ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ನಮ್ಮನ್ನ ಜಾಯಿನ್ ಆಗಿದ್ದಕ್ಕೆ. ನಮ್ಮೆರಿಕಾ ವಿಶೇಷ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮೆರಿಕಾ ನಾಟಕೋತ್ಸವ ಈ ಇಡೀ ಏಪ್ರಿಲ್ ತಿಂಗಳು ನಮ್ಮ ನಾಟಕಗಳ ಸಂಭ್ರಮದಲ್ಲಿ ಯುಗಾದಿನ ಆಚರಿಸಿದ್ವಿ. ನಮ್ಮ 11 ನಾಟಕಗಳು ನಾನಾ ಪ್ರಪಂಚದ ನಾನಾ ಭಾಗಗಳಿಂದ 10 ತಂಡಗಳು ಬಂದು ನಮ್ಮ ಜೊತೆ ಭಾಗವಹಿಸಿದ್ರು. ಬಹಳ ಮಜಾ ಇತ್ತು ನಮ್ಗೆಲ್ಲ ನಾಟಕಗಳನ್ನ ನೋಡ್ಕೊಂಡು. ಆಮೇಲೆ ನಮ್ಮ ಈ ಅದ್ಭುತವಾದ ತೀರ್ಪುಗಾರರು ಅದನ್ನ ಅವರ ಅದ್ರ ಬಗ್ಗೆ ಇರೋ ಅವರ ಒಪಿನಿಯನ್ಸ್ ಎಲ್ಲ ಕೇಳ್ಕೊಂಡು ಎಲ್ಲ ಬಹಳ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನನಗೆ ನಿನ್ನೆ ಅಷ್ಟೇ ಉದ್ಘಾಟನೆ ಮಾಡ್ದಂಗೆ ಜ್ಞಾಪಕ ಇದೆ, ಬಟ್ ಇವಾಗ ಆಗ್ಲೇ ಮುಕ್ತಾಯ ಸಮಾರಂಭ ಮಾಡ್ತಾ ಇದೀವಿ. ಸೊ ಅದೇ ಜಾಗದಲ್ಲಿ ಕೂತಿದ್ದೀನಿ, ಅದೇ ಬ್ಯಾಕ್ ಡ್ರಾಪ್. ಸೊ ಅದೇ ಫೀಲಿಂಗ್ ಇದೆ. ಬಟ್ ಎನಿವೆ ಇದೊಂದು ರಿಲೀಫ್ ಮುಗೀತು ಅಂತ. ಬಟ್ ಇದು ರಿಲೀಫ್ ಆದ್ಮೇಲೆ ನಾಳೆಯಿಂದ ಮಿಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಈ ಆಕ್ಟಿವಿಟೀಸ್ ಎಲ್ಲ. ಯಾಕೆಂದ್ರೆ ಇಷ್ಟು ಬ್ಯುಸಿ ಇದ್ದು ಕಂಟಿನ್ಯೂಸ್ ಆಗಿ ಇದ್ದಕ್ಕಿದ್ದಂಗೆ ಏನು ಮಾಡೋದಕ್ಕಿಲ್ಲ. ಅಂದ್ರೆ ಸದ್ಯ ನಾಟಕಗಳದು ಏನು ಕಡಿಮೆ ಇಲ್ಲ, ಕೊರತೆ ಇಲ್ಲ. ನೆಕ್ಸ್ಟ್ ಇನ್ನೊಂದು ನಾಟಕದ ಪ್ರೊಡಕ್ಷನ್ ಇಟ್ಕೊಂಡಿದ್ದೀನಿ. ಸೊ ವಂಡರ್ಫುಲ್. ಇವಾಗ ನಾವು ನಮ್ಮ ತೀರ್ಪುಗಾರರನ್ನ ವೆಲ್ಕಮ್ ಮಾಡೋಣಂತೆ. ಶ್ರೀನಿವಾಸ್ ಪ್ರಭು ಅವರು ಇದ್ದಾರೆ, ನಮ್ಮ ಚಂಪಾ ಶೆಟ್ಟಿ, ಸುನೇತ್ರಾ ಪಂಡಿತ್ ಮತ್ತು ಡಾಕ್ಟರ್ MS ವಿದ್ಯಾ. ಚೈತನ್ಯ ಬರ್ತೀನಿ ಅಂತ ಹೇಳಿದ್ದ. ಚೈತನ್ಯಂಗೆ ಪಾಪ ಹುಷಾರ್ ತಪ್ಪಿ ಈಗ ಸರಿ ಹೋಗಿದ್ದಾನೆ. ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಏನು ಬಂದಿಲ್ಲ. ಮೆಸೇಜ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಆಮೇಲೆ ನಮ್ಮ ಇವತ್ತಿನ ಅತಿಥಿಗಳು ನಾಗತಿಹಳ್ಳಿ ಚಂದ್ರಶೇಖರ್, ನಮ್ಮ ಇಂದುಶ್ರೀ ಡಿಂಕು ಮೇಡಮ್ ರವೀಂದ್ರ ಅವರು, ಮತ್ತು ನಮ್ಮ ರೇಡಿಯೋ ಅವರ ಅವನಿಧರ್ ಹವಾಲ್ದಾರ್ ಅವರು 3 ಜನನು ಬರ್ತೀನಿ ಅಂತ ಹೇಳಿದ್ರು. ಬರಬಹುದು, ಈಗ ಅವ್ರಿಗೆ ವೇಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಮುಂಚೆ ಈ ಒಂದು ಇಂಟ್ರೊಡಕ್ಷನ್ ಮಾಡಿ. ಚೈತನ್ಯ ಇಸ್ ಹಿಯರ್. ಆಮೇಲೆ ಶ್ರುತಿ, ರಶ್ಮಿ. ಇದು ಝೂಮ್ ಅಲ್ಲಿ ಯಾವುದೋ ಬೇರೆ ಹೆಸರು ಇಲ್ಲಿ ಬರ್ತಾರೆ. ಸೊ ಯಾರು ಅಂತ ಗುರುತು ಹಿಡಿಯೋದು ಕಷ್ಟ ಆಗುತ್ತೆ. ಸೊ ಯಾರು ಇವಾಗ ಜಾಯಿನ್ ಆಗಿದ್ ನಮ್ಮಿನ್ನ? ಇಫ್ ಎನಿ ಆಫ್ ದ ಜಡ್ಜಸ್ ಆರ್ ಇದು ಚೈತನ್ಯ ಇದೆಯಪ್ಪ, ವಿಡಿಯೋ ಆನ್ ಮಾಡ್ಕೊ. ಸಾಕಷ್ಟು ಜನ ಕಾಯ್ತಾ ಇದ್ದೀವಿ ಕಾತರರಾಗಿ. ಈಗ ಮುಂದೆ ನಾವು ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ಮೊದಲಿಗೆ ನಮ್ಮ ಈ ವೆಲ್ಕಮ್ ಅಂಡ್ ಇಂಟ್ರೊಡಕ್ಷನ್ಸ್ ಎಲ್ಲ ಆದ್ಮೇಲೆ ನಮ್ಮ ಜಡ್ಜಸ್, ನಮ್ಮ ತೀರ್ಪುಗಾರರು ಬಂದು ಅವರ ಒಪಿನಿಯನ್ಸ್ ಕೊಡ್ತಾರೆ, ಅವರ ವಿಮರ್ಶೆ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತ ನನ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಅವ್ರು ಏನ್ ಹೇಳ್ತಾರೆ ಅವ್ರಿಗೆ ಬಿಟ್ಟಿದ್ದು. ಸೊ ನನಗೆ ತಿಳಿದ ಮಟ್ಟಿಗೆ ಶ್ರೀನಿವಾಸ್ ಪ್ರಭು ಅವರು ಲೀಡ್ ತಗೊಂಡು ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ನಂಬಿದ್ದೇನೆ. ಆಮೇಲೆ ಸುನೇತ್ರ ಅವರು ಸಹ ಮಾತಾಡ್ತಾರೆ ಅದ್ರ ಬಗ್ಗೆ. ಸೊ ಅವರು ನಮಸ್ಕಾರ ಚಂದ್ರು ಅವರೇ, ಬನ್ನಿ. ಹೇಗಿದ್ದೀರಿ? ಮ್ಯೂಟ್ ಆಗಿದ್ದೀರಿ. ಹೇಗಿದ್ದೀರಿ? ನಮಸ್ಕಾರ. ಕೇಳಿಸುತ್ತಾ? ಕೇಳಿಸ್ತಿದೆ ಚಂದ್ರು. ನಮಸ್ತೆ ವಿದ್ಯಾ ಅವರಿಗೆ, ಮೋಹನ್ ಕೃಷ್ಣರಾವ್ ಅವರಿಗೆ, ಸುನೇತ್ರಾ ಪಂಡಿತ್ ಅವರಿಗೆ, ನಾನು ಶ್ರೀನಿವಾಸ್ ಪ್ರಭು, ಎಲ್ಲ ನಮ್ಮ ಕಲಾವಿದ ಬಂಧುಗಳಿಗೆ ನಮಸ್ತೆ ಸರ್. ಹೇಗಿದ್ದೀರಿ ಪ್ರಭು? ಆರಾಮ್. ಮೇಸ್ಟ್ರೆ, ನಾನೊಬ್ಬ ಫೈನಾನ್ಸ್ ಅವನು, ಕಲಾವಿದರ ಜೊತೆ ನಾನೊಬ್ಬ ಫೈನಾನ್ಸ್ ಅವನು ಸೇರ್ಕೊಂಡ್ ಬಿಟ್ಟಿದ್ದೀನಿ. ಅವರು ಆರ್ಥಿಕ ಕಲಾವಿದರು, ಫೈನಾನ್ಷಿಯಲ್ ಆರ್ಟಿಸ್ಟ್. ನಾನು ಲೇಟ್ ಆಗಿ ಜಾಯಿನ್ ಸ್ವಲ್ಪ ಪರವಾಗಿಲ್ಲ, ಅದು ತೊಂದರೆ ಇಲ್ಲ. ಚಂದ್ರ ಅವರೇ, ನಾವು ಈ ಇಡೀ ಏಪ್ರಿಲ್ ತಿಂಗಳು ನಮ್ಮ ನಾಟಕೋತ್ಸವ ನಡೆಸಿದ್ವಿ. ಪ್ರಪಂಚದ ಎಲ್ಲಾ ಕಡೆಯಿಂದ ತಂಡಗಳು ಭಾಗವಹಿಸಿ ಒಂದು 11 ನಾಟಕಗಳು ನಮ್ಗೆ ಪ್ರಸ್ತುತ ಮಾಡಿದ್ರು. ಇವತ್ತು ಇನ್ನೊಂದು ನಾಟಕ ಇದೆ. ಸೊ ಜರ್ಮನಿ, ನೆದರ್ಲೆಂಡ್ಸು, UK, ನಮ್ಮ ಬೆಂಗಳೂರು, ಆಮೇಲೆ ಅಮೆರಿಕಾಯಿಂದ ಅಟ್ಲಾಂಟಾ, ನ್ಯೂಜೆರ್ಸಿ, ಕ್ಯಾಲಿಫೋರ್ನಿಯಾದಿಂದ ಎಲ್ಲ ತಂಡಗಳು ಭಾಗವಹಿಸಿ ನಮ್ಮ ನಾಟಕೋತ್ಸವವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ರು. ಆಮೇಲೆ ಈ ನಮ್ಮ ನಾಟಕೋತ್ಸವಕ್ಕೆ ತೀರ್ಪುಗಾರರಾಗಿ ನಮ್ಮ ಶ್ರೀನಿವಾಸ್ ಪ್ರಭು ಅವರು, ಚಂಪಾ ಶೆಟ್ಟಿ, ಸುನೇತ್ರಾ ಪಂಡಿತ್, ಡಾಕ್ಟರ್ MS ವಿದ್ಯಾ, ಆಮೇಲೆ ಚೈತನ್ಯ ಅವರು ತೀರ್ಪುಗಾರರಾಗಿ ಬಂದು ಅವರು ನಮ್ಗೆ ಅವರು ತೀರ್ಪುಗಳನ್ನ ಒದಗಿಸಿದ್ದಾರೆ. ಸೊ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಅವರ ತೀರ್ಪುಗಳನ್ನ ಹೇಳಿ ಬಹುಮಾನಗಳನ್ನ ಅನೌನ್ಸ್ ಮಾಡೋಣ ಅಂತ. ನಮ್ಮ ಕಲಾವಿದರುಗಳು ಎಲ್ಲ ಇದ್ದಾರೆ, ಯೂಟ್ಯೂಬ್ ಅಲ್ಲೂ ಸಾಕಷ್ಟು ಜನ ನೋಡ್ತಿದ್ದಾರೆ ಈಗ. ಸೊ ಈಗ ಡೈರೆಕ್ಟ್ ಆಗಿ ನಾನು ಫಸ್ಟ್ ಏನು ಹೇಳ್ತೇನೆ ಅಂದ್ರೆ, ನಮ್ಮ ಈ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಆದ್ಮೇಲೆ ಈಗ ನಮ್ಮ ಜಡ್ಜಸ್ ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣಂತೆ. ಇವಾಗ ಅವ್ರಿಗೆ
ಯಾರು ಶುರು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಚೈತನ್ಯ ಆಗ್ಲೇ ಮಾಸ್ಕ್ ಹಾಕೋಬಿಟ್ಟಿದ್ದ, ನಾನೇನು ಮಾತಾಡೋದಿಲ್ಲ ಅಂತ. ನೈಸ್ ಟು ಸಿ ಯು, ದಟ್ಸ್ ಬೆಟರ್. ಓಕೆ, ಸೊ ಓವರ್ ಟು ಯು ತೀರ್ಪುಗಾರರೇ. ನೀವು ಯಾರು ಮೊದಲು ಶುರು ಮಾಡ್ತೀರೋ, ಏನ್ ಹೇಳ್ತೀರೋ ನಿಮಗೆ ಬಿಟ್ಟಿದ್ದು. ದ ನೆಕ್ಸ್ಟ್ 20 minutes ಬಿಲಾಂಗ್ಸ್ ಟು ಯು. ಮಾತಾಡಿ ಸರ್. ಪ್ರಭು ಸರ್. ನೀವೇ ಆನಂದ್ ಸರ್ ಹಾ ಮಾತಾಡ್ಲಾ? ಕೇಳಿಸ್ತಾ ಇದೆಯಾ? ಹೇಳಿ ಚಂಪಾ ಅವರೇ, ಮಾತಾಡಿ. ಓಕೆ, ಬಿಗಿನಿಂಗ್ ಅಲ್ಲಿ ನಾವು ಒಂದ್ 2 ಲೈನ್ ಹೇಳ್ಬಿಟ್ಟು ಆಮೇಲೆ ಪ್ರಭುಗಳಿಗೆ ಮತ್ತೆ ಸುನೇತ್ ಅವ್ರಿಗೆ ಬಿಟ್ಕೊಟ್ಬಿಡ್ತೀವಿ. ಡಿಟೇಲ್ ಆಗಿ ಅವ್ರು ಮಾತಾಡ್ತಾರೆ. ಶುರು ಮಾಡ್ಬೋದಾ? ಮಾಡಿ. ಓಕೆ, ಬಹುಶಃ ಎಲ್ಲಾ ಪಾರ್ಟಿಸಿಪೆಂಟ್ಸ್, ಎಲ್ಲಾ ತಂಡದ ಕಲಾವಿದರು, ಡೈರೆಕ್ಟರ್ ಎಲ್ರು ಇದಾರೆ ಅಂತ ಅನ್ಕೊಳ್ತೀನಿ. ಹೌದಲ್ಲ? ಹೌದು. ಇಲ್ದೇ ಇದ್ರೆ ಬರ್ತಾರೆ ನಿಧಾನಕ್ಕೆ, ನಾವು ಶುರು ಮಾಡೋಣ ಅಂತ. ಓಕೆ ಸರ್, ನಿಜವಾಗ್ಲೂ ತುಂಬಾ ಒಂಥರ ಎಷ್ಟು ಖುಷಿ ಆಯ್ತು ಅಂದ್ರೆ, ಇಡೀ ನಾಟಕೋತ್ಸವದಲ್ಲಿ ಇಡೀ ಒಂದು ಫೆಸ್ಟಿವಲ್, ನೀವೇನೋ ಒಂದು ಹಬ್ಬ ಅಂತ ಕರೆದ್ರೆ ಅದೇ ತರ ಫೀಲ್ ಆಗ್ತಾ ಇತ್ತು ನಮ್ಗೂ ಕೂಡ. ಈ ಒಂದು ತಿಂಗಳು ಏನೋ ಒಂದು ಜೊತೆಲಿ ಇದೆ ಅನ್ನೋ ತರ ಒಂದು ಫೀಲ್ ಆಗ್ತಾ ಇತ್ತು ದಿವಸ. ಎಲ್ರಿಗೂ ಪಾರ್ಟಿಸಿಪೇಟ್ ಮಾಡಿದಂತ ಎಲ್ಲಾ ತಂಡದ ಕಲಾವಿದರಿಗೂ ಮತ್ತೆ ಡೈರೆಕ್ಟರ್ಗೂ ನಾನು ಹೇಳೋದು ಒಂದೇ, ಮತ್ತೆ ಆರ್ಗನೈಸ್ ಮಾಡಿದಂತ ನಿಮ್ಗೂ ಕೂಡ. ಇಂಥ ಒಂದು ಸಂದಿಗ್ಧವಾದಂತ ಪರಿಸ್ಥಿತಿಲಿ, ತುಂಬಾ ಕಷ್ಟವಾದಂತ ಪರಿಸ್ಥಿತಿನಲ್ಲಿ ಇದೊಂದು ದೊಡ್ಡ ರಿಲೀಫ್ ಆಗಿತ್ತು ಅಂತ ಅನ್ಸುತ್ತೆ. ಮತ್ತೆ ಅವ್ರೆಲ್ರೂ ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಕಲಾವಿದರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಇಂಥ ಒಂದು ಪರಿಸ್ಥಿತಿನಲ್ಲಿ ಕೂಡ ಅವರು ಏನು ಪಾರ್ಟಿಸಿಪೇಟ್ ಮಾಡಿದಾರಲ್ಲ, ಅದೇ ಅವ್ರಿಗೆ ದೊಡ್ಡ ಬಹುಮಾನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗಾಗ್ಲೇ ಅವರಿಗೆ ಬಹುಮಾನ ಸಿಕ್ಕಿಬಿಟ್ಟಿದೆ, ಪ್ರೈಸ್ ಸಿಕ್ಕಿದೆ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ಕಷ್ಟ ಇತ್ತು ಪಾಪ. ಕೆಲವರಂತೂ ಬೇರೆ ಬೇರೆ ತರ ಝೂಮ್ ಮೀಟಿಂಗ್ ನಲ್ಲಿ ರಿಹರ್ಸಲ್ ಮಾಡ್ಕೊಂಡು ಮಾಡಿದ್ರು ಅಂತ ಹೇಳ್ತಾ ಇದ್ರು. ಸೊ ಇಂಥ ಒಂದು ಕಷ್ಟದ ಸಂದರ್ಭದಲ್ಲಿ ನಾಟಕನ ಮಾಡಿ ಏನು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅದು ನಿಮ್ಗೆ ದೊಡ್ಡ ಗೆಲುವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾಂಪಿಟೇಷನ್ ಅನ್ನೋದು ಏನಿದೆ, ಇದು ಜಸ್ಟ್ ಒಂದು ಏನ್ ಹೇಳ್ತೀವಿ, ಪ್ರೋತ್ಸಾಹಕ್ಕೋಸ್ಕರ ಮಾಡುವಂತದ್ದು. ಸೊ ನಾಟಕ ಅನ್ನೋದು ಮಾಡೋದೇ ಒಂದು ದೊಡ್ಡ ಖುಷಿ. ಎಲ್ರು ಕೂಡ ಮಾಡಿದಂತ, ನಾನು ಒಂದೊಂದು ನಾಟಕನ ವಿಮರ್ಶೆ ಮಾಡಕ್ ಹೋಗೋದಿಲ್ಲ. ನಾಟಕದ ವಿಮರ್ಶೆ ಮಾಡೋದಕ್ಕೆ ಶ್ರೀನಿವಾಸ್ ಪ್ರಭು ಸರ್ ಮತ್ತೆ ಸುನೇತ್ರ ಡೀಟೇಲ್ ಆಗಿ ನಿಮ್ಗೆ ಎಲ್ಲಾ ವಿಮರ್ಶಾತ್ಮಕವಾಗಿ ಅವ್ರು ಮಾತಾಡ್ತಾರೆ. ನಾನು ಒಂದು ಓವರ್ ಆಲ್ ಫೆಸ್ಟಿವಲ್ ನೋಡುವಾಗ ನಂಗೆ ಏನ್ ಅನ್ನಿಸ್ತು ಅಂತ ಹೇಳಿದ್ರೆ, ತುಂಬಾ ಎಲ್ರು ನಾಟಕ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಪ್ರತಿಯೊಂದು ತಂಡದಲ್ಲಿ ಒಂದು ಸಿನ್ಸಿಯಾರಿಟಿ ಎದ್ದು ಕಾಣ್ತಾ ಇತ್ತು, ಒಂದು ಪ್ರಾಮಾಣಿಕವಾದ ಪ್ರಯತ್ನ ಎದ್ದು ಕಾಣ್ತಾ ಇತ್ತು. ಸೊ ಆ ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ನಮ್ಮ ಎಲ್ಲಾ ಜಡ್ಜಸ್ ಪರವಾಗಿ ನಾನು ತುಂಬಾ ಹೃದಯದ ಧನ್ಯವಾದಗಳು, ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಲಾವಿದರಿಗೆ, ಎಲ್ಲ ನಿರ್ದೇಶಕರುಗಳಿಗೆ. ನಾವು ಅನಿವಾರ್ಯವಾಗಿ ರಿಸಲ್ಟ್ ಕೊಡ್ಬೇಕಾಗಿರೋದ್ರಿಂದ ಸಣ್ಣ ಪುಟ್ಟ ಎಲಿಮೆಂಟ್ಸ್ ಗಳನ್ನ ನೋಡಿ 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 ಎಲ್ಲವೂ ಈಕ್ವಲ್ ಆಗಿತ್ತು, ಹೆಚ್ಚು ಕಡಿಮೆ ಒಂದೇ ತರ ಇತ್ತು ನಾಟಕಗಳು. ಸಣ್ಣ ಪುಟ್ಟ ಎಲಿಮೆಂಟ್ಸ್ ಗಮನಿಸ್ಕೊಂಡು ಒಂದ್ ಮಾರ್ಕ್ಸ್ ಹೆಚ್ಚು ಕಡಿಮೆ ಅಂತ ಕೊಟ್ಟಿದೀವಿ, ಬೇಕಾದಂತ ಅನಿವಾರ್ಯತೆ ಇದ್ರಿಂದ. ಅದರ್ವೈಸ್ ಎಲ್ರು ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಆಕ್ಟರ್ ಗಳಿಗೆ ಒಂದು ಹೇಳ್ಬೇಕಾದಂತ ಒಂದೇ ಒಂದು ಮಾತಿದೆ, ಏನಂತ ಹೇಳಿದ್ರೆ, ನಟರಿಗೆ ಯಾವಾಗ್ಲೂ ಎಷ್ಟೋ ಅದ್ಭುತ ನಟರಿಗೆ ಒಳ್ಳೆ ಪಾತ್ರ ಸಿಕ್ಕಿರೋದಿಲ್ಲ. ಅವ್ರು ಇನ್ನೂ ಒಳ್ಳೆ ಕಲಾವಿದರೇ ಆಗಿರ್ತಾರೆ. ಹಾಗಾಗಿ ಇದು ಏನು ಸಿಕ್ಕಿದೆ, ನಿಮಗೆ ಸಿಕ್ಕಂತ ಅವಕಾಶಗಳನ್ನ ಎಲ್ರು ಕೂಡ ತುಂಬಾ ಚೆನ್ನಾಗಿ ಬಳಸಿದೀರಾ. ನಾವೆಲ್ರು ಕೂಡ ನೀವ್ ಹೇಗೆ ಪ್ರಾಮಾಣಿಕವಾಗಿ ನೀವು ಆಕ್ಟ್ ಮಾಡಿದೀರಾ, ಹೇಗೆ ಡೈರೆಕ್ಟ್ ಮಾಡಿದೀರಾ, ಅಷ್ಟೇ ಪ್ರಾಮಾಣಿಕವಾಗಿ ನಾವು ಕೂಡ ತೀರ್ಪುಗಳನ್ನ ಕೊಡುವಂತ ಪ್ರಯತ್ನ ಮಾಡಿದ್ದೇವೆ. ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆರ್ಗನೈಸ್ ಮಾಡಿದಂತ ಇಷ್ಟು ಒಳ್ಳೆ ಒಂದು ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿದಂತ ಆನಂದ್, ನಿಮ್ಗೂ ಕೂಡ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ನನ್ ಮಾತು ಇಷ್ಟ, ಇನ್ನು ಉಳಿದ ಏನೇ ಡೀಟೇಲ್ಸ್ ಇದ್ರು ಸುನೇತ್ರ ಮತ್ತೆ ಪ್ರಭು ಸರ್ ಹೇಳ್ತಾರೆ. ತುಂಬಾ ಖುಷಿ ಆಯ್ತು, ನಾನೊಬ್ಬ ತೀರ್ಪುಗಾರಳಾಗಿ ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದು ನನಗೆ ಪರ್ಸನಲಿ ತುಂಬಾ ಖುಷಿ ಆಯ್ತು. ಒಂದ್ ಒಳ್ಳೆ ನಾಟಕದ ಜೊತೆಯಲ್ಲಿ ಇದ್ದಂಗಿತ್ತು. ಅದಕ್ಕಾಗಿ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮಸ್ಕಾರ. ಈಗ ನಾನ್ ಮಾತಾಡ್ಬೋದಾ? ಮಾತಾಡಿ. ಯಾಕಂದ್ರೆ ಚಂಪಾ ಬಹಳ ಚೆನ್ನಾಗಿ ಹೇಳಿದ್ರು. ಎಲ್ಲ ಬಹಳ ನಮ್ಮ ಮನಸ್ಸಲ್ಲಿ ಏನಿದ್ದ ಅದೇ ಮನದಟ್ಟಾಗು ಅಂತ ಹೇಳಿದಾಳೆ. ಬಹಳ ಸ್ಫುಟವಾಗಿ ತನ್ನ ಅಭಿಪ್ರಾಯನ ವ್ಯಕ್ತಪಡಿಸಿದಾಳೆ. ನಾನು ಅದನ್ನೇ ಹೇಳಕ್ ಇಷ್ಟಪಡೋದು. ಅವ್ರು ಹೇಳಿದ್ ಜೊತೆಗೆ ಏನಂತಂದ್ರೆ, ಪ್ರತಿಯೊಬ್ಬರಿಗೂ ಮೊದಲು ಅಭಿನಂದನೆಗಳು. ಆನಂದ್ ರಾವಿಂದ ಹಿಡಿದು ಪ್ರತಿಯೊಂದು ತಂಡಕ್ಕೂ, ಪ್ರತಿಯೊಬ್ಬ ಕಲಾವಿದರಿಗೂ, ನಿರ್ದೇಶಕರಿಗೂ, ಪ್ರತಿಯೊಬ್ಬರಿಗೂ ಅಭಿನಂದನೆ ತಿಳಿಸಕ್ ಇಷ್ಟಪಡ್ತೀನಿ. ಸಾಕಷ್ಟು ಹೊಡೆದಾಟಗಳ ನಡುವೆ, ಆಮೇಲೆ ಸಂಘರ್ಷಗಳ ನಡುವೆ ಕಾರ್ಯಕ್ರಮಗಳನ್ನ ನಿರೂಪಿಸಿದೀರಾ, ಆಮೇಲೆ ನಾಟಕಗಳನ್ನ ಪ್ರದರ್ಶನ ಮಾಡಿದೀರಾ.
ಅದು ನಿಜವಾಗ್ಲೂ ನಾಟಕ ಬಯಸೋದೇ ಅಂತದನ್ನ. ನಾಟಕ ಕಾವ್ಯೇಶು ನಾಟಕಂ ರಮ್ಯಂ ಅಂತಾರೆ. ಎಲ್ಲ ಪ್ರಕಾರಗಳಿಂದ ನಾಟಕ ಬಯಸೋದು, ಅದು ಎಲ್ಲರ ಖುಷಿಯಿಂದ ಒಂಥರ ಭಾಗವಹಿಸೋದು ನಾಟಕಗಳಲ್ಲೇ. ಎಲ್ಲ ಇಲ್ಲಿರೋರು ಎಲ್ಲರೂ ಅದು ಒಪ್ಕೋತೀನಿ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಾಟಕ ಅನ್ನೋದು ಸಂಪೂರ್ಣ ಕಲೆ ಆದ್ರಿಂದ ಪ್ರತಿಯೊಬ್ರು ಭಾಗವಹಿಸಕ್ಕೆ ಇಷ್ಟಪಡ್ತಾರೆ. ಅದೆಷ್ಟೇ ಕಷ್ಟವಾಗ್ಲಿ, ಯಾವ ತರನೇ ಆಗ್ಲಿ. ಇವಾಗಂತೂ ಒಂದೊತ್ತಿನಿಂದ ನಮ್ಗೆ ನಾಟಕ ಎಲ್ಲರೂ ಉಸಿರು ಕಟ್ಟದಂಗ ಆಗೋಗಿದೆ ಒಂದ್ ರೀತಿನಲ್ಲಿ. ಯಾವಾಗ ಕರೋನಾ ಹೋಗುತ್ತೋ, ಯಾವಾಗ ವೇದಿಕೆ ಮೇಲೆ ಹೋಗ್ತೀವಿ ಅಂತ ಅನ್ಸ್ತಿದೆ. ಅಂಥದ್ರಲ್ಲಿ ಈ ನಾಟಕಗಳು ನಮ್ಗೆ ಅಂತ ಒಂದು ಖುಷಿ ಕೊಡ್ತು. ಅಟ್ಲೀಸ್ಟ್ ಇವೆಲ್ಲ ಪ್ರಯತ್ನ ಪಟ್ಟು ಮಾಡಿ ಝೂಮ್ ಮುಖಾಂತರನೇ ರಿಹರ್ಸಲ್ ಮಾಡಿರ್ಬೋದು, ಏನೇ ಮಾಡಿರ್ಬೋದು. ಆದ್ರೆ ಅಷ್ಟು ಕಷ್ಟಪಟ್ಟು ಆ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ನಾಟಕಗಳನ್ನ ನಿರೂಪಿಸಿ ನಮ್ ಮುಂದೆ ಇಟ್ಟಿದ್ದಾರೆ. ಒಂದೊಂದೇ ನಾಟಕದ ಆಯ್ಕೆ ಆಗಿರ್ಬೋದು, ನಿರ್ದೇಶನ ಆಗಿರ್ಬೋದು, ಅಭಿನಯ ಆಗಿರ್ಬೋದು. ಆಮೇಲೆ ಇದೆಷ್ಟಾದ್ರೂ ಕ್ಯಾಮ್ರಾ ಇದ್ದೇ ಇತ್ತು ಇಲ್ಲಿ, ಯಾಕಂದ್ರೆ ಯಾವ್ದು ಲೈವ್ ಅಂತ ಆಗ್ಲಿಲ್ಲ. ಕೆಲವು ಲೈವ್ ನೇರ ಒನ್ ಆಕ್ಟ್ ಅಲ್ಲೇ ಮಾಡಿರ್ಬೋದು. ನಮ್ಮ ಸುನೇತ್ ಅದ್ರ ಬಗ್ಗೆ ಬಹಳ ಟೆಕ್ನಿಕಲ್ ಆಗಿ ಚೆನ್ನಾಗಿ ಹೇಳ್ತಾಳೆ ಅದ್ರ ಬಗ್ಗೆ. ಒಟ್ನಲ್ಲಿ ನಾನು ಎಲ್ಲಾರ್ನು ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ. ಟೀಕೆ ಮಾಡೋದು ಬಹಳ ಸುಲಭ. ನಮ್ ನರಸಿಂಹ ಸ್ವಾಮಿ ಹೇಳ್ದಂಗೆನೆ ಇವ್ರು ಮೆಚ್ಚುವಸ್ತು ಇಲ್ಲ ಜೋಕೆ. ಅದರಿಂದ ನಾವು ವಿಮರ್ಶಕರು, ನಾವು ಟೀಕೆ ಮಾಡೋದು ಅಥವಾ ಜಡ್ಜಸ್ ಟೀಕೆ ಮಾಡೋದು ಬಹಳ ಸುಲಭ. ಆದ್ರೆ ಆ ಹಿಂದೆ ಇರುವಂತ ಕಷ್ಟಗಳು ಇದೆ ನೋಡಿ, ಅದನ್ನ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಬರೀ ಅದೇನ್ ನಮ್ ಮುಂದೆ ಇಟ್ಟಿರ್ತೀವೋ ಅದನ್ನ ಮಾತ್ರ ನಾವು ಗಮನಿಸ್ತೀವಿ ಅಷ್ಟೇ. ಆ ಕಷ್ಟಗಳನ್ನ ನಾವು ಗಮನಿಸಕ್ ಹೋಗೋದಿಲ್ಲ. ಮುಂದೆ ಮೊದ್ಲೇ ದಿವಸದಿಂದ ಎಲ್ಲ ಹೇಳ್ಕೊಂಡ್ ಬರ್ತೀರಿ, ಯಾವ ರೀತಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ, ಯಾವ ರೀತಿ ನಾವು ಅರ್ಪಿಸಿದೀವಿ, ಯಾವ ತರ ನಾವು ನೋಡಿದೀವಿ ಅಂತ, ಮಾಡಿದೀವಿ ಅಂತ. ನಾವು ಅಷ್ಟೇ ಸಹಾನುಭೂತಿಯಿಂದ, ಅಷ್ಟೇ ಸಹೃದಯತೆಯಿಂದ ನಾಟಕಗಳನ್ನ ನೋಡಿದೀವಿ ಪ್ರತಿಯೊಬ್ರು. ಅದನ್ನ ವಿಮರ್ಶೆ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನಮ್ಮ ಹಿರಿಯರಾದ ಪ್ರಭು ಇದ್ದಾರೆ, ಹಿರಿಯರಾದ ಸುನೇತ್ರ ಇದ್ದಾರೆ, ಮಾಡ್ತಾರೆ ಒಂದೊಂದು ನಾಟಕನು. ಪ್ರತಿಯೊಬ್ಬರು ಪ್ರಯತ್ನ ಪಟ್ಟಿದ್ದೀರಾ. ಒಂದೇ ಒಂದ್ ನಾನು ಹೇಳಕ್ ಇಷ್ಟಪಡೋದು ಅಂತಂದ್ರೆ, ತಂಡಗಳು ಇವಾಗ ರಂಗ ಶಿಬಿರಗಳನ್ನ ಮಾಡ್ಲಿ ಅಂತ ನನ್ನ ಒಂದು ಆಸೆ ಅಷ್ಟೇ. ಯಾಕಂದ್ರೆ ಎಲ್ಲಾ ಕಲಾವಿದ್ರಿಗೂ ಪ್ರಸ್ತುತ ಒಂಥರ ಚಲಾವಣೆಯ ನಾಟಕಗಳು ತೆಗೆದುಕೊಂಡು ಪ್ರಸ್ತುತ ಸಮಸ್ಯೆಗೆ ಸಂಬಂಧಪಟ್ಟಂತ ಹಾಸ್ಯ ನಾಟಕವೇ ಆಗಿರ್ಲಿ, ನಾಟಕ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಒಟ್ನಲ್ಲಿ ಒಂದ್ ಪ್ರಸ್ತುತ ಸಂದರ್ಭಕ್ಕೆ ತಕ್ಕಂತ ನಾಟಕಗಳು ತೆಗೆದುಕೊಂಡು ಅದಕ್ಕೆ ಒಂದು ರಂಗ ಶಿಬಿರ, ಒಂದು ರಂಗ ನಿರ್ದೇಶಕ, ಇವಾಗ ಇಲ್ಲಿಂದ ಕರ್ಸ್ಕೊಳಕ್ ಆಗದ್ರೆ ಅಲ್ಲೇ ಇದ್ದಾರೆ, ಬೇಕಾಷ್ಟು ನಿಮ್ಮಲ್ಲೇ ತುಂಬಾ ಪ್ರತಿಭಾವಂತರು ಇದ್ದೀರಾ. ಆ ರಂಗ ಶಿಬಿರಗಳನ್ನ ಮಾಡಿ ಒಂದ್ ರೀತಿ ಅವ್ರಿಗೆ ತರಬೇತಿ ನೀಡಿ ನೀವು ನಾಟಕಗಳು ಮಾಡಿದ್ರೆ ಇನ್ನೂ ಹೆಚ್ಚು ಒಂಥರ ಪ್ರಶಂಸೆಗೆ ಒಳಗಾಗ್ತೀರಿ. ಈಗಾಗ್ಲೇ ಒಂದೆರಡು ತಂಡಗಳು ಅದನ್ನ ಪ್ರಯತ್ನ ಪಟ್ಟಿವೆ. ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಪ್ರತಿಭೆ ತುಳುಕ್ತಾ ಇದೆ. ಅದ್ರ ಬಗ್ಗೆ ನಾನು ಬೇರೆ ಮಾತಾಡೋದಿಲ್ಲ. ಅಷ್ಟ ಆಸಕ್ತಿಯಿಂದ ಬೇರೆ ದೂರದ ಊರಲ್ಲಿ ಇದ್ಕೊಂಡು ನಮ್ಮ ಕನ್ನಡ ಭಾಷೆಯನ್ನು ಮರೆಯದೆ ಹಳೆ ನಾಟಕಗಳನ್ನ ತೆಗೆದು ನಮ್ಮ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಅಭಿನಂದನೆಗಳು. ಗೆದ್ದೋರ್ಗೂ ಅಭಿನಂದನೆಗಳು, ಸೋತಿರೋರ್ಗೂ ಅಭಿನಂದನೆಗಳು. ಇಲ್ಲಿ ಯಾರು ಗೆಲುವು ಸೋಲು ಅವ್ರು ಹೇಳ್ದಂಗೆ ಅನಿವಾರ್ಯ ಮಾತ್ರ ಅಂಕಗಳಿಂದ ಅಷ್ಟೇನೆ ಹೊರತುನು ಯಾರು ಬೇಸರ ಮಾಡ್ಕೊಳ್ಳುವಂತ ವಿಚಾರ ಇಲ್ಲ. ಈ ಮತ್ತೆ ನಾಟಕೋತ್ಸವ ಆನಂದರಾವ್ ನಡೀತಾನೆ ಇರುತ್ತೆ. ನೀವುಗಳು ಪ್ರಯತ್ನ ಪಡಿ, ಇನ್ನು ಹೆಚ್ಚು ಜನ ಮುಂದೆ ಭಾಗವಹಿಸಿ ಪೈಪೋಟಿಯಲ್ಲಿ ಮತ್ತೆ ನಾವು ಸ್ಪರ್ಧೆಗೆ ಇಳಿಯೋಣ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು, ಮತ್ತೆಲ್ಲರಿಗೂ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ ಅವ್ರೆ, ವೆರಿ ಗುಡ್. ಚೈತನ್ಯ, ನಾನು ಒಂದೇ ಒಂದ್ ಮಾತು ಹೇಳ್ಬಿಡ್ತೀನಿ, ಅವ್ರಿಗೆ ರಿಯಾಕ್ಟ್ ಮಾಡ್ತೀನಿ. ಈಗ ವರ್ಕ್ಶಾಪ್ ಬಗ್ಗೆ, ಶಿಬಿರದ ಬಗ್ಗೆ ಹೇಳಿದ್ರೆ, ನಾವು ಇಲ್ಲಿ ಮಕ್ಕಳಿಗೆ ನಾಟಕೋತ್ಸವ ಶಿಬಿರಗಳು ಮಾಡ್ತಾ ಇದೀವಿ. ನಾಟಕ ಶಿಬಿರಗಳು ಲಾಸ್ಟ್ ಸಮ್ಮರ್ ಮಾಡಿದ್ವಿ, ವರ್ಚುವಲ್ ಆಗೇ ಮಾಡಿದ್ವಿ. ಇಲ್ಲೂ ಅಷ್ಟೇ ಪ್ಲಾನ್ ಇದೆ ನಮ್ದು. ಅಮೇರಿಕಾಯಿಂದ ನಾವು ಮಕ್ಕಳಿಗೆ, ಆಮೇಲೆ ದೊಡ್ಡವ್ರಿಗೂ ಅಷ್ಟೇ ಇದು ನಾಟಕದ ಶಿಬಿರಗಳು ಮಾಡ್ತಾ ಇದೀವಿ ನಾವು. ಅದು ಬಹಳ ಒಳ್ಳೆ ಆಲೋಚನೆ. ಇಲ್ಲಿ ಒಂದು ತೊಂದರೆ ಏನಾಗಿದೆ ಇವಾಗ ಅಂದ್ರೆ, ಫಿಸಿಕಲ್ ಆಗಿ ಜನ ಒಂದು ರಿಹರ್ಸಲ್ಗೆ ಒಟ್ಟಿಗೆ ಸೇರ್ಸೋದು ಕಷ್ಟ. ಇಲ್ಲಿ ನೆಲ್ದಿರೋ ಮುಕ್ಕಾಲಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ರಿಹರ್ಸಲ್ ಮಾಡೋದೇ ಕಷ್ಟಪ್ಪ, ನಮ್ಗೆ ನಾಟಕ ಮಾಡೋದು ಆಸೆ, ಆಕ್ಟಿಂಗ್ ಮಾಡೋಕೆ ಇಷ್ಟ, ರಿಹರ್ಸಲ್ ಬರೋದು ಕಷ್ಟ ಅಂತಾರೆ. ಅದೊಂದೇ ಪ್ರಾಬ್ಲಮ್ ಇರೋದು. ಹಾಗಾಗಿ ಈ ವರ್ಚುವಲ್ ಮಾಡೋದ್ರಿಂದ ಒಂದ್ ಸ್ವಲ್ಪ ಅದು ಸಾಲ್ವ್ ಆಗಿದೆ. ಯಾಕಂದ್ರೆ ಅವ್ರ ಮನೇಲೆ ಕೂತ್ಕೊಂಡು ರಿಹರ್ಸಲ್ ಝೂಮ್ ಮೂಲಕ ಮಾಡ್ತಾರೆ ಖುಷಿಯಾಗಿ. ಸೊ ಅದು ಬಹಳ ಒಳ್ಳೆ ಮಾತು ಹೇಳಿದ್ರೆ, ಅದನ್ನ ನಾವು ಮಾಡ್ತಾ ಇದೀವಿ. ಈಗ ನಮ್ಮ ಚೈತನ್ಯ ಅವರು ಏನೋ ಹೇಳ್ತಾರೆ. ಚೈತನ್ಯ, ಓವರ್ ಟು ಯು. ಸಾರಿ, ಆಕ್ಚುಲಿ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕೆಂದ್ರೆ ನನಗೆ ಹುಷಾರಿಲ್ಲ. ಬಟ್ ವಿದ್ಯಾ ಅವರು ಹೇಳಿದ್ರಿಂದ ನನಗೂ ಹೇಳ್ಬೇಕು ಅಂತ ಅನ್ಸ್ತು. ಈ ಝೂಮ್ ಇರೋದ್ರಿಂದ ಎಷ್ಟೋ ವರ್ಕ್ಶಾಪ್ ಗಳನ್ನ ನಾವು ಆನ್ಲೈನ್ ಮಾಡೋಕೆ ಸಾಧ್ಯತೆ ಇರುತ್ತೆ. ಅಫ್ಕೋರ್ಸ್ ಇದು ಥಿಯೇಟರ್ ಅನ್ನೋದು ಯಾವ ತರ ಅಂದ್ರೆ, ನೀವು ಅದನ್ನ ಎಲ್ಲದನ್ನೂ ವರ್ಚುವಲ್ ಆಗಿ ಮಾಡಕ್ ಆಗಲ್ಲ. ಕೆಲವೆಲ್ಲ ಫಿಸಿಕಲ್ ಪ್ರೆಸೆನ್ಸ್ ಮುಖ್ಯ ಆಗುತ್ತೆ. ಆದ್ರೂ ಕೂಡ ವಿದ್ಯಾ ತರದವ್ರು ಇದಾರೆ, ಸುನೇತ್ರ ತರದವ್ರು ಇದಾರೆ, ಎಷ್ಟೋ ಜನ ರಿಸೋರ್ಸ್ ಪರ್ಸನ್ಸ್ ಇರೋದ್ರಿಂದ ಈ ವರ್ಕ್ಶಾಪ್ ಮಾಡೋದು ಬಹಳ ಒಳ್ಳೆಯ ಐಡಿಯಾ ವಿದ್ಯಾ ಅವ್ರು ಕೊಟ್ಟಿರೋದು. ಅದನ್ನ ನೀವು
ಆನಂದ್ ನೀವು ಮತ್ತೆ ಅಮೆರಿಕಾ ಅವರು ತುಂಬಾ ಸೀರಿಯಸ್ ಆಗಿ ಪರ್ಸ್ಯೂ ಮಾಡ್ಬೇಕು ಅಂತ ನನಗೆ ಅನ್ಸುತ್ತೆ. ಇನ್ನೊಂದು, ಈ ಆನ್ಲೈನ್ ಮುಖಾಂತರ ನಾಟಕ ಮಾಡೋದಿದೆಯಲ್ಲ, ಈಗ ಹೊಸದಾಗಿರ್ಬೋದು, ಒಂಥರ ವಿಚಿತ್ರ ಅಂತ ಅನ್ಸ್ತಿರ್ಬೋದು ನಮ್ಗೆ. ಆದ್ರೆ ನಾನ್ ನೋಡ್ತೀನಿ ಈಗಾಗ್ಲೇ ರಂಗಶಂಕರದಿಂದ ಶ್ರೀನಿವಾಸ್ ಪ್ರಭು ಅವ್ರಿಗೆ ಗೊತ್ತು. ನಾನು ಶ್ರೀನಿವಾಸ್ ಪ್ರಭು ಅವರು, ಅರುಂಧತಿ ನಾಗ್ ಅವರು, ಸತ್ಯ ಅವ್ರ ಜೊತೆ ಇಂತಿನಿಂದ ಅಮೃತ ನಾಟಕ ಮಾಡ್ಬೇಕು ಅಂತ ರಿಹರ್ಸಲ್ಗಳನ್ನ ಮಾಡಿದ್ವಿ. ಸೊ ಈಗ ಆನ್ಲೈನ್ ನಾಟಕಗಳನ್ನ ಪ್ರೆಸೆಂಟ್ ಮಾಡೋದು ಒಂದು ಪ್ರಕಾರ ಆಗೋಗಿದೆ. ಅದನ್ನ ಇನ್ನೊಂದ್ ಸ್ವಲ್ಪ ಪ್ರೊಫೆಷನಲ್ ಮಾಡ್ಕೊಡೋದಕ್ಕೆ, ಅದನ್ನ ಹೇಗೆ ಶೂಟ್ ಮಾಡ್ಬೇಕು, ಅದು ಸೌಂಡ್ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗ್ಬೇಕು, ಅದ್ರ ಈ ಸ್ಕ್ರೀನಿನ ಆಯಾಮದಲ್ಲಿ ಹೇಗೆ ರಂಗಭೂಮಿಯನ್ನ ಸೆರೆ ಹಿಡಿಬೇಕು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ಸಮಯ ಬಂದಿದೆ ಅಂತ ಕಾಣಿಸುತ್ತೆ. ನಾವೆಲ್ಲ ಅದನ್ನ ತುಂಬಾ ಗಂಭೀರವಾಗಿ ಇದನ್ನ ಒಂದು ಸೆಪರೇಟ್ ಮೀಡಿಯಂ ಆಗಿ ನಾವು ಸ್ಟಡಿ ಮಾಡ್ಬೇಕು, ಇದನ್ನ ಅರ್ಥಕೊಳ್ಬೇಕು ಅಂತ ಅನ್ಕೊಳ್ತೀನಿ. ಆಮೇಲೆ ಕಡೆಯದಾಗಿ ಆನಂದ್, ನಿಮ್ಗೆ ಹಾಗೂ ನಿಮ್ಮ ಇಡೀ ತಂಡಕ್ಕೆ ಅಭಿನಂದನೆಗಳು. ಇಟ್ ಇಸ್ ಅ ಹರ್ಕ್ಯೂಲಿಯನ್ ಟಾಸ್ಕ್ ವಾಟ್ ಯು ಮ್ಯಾನೇಜ್ಡ್, ಅಂಡ್ ಐ ನೋ ನಿಮ್ಗೆ ಸಾಕಷ್ಟು ಪರ್ಸನಲ್ ಕ್ರೈಸಿಸ್ ಇದ್ರೂ ಕೂಡ ಯು ಹ್ಯಾವ್ ಬೀನ್ ಏಬಲ್ ಟು ಹ್ಯಾಂಡಲ್ ದಿಸ್ ಅಂಡ್ ರನ್ ದಿಸ್ ಹೋಲ್ ಶೋ. ಹ್ಯಾಟ್ಸ್ ಆಫ್ ಟು ಯು. ಹಾಗೂ ಭಾಗವಹಿಸಿದ ಎಲ್ರಿಗೂ, ಅವರು ಗೆದ್ದಿರ್ಲಿ ಗೆದ್ದಿಲ್ದೇ ಇರ್ಲಿ ಅದು ಮುಖ್ಯ ಅಲ್ಲ, ರಂಗಭೂಮಿಯಲ್ಲಿ ಭಾಗವಹಿಸೋದು ಮುಖ್ಯ. ಭಾಗವಹಿಸಿದ ಎಲ್ಲರಿಗೂ ನನ್ನ ಅಭಿನಂದನೆಗಳು. ನೀವು ಹೀಗೆ ನಾಟಕಗಳನ್ನ ಮಾಡ್ತಾ ಇರಿ, ರಂಗಭೂಮಿಯನ್ನ ಇನ್ನಷ್ಟು ಶ್ರೀಮಂತಗೊಳಿಸಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಚೈತನ್ಯ ಅವರೇ. ಯು ಲುಕ್ ವೆರಿ ಟಯರ್ಡ್. ದಯವಿಟ್ಟು ರೆಸ್ಟ್ ತಗೊಳ್ಳಿ, ಮತ್ತೆ ಮಾತಾಡೋಣಂತೆ. ಈಗ ನಮ್ಮ ಮುಂದಿನ ಹಾಗೆ ಮುಂದುವರ್ಸೋಣಂತೆ. ನಮ್ಮ ತೀರ್ಪುಗಾರರು ಬನ್ನಿ, ಯಾರು ಶ್ರೀನಿವಾಸ್ ಪ್ರಭುಗಳ, ಸುನೇತ್ರನ, ಯಾರು ಮಾತಾಡ್ತೀರಿ? ಮಾತಾಡ್ತೇನೆ. ಹಲೋ, ಕೇಳಿಸ್ತಾ ಇದೆಯಾ? ಎಲ್ರಿಗೂ ನಮಸ್ಕಾರ. ರಂಗ ಸಂಭ್ರಮ, ರಂಗ ಯುಗಾದಿ ಕೊನೆಯ ಹಂತಕ್ಕೆ ಬಂದಿದೆ. ನಿಜವಾಗ್ಲೂ ಒಂದು ಬಹಳ ಒಳ್ಳೆಯ ಪ್ರಯತ್ನ. ಇಂಥದ್ದೊಂದು ಅದ್ಭುತವಾದ ಪ್ರಯತ್ನವನ್ನ ಆಯೋಜಿಸಿ ರೂಪಿಸಿದ್ದಕ್ಕೆ ಆನಂದ್ ಅವರಿಗೆ ಮೊದಲಿಗೆ ಅಭಿನಂದನೆಗಳು. ಹಾಗೇನೆ ಭಾಗವಹಿಸಿದ ಎಲ್ಲ ಕಲಾವಿದರು, ತಂತ್ರಜ್ಞರಿಗೆ ಈ ಮೂಲಕ ನಾನು ಶುಭಾಶಯಗಳನ್ನ, ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ 3 ಜನ ತೀರ್ಪುಗಾರರು ಮಾತಾಡಿದ್ದಾರೆ. ಕೆಲವು ಮಾತುಗಳು ಪುನರಾವರ್ತನೆ ಆಗಬಹುದು, ಅದಕ್ಕಾಗಿ ಕ್ಷಮೆ ಇರಲಿ. ಇಲ್ಲಿ ಮುಖ್ಯವಾಗಿ ನಾನು ನಾಟಕಗಳ ಬಗ್ಗೆ, ಒಂದೊಂದು ನಾಟಕವನ್ನ ಕುರಿತು ಸೆಪರೇಟ್ ಆಗಿ ನಾನು ಮಾತಾಡ್ತಾ ಇಲ್ಲ. ಒಟ್ಟಾರೆಯಾಗಿ ನಾಟಕೋತ್ಸವದಲ್ಲಿ ಬಂದಂತಹ ನಾಟಕಗಳು, ನಿಮ್ಮ ಅಪ್ರೋಚ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕಿವಿ ಮಾತುಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಾಟಕಗಳ ಬಗ್ಗೆ ಸುನೇತ್ರ ಅವರು ವಿಶದವಾಗಿ ಮಾತಾಡ್ತಾರೆ. ನಾವಿಬ್ರು ಆ ಜವಾಬ್ದಾರಿಗಳನ್ನ ಹಂಚಿಕೊಂಡಿದ್ದೇವೆ. ಮೊದಲನೇದಾಗಿ ನೀವು ಯಾರು ಆ ಥರ ವೃತ್ತಿಪರ ನಟರು ಅಥವಾ ತಂತ್ರಜ್ಞರಲ್ಲ ಅಂತ ಅಂದ್ಕೊಂಡಿದ್ದೇನೆ. ಆದರೂ ಕೂಡ ಇಂಥದೊಂದು ಪ್ರಯತ್ನವನ್ನ ಮಾಡಿ ಸಾಕಷ್ಟು ಯಶಸ್ವಿಯಾಗಿ ನಾಟಕಗಳನ್ನ ನೀವು ಪ್ರದರ್ಶನ ಮಾಡಿದಿರಿ. ಅದಕ್ಕಾಗಿ ನೀವು ಮೊದಲಿಗೆ ಅಭಿನಂದನಾರ್ಹರು. ಎಲ್ರಿಗೂ ಅವರವರದ್ದೇ ಆದಂತಹ ಕೆಲಸಗಳಿರುತ್ತವೆ. ನಿಮ್ಮ ವೃತ್ತಿಗಳಲ್ಲಿ ನೀವು ಬಿಡುವಿಲ್ಲದ ನಿಮ್ಮ ಕೆಲಸದಲ್ಲಿ ನೀವು ತೊಡಕೊಂಡಿರ್ತೀರಿ. ಅದರ ಮಧ್ಯದಲ್ಲಿ ಒಂದಷ್ಟು ಹೊತ್ತು ಮಾಡಿಕೊಂಡು ನಾಟಕಕ್ಕಾಗಿ ಮೀಸಲಿಟ್ಟಿದ್ದೀರಿ. ಬಹಳ ದೊಡ್ಡ ವಿಷಯ ಇದು. ನಾಟಕ ಒಂದು ಸಮೂಹ ಮಾಧ್ಯಮ. ಇದು ಬಹಳ ಪರ್ಸನಲ್ ಆದಂತಹ ಆರ್ಟ್ ಅಲ್ಲ. ನಾವು ಒಂದು ಆಡಿಯನ್ಸ್ ಮುಂದೆ ನಾಟಕವನ್ನ ಪ್ರೆಸೆಂಟ್ ಮಾಡ್ತಾ ಇರ್ತೀವಿ. ಒಂದು ಪ್ರೇಕ್ಷಕ ವೃಂದ ಇರುತ್ತೆ. ಹಾಗಾದಾಗ ನಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ರಂಗದ ಮೇಲೆ ನಾವು ಒಂದು ನಾಟಕವನ್ನ ಪ್ರದರ್ಶನ ಮಾಡುವಾಗ 100 ಜನ ಅಥವಾ 1000 ಜನ ನಮ್ಮನ್ನ ನೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅನ್ನೋದು ನಮ್ಮ ಜವಾಬ್ದಾರಿಯನ್ನ ಬಹಳಷ್ಟು ಹೆಚ್ಚಿಸುತ್ತೆ. ಆ ಎಚ್ಚರವನ್ನ ಎಲ್ರೂ ಕಲಾವಿದರು ಮೊದಲಿಗೆ ಬೆಳೆಸ್ಕೋಬೇಕು. ಅನೇಕ ಕಲಾವಿದರು ಈ ನಾಟಕಗಳಲ್ಲಿ ಉತ್ತಮವಾಗಿ ಅಭಿನಯಿಸಿದಿರಿ. ಮತ್ತೆ ಕೆಲವರ ಅಭಿನಯ ಅಯ್ಯೋ ಎಲ್ಲೋ ಸ್ವಲ್ಪ ಕೊರತೆ ಇದೆ, ಇನ್ನಷ್ಟು ಇದು ಮಾಗಬೇಕಿತ್ತು ಅಥವಾ ಇನ್ನಷ್ಟು ಪಕ್ವತೆ ಬೇಕಿತ್ತು ಅಂತ ಅನಿಸಿದ್ದು ಉಂಟು. ಆದ್ರೆ ಒಂದನ್ನ ನಾನು ಗಮನಿಸಿದೆ, ಎಲ್ಲರೂ ಕೂಡ ಅಳುಕಿಲ್ಲದೆ ಅಭಿನಯವನ್ನ ಮಾಡಿದ್ದೀರಿ. ಅಳುಕು ಕಾಣಿಸ್ಲಿಲ್ಲ ನನಗೆ, ಒಂದು ಹಿಂಜರಿಕೆ ಕಾಣಿಸ್ಲಿಲ್ಲ. ಅದೊಂದು ಧೈರ್ಯ ಇತ್ತು. ಆ ಒಂದು ಪ್ರೆಸೆಂಟೇಷನ್ ಅಲ್ಲಿ ಒಂದು ಧೈರ್ಯ ಇತ್ತು. ಇದನ್ನ ನಾವು ಮಾಡಿ ತೋರಿಸಬೇಕು ಅನ್ನುವಂತಹ ಒಂದು ಛಲ, ಒಂದು ಉತ್ಸಾಹ ಇತ್ತು. ಅದು ಎಲ್ಲ ನಾಟಕಗಳಲ್ಲೂ ಕಂಡು ಬಂದಂತಹ ಒಂದು ಸಾಧಾರಣವಾದಂತಹ ಅಂಶ. ಪಾತ್ರದ ಒಳಗೆ ಪ್ರವೇಶ ಮಾಡಿ ಅಭಿನಯ ಮಾಡೋದು ಯಾವುದೇ ನಟ ಅಥವಾ ನಟಿಗೆ ಬಹಳ ದೊಡ್ಡ ಸವಾಲು.
ಅದನ್ನ ಬಹಳಷ್ಟು ಜನ ಇನ್ನೂ ನೀವು ಸಿದ್ಧಿಸ್ಕೋಬೇಕಾಗಿದೆ. ಅಫ್ಕೋರ್ಸ್ ಯಾವುದು ಒಂದು ದಿನದಲ್ಲಿ ಅಥವಾ ಒಂದು ತಿಂಗಳಿನಲ್ಲಿ, ಒಂದು ವರ್ಷದಲ್ಲಿ ಆಗುವಂಥದ್ದಲ್ಲ. ನಿರಂತರವಾದಂತಹ ಅಭ್ಯಾಸ, ಪರಿಶ್ರಮ, ತೊಡಗುವಿಕೆ ಇದಕ್ಕೆ ತುಂಬಾ ಅಗತ್ಯವಾಗಿ ಬೇಕಾದಂಥದ್ದು. ಸಹಜವಾಗಿ ಇರಬೇಕು, ರಂಗದ ಮೇಲೆ ಸಹಜವಾಗಿ ಇರಬೇಕು. ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಬಹಳಷ್ಟು ಕಲಾವಿದರಿಗೆ ರಂಗದ ಮೇಲೆ ನಿಂತುಕೊಳ್ಳೋದು ಕೂಡ ಸ್ವಲ್ಪ ಗೊಂದಲದ ವಿಷಯ ಆಗಿತ್ತು. ಆಮೇಲೆ ಕೆಲವು ಕಡೆ ಮೂವ್ಮೆಂಟ್ಸ್ ಸ್ವಲ್ಪ ಆಕ್ವರ್ಡ್ ಆಗಿದೆ, ಇದು ಯಾಕೋ ಸರ್ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಕಣ್ಣಿಗೆ ಕಣ್ಣಿಟ್ಟು ನೋಡಿ ಮಾತಾಡ್ತಾ ಇರಲಿಲ್ಲ, ನೆಲ ನೋಡಿ ಮಾತಾಡ್ತಾ ಇದ್ರಿ. ಈ ತರಹದ ಎಲ್ಲ ಸಣ್ಣ ಪುಟ್ಟ ಅಂಶಗಳು ಏನಿದೆ, ಇದನ್ನೆಲ್ಲ ನೀವು ತಿದ್ದುಕೋಬೇಕಾದಂತಹ ಅಗತ್ಯ ಇದೆ. ಇದನ್ನೆಲ್ಲ ತಿದ್ದುಕೊಂಡಾಗ ತಾನಾಗೆ ನಾಟಕದ ಗುಣಮಟ್ಟ ಎತ್ತರಕ್ಕೆ ಹೊರಟು ಹೋಗುತ್ತೆ. ಸಹಜವಾಗಿ ಇರಬೇಕು ಅನ್ನಲ್ಲ. ಸಹಜತೆ ಅಂದ್ರೆ ಏನು ಅಂದ್ರೆ, ಅದು ನಿಮ್ಮ ಸಹಜತೆ ಅಲ್ಲ, ನಿಮ್ಮ ವ್ಯಕ್ತಿತ್ವದ ಸಹಜತೆ ಅಲ್ಲ, ಆ ಪಾತ್ರದ ಸಹಜತೆ. ನೀವು ಯಾವ ಪಾತ್ರವನ್ನ ಅಭಿನಯಿಸ್ತಾ ಇದ್ದೀರಿ, ಆ ಪಾತ್ರದ ಒಳಹೊಕ್ಕು, ಆ ಪಾತ್ರ ಒಂದು ಸನ್ನಿವೇಶದಲ್ಲಿ ಹೇಗೆ ಇರಬಹುದು, ಅದರ ವರ್ತನೆ ಹೇಗಿದ್ದಿರಬಹುದು ಅನ್ನೋದನ್ನ ನೀವು ಪರಿಭಾವಿಸಿಕೊಂಡು ಅದನ್ನ ಮನನ ಮಾಡಿಕೊಂಡು ಆ ಪಾತ್ರದ ಹಾಗೆ ವರ್ತಿಸೋದು ಬಹಳ ಮುಖ್ಯ. ಅದರ ಕಡೆಗೆ ನೀವು ಹೆಚ್ಚಿನ ಗಮನವನ್ನ ಕಲಾವಿದರು ಕೊಡಬೇಕಾದಂತಹ ಪ್ರಸಂಗ ಇದೆ. ಹಾಗಾಗಿ ಎಷ್ಟೋ ಕಡೆ ಏನನ್ನಿಸ್ತು, ಸ್ವಲ್ಪ ಅತಿರೇಕದ ಅಭಿನಯ ಅನ್ನಿಸ್ತು, ಎಸ್ಪೆಷಲಿ ಕಾಮಿಡಿ ಮಾಡೋವಾಗ. ಅದೇನಾಗುತ್ತೆ, ಜನದಿಂದ ಒಂದು ಸಣ್ಣ ರಿಯಾಕ್ಷನ್ ಬಂದ ತಕ್ಷಣ ನಾವು ಮೈ ಮರೆತು ಬಿಡ್ತೀವಿ. ಅದೇನಾಗುತ್ತೆ, ಆ ಹದ ತಪ್ಪು ಬಿಡುತ್ತೆ, ಆ ತೂಕ ತಪ್ಪು ಬಿಡುತ್ತೆ. ಹಾಗಾಗಬಾರ್ದು. ಮೊದಲಿನಿಂದ ಕೊನೆಯ ತನಕ ಆ ಪಾತ್ರದ ಔಚಿತ್ಯ ಏನಿದೆ, ಹದ ಏನಿದೆ, ಅದನ್ನ ಕಾಪಾಡ್ಕೊಂಡು ಹೋಗುದು. ಕೆಲವು ಕಡೆ ಓವರ್ ಆಕ್ಟಿಂಗ್ ಅಂತ ಅನಿಸ್ತು, ಇನ್ನು ಕೆಲವು ಕಡೆ ಅಯ್ಯೋ ತೀರಾ ಸಪ್ಪೆ ಆಯ್ತಲ್ಲ, ಇದಕ್ಕೆ ಇನ್ನಷ್ಟು ಜೀವ ತುಂಬಬೇಕಾದ ಅಗತ್ಯ ಇತ್ತಲ್ಲ ಅಂತ ಅನ್ನಿಸ್ತು. ಇಷ್ಟೆಲ್ಲದರ ಮಧ್ಯೆ ನಿಮ್ಮ ಪ್ರಯತ್ನವನ್ನ ನಾನು ಖಂಡಿತವಾಗಿ ಶ್ಲಾಘಿಸ್ತೇನೆ. ನಾವೆಲ್ಲ ತೀರ್ಪುಗಾರರು ಕೂಡ ಒಮ್ಮತದಿಂದ ಈ ತೀರ್ಮಾನಕ್ಕೆ ಬಂದಿದ್ದೇವೆ. ಎಲ್ಲರಲ್ಲೂ ಕೂಡ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನ ಹೊರಹಚ್ಚುವಂತ ಒಂದು ಸಂದರ್ಭ ಇದೆ. ನೀವು ಇನ್ನಷ್ಟು ತರಬೇತಿಯನ್ನ ಪಡೆದುಕೊಂಡ್ರೆ, ಆಗ್ಲೇ ಈ ವರ್ಕ್ಶಾಪ್ಸ್ ಬಗ್ಗೆ ಮಾತುಕತೆ ಆಯ್ತು, ನಾನು ಅದನ್ನೇ ವಿಸ್ತಾರವಾಗಿ ಹೇಳಬೇಕು ಅನ್ಕೊಂಡಿದ್ದೆ. ಈಗಾಗಲೇ ಅದು ಚರ್ಚೆ ಆಗಿರೋದ್ರಿಂದ ನಾನು ಅದನ್ನ ಬೆಳೆಸೋಕ್ ಹೋಗಲ್ಲ. ಒಂದಿಷ್ಟು ತರಬೇತಿ ನಿಮಗೆ ಸಿಕ್ಕಿದ್ರೆ ಖಂಡಿತವಾಗಿ ನೀವೆಲ್ಲರೂ ಕೂಡ ಇನ್ನೂ ಉತ್ತಮ ಮಟ್ಟದ ಅಭಿನಯವನ್ನ ಕೊಟ್ಟು ಉತ್ತಮ ಮಟ್ಟದ ನಾಟಕಗಳನ್ನ ರಂಗದ ಮೇಲೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಇದು ನಾನು ಹೇಳಬೇಕು ಅಂದ್ಕೊಂಡಂತ ಬಹಳ ಮುಖ್ಯವಾದಂತಹ ವಿಷಯಗಳು. ಈ ಒಂದು ತಾಂತ್ರಿಕ ಆವಿಷ್ಕಾರ ಏನಿದೆ, ಈ ವರ್ಚುವಲ್ ಥಿಯೇಟರ್, ಇದನ್ನೇನು ಆನಂದ್ ಮತ್ತೆ ಎಲ್ಲ ಸಹೋದ್ಯೋಗಿಗಳು ಸೇರ್ಕೊಂಡು ನೀವು ಬೆಳೆಸಿದಿರಿ, ನನಗೆ ತುಂಬಾ ಹೊಸದು. ಈ ಮಾಧ್ಯಮಕ್ಕೆ ನಾನು ತೀರಾ ಹೊಸಬ. ಹಾಗಾಗಿ ಇದೊಂದು ಹೊಸ ಆಯಾಮ ನನಗೆ ಪರಿಚಯ ಆಯಿತು. ಅದಕ್ಕಾಗಿ ಮೊದಲಿಗೆ ನಿಮಗೆ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೇನೆ ಎಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತೇನೆ. ಯಾರಿಗೆ ಗೆದ್ದಿದ್ದಾರೆ, ಯಾರಿಗೆ ಬಹುಮಾನ ಬಂದಿಲ್ಲ, ಇದು ಅಷ್ಟು ಮುಖ್ಯವಾದದ್ದಲ್ಲ. ನಾನು ಹೇಳದ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಇನ್ನಷ್ಟು ಉತ್ತಮ ಮಟ್ಟದ ಪ್ರದರ್ಶನಗಳನ್ನ ನೀಡೋದಕ್ಕೆ ನೀವೆಲ್ಲರೂ ಪ್ರಯತ್ನ ಪಡ್ತೀರಿ. ನಿಮಗೆ ಸಾಕಷ್ಟು ಇತಿಮಿತಿಗಳಿವೆ, ನಿಮ್ಮದೇ ಆದಂತಹ ಕನ್ಸ್ಟೆಂಟ್ಸ್ ಇದೆ. ಅದೆಲ್ಲದರ ಮಧ್ಯೆ ನೀವು ಬಿಡುವು ಮಾಡಿಕೊಂಡು ಮಾಡ್ತೀರಿ ಅನ್ನೋಂಥ ನಂಬಿಕೆ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್ ಆಲ್ ಆಫ್ ಯು. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಪ್ರಭುಗಳೇ. ನೀವು ನಿಮ್ಮ ಆ ಬ್ರಾಡ್ ಫೀಡ್ಬ್ಯಾಕ್ ಏನಿದೆ ಅದು ಬಹಳ ಆಳವಾಗೂ ಇತ್ತು. ನೀವು ಹೆಚ್ಚು ದೀರ್ಘವಾಗಿ ಮಾತಾಡದೇ ಇದ್ರು ನೀವು ಆಡಿದ ಮಾತುಗಳಲ್ಲಿ ಬಹಳ ಅರ್ಥಗರ್ಭಿತವಾಗಿತ್ತು. ಸುನೇತ್ರ ಅವರೇ, ನೀವೇನಾದ್ರು ಹೇಳೋದಿದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ಓಕೆ. ಮೊದಲನೇದಾಗಿ ಎಲ್ಲರಿಗೂ ಜೋರಾದ ಚಪ್ಪಾಳೆ. ವಯಸ್ಸಲ್ಲಿ ಹಾಗೂ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಲ್ಲ 5 ಜಡ್ಜ್ ಚಿಕ್ಕವಳು ನಾನು. ನನಗೆ ಮೇಜರ್ ಆಗಿ ಎಲ್ಲರೂ ಜವಾಬ್ದಾರಿ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ವೈ, ಬಟ್ ಸ್ಟಿಲ್ ಎಲ್ಲಾ ಜಡ್ಜಸ್ ಹೇಳಿದ್ದು ಮಮ ನನ್ ಕಡೆಯಿಂದ. ಮತ್ತ ಅದನ್ನೇ ರಿಪೀಟ್ ಮಾಡಿ ನಾನು ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ. ಇನ್ ಡೀಟೇಲ್ ಅಫ್ಕೋರ್ಸ್ ಎಲ್ಲಾರು ಆಕ್ಟರ್ಸ್, ಡೈರೆಕ್ಟರ್ಸ್, ನಿಮ್ಮ ಪ್ರಯತ್ನಕ್ಕೆ ನಮೋ ನಮಃ. ನಿಮ್ಮ ಈ ವರ್ಚುವಲ್ ನಾಟಕೋತ್ಸವಕ್ಕೆ ನಮೋ ನಮಃ. ನಿಜವಾಗ್ಲೂ ಟೆಕ್ನಿಕಲ್ ಆಗಿ ನಾವು ಇಷ್ಟೆಲ್ಲಾ ಮಾಡ್ಬೋದು ಅಂತ ಅಮೇರಿಕಾ ಅವರು ನಮ್ಗೆ ತೋರ್ಸ್ಕೊಟ್ಟಿದ್ದಾರೆ. ಹಾಗಾಗಿ ಜೈ ಹೋ ಎಲ್ಲಾರ್ಗು.
ಕಮಿಂಗ್ ಬ್ಯಾಕ್ ಟು ದ ಪ್ಲೇಸ್, 11 ನಾಟಕ ನೋಡಿದ್ವಿ ಎಲ್ಲಾರು. 11 ನಾಟಕದಲ್ಲಿ 2 ಸಾಲಾಗಿ ಒಂದು ವಿಮರ್ಶೆ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನನ್ನ ಕಡೆಯಿಂದ ಏನಾದ್ರೂ ನಿಮ್ಗೆ ತಪ್ಪನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಓವರ್ ಟು ದ ಪ್ಲೇಸ್. ಮೊದಲನೇ ನಾಟಕ ವಾರ್ಷಿಕೋತ್ಸವ. ಕೇಳಿಸ್ತಾ ಇದೆಯಾ ಆನಂದ್ ನಾನು ಮಾತಾಡ್ತಿರೋದು ಎಲ್ಲಾರ್ಗು? ಕೇಳಿಸ್ತಾ ಇದೆ. ಓಕೆ ಫೈನ್. ಕೇಳಿಸ್ತಾ ಇದೆ ಸುನೇತ್ರ, ಯು ಆರ್ ಫೈನ್, ಮಾತಾಡಿ. ಓಕೆ. ವಾರ್ಷಿಕೋತ್ಸವ ವಾಸ್ ದ ಫಸ್ಟ್ ಪ್ಲೇ ವಿ ಸಾ. ಯು ಅಂಡ್ ಮೀ ಥಿಯೇಟರ್ ಅವ್ರು ಮಾಡಿದ್ದು, ಪರ್ವತ್ ಪಾಣಿ ಅವರ ವಾರ್ಷಿಕೋತ್ಸವ. ಇದು ಬಹುಶಃ ತುಂಬಾ ಚಿರಪರಿಚಿತ ನಾಟಕ, ಎಲ್ಲಾರು ಬಹುಶಃ ಎಲ್ಲಾ ತಂಡಗಳು ಮಾಡಿರೋಂತ ನಾಟಕ ಇದು. ರಂಗಣ್ಣ ಪಾತ್ರಧಾರಿ ಏನಿದ್ರು ಅವರು ಅದ್ಭುತವಾಗಿ, ತುಂಬಾ ಸಹಜವಾಗಿ ಆ ಪಾತ್ರಕ್ಕೆ ತುಂಬಾ ನ್ಯಾಯ ಸಲ್ಲಿಸ್ಕೊಟ್ರು. ಅಲ್ಲಿ ಕೆಮ್ಮು ಅನ್ನೋ ವಿಷಯ ತುಂಬಾ ಇತ್ತು, ಆದ್ರೆ ರಂಗಣ್ಣ ಅವರು ಮಧ್ಯದಲ್ಲಿ ಸ್ವಲ್ಪ ಕೆಮ್ಮಿದ್ರೆ ಚೆನ್ನಾಗಿರೋದು, ಕೆಮ್ಮಿನ ಬಗ್ಗೆನೆ ಒಂದ್ 2-3 ನಿಮಿಷ ಮಾತುಕತೆ ಇತ್ತು. ಬಟ್ ರಂಗಣ್ಣ ಅವರು ತುಂಬಾ ಕಮ್ಮಿ ಕೆಮ್ತಾ ಇದ್ರು. ಸೊ ಅದೊಂದು ನನಗೆ ಇದು ಅನ್ನಿಸ್ತು. ವಿಕ್ರಮ್ ಅಂಡ್ ಹಿಸ್ ವೈಫ್ ರತ್ನ ಇಬ್ರು ಅದ್ಭುತವಾಗಿ ಅಭಿನಯಿಸಿದ್ರು. ಪಾರ್ವತಮ್ಮ ಎಲ್ಲೋ ಒಂದ್ ಕಡೆ ಓವರ್ ಆಕ್ಟಿಂಗ್ ಅಂತ ಅನ್ಸಿದ್ರು. ಆ ನಾಟಕಕ್ಕೆ, ಎಸ್ಪೆಷಲಿ ವಾರ್ಷಿಕೋತ್ಸವ ನಾಟಕಕ್ಕೆ ಆ ಮಡಿ ಹೆಂಗ್ಸು ಆ ಹಂಗು ವಾವ್ ಅಂತ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡೋದು ಇಟ್ ವಾಸ್ ಅ ನೀಡ್ ಅಂತಾನು ಅನ್ನಿಸ್ತು ನಮ್ಗೆ. ಸೊ ಪಾರ್ವತಮ್ಮ ಆಲ್ಸೋ ವಾಸ್ ಗುಡ್. ಎನಿವೇ ರಾಜಶ್ರೀ ಅಂಡ್ ಶರತ್ ಪರ್ವತವಾಣಿ, ದಿಸ್ ವಾಸ್ ಅ ಪರ್ಫೆಕ್ಟ್ ಒನ್ ಆಕ್ಟ್. So congratulations, it was a good play. And going to second play, ಕೊರಿಯಪ್ಪನ ಕೊರಿಯೋಗ್ರಫಿ ದುಂಡಿರಾಜ್ ಅವ್ರದ್ದು. ತ್ರಿವೇಣಿ ನಾಟಕ ತಂಡ ಇದನ್ನ ಅಭಿನಯಿಸಿದ್ರು. ಇದರಲ್ಲಿ ಕಾಂಟ್ರಾಕ್ಟರ್ ತೊಳಿಯಪ್ಪ ಸಖತ್ ಇಷ್ಟ ಆದ್ರು ನನ್ಗೆ. ತುಂಬಾ ಫನ್ನಿ ಆಗಿ, ಟೀ ಅಂದ್ರೆ ಟೀ, ಕಾಫಿ ಅಂದ್ರೆ ಕಾಫಿ, ಅದು ತುಂಬಾ ಚೆನ್ನಾಗಿ ಅವ್ರದ್ದು ಪುಟ್ಟ ಪಾತ್ರ ಅದು. ಹಿ ಡಿಡ್ ಇಟ್ ವೆರಿ ಏನೋ ಅಂತಾರೆ, ಹಿ ಫಿಟೆಡ್ ದ ಬಿಲ್. ತುಂಬಾ ಚೆನ್ನಾಗಿ ಮಾಡಿದ್ರು. ಜೊತೆನಲ್ಲಿ ಮಗಳು ಮತ್ತು ವರದಿಗಾರ ಅವರು ಅಷ್ಟೇ, ಅವ್ರು ಕೊಟ್ಟಿದ್ದ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಇಂದ್ರಾ ಜೋಯಿಸ್ ಅವರು ತುಂಬಾ ಸಲ ಕೆಳಗಡೆ ನೋಡ್ತಾ ಇದ್ರು, ಬಟ್ ಆದ್ರೂ ಶಿ ವಾಸ್ ಅ ಟಿಪಿಕಲ್ ಹೌಸ್ ವೈಫ್. ಶಿ ಡಿಡ್ ದ ಬೆಸ್ಟ್. ಸೊ ಶಿ ವಾಸ್ ಗುಡ್. ಅಂಡ್ ಉಮೇಶ್ ಜೋಯಿಸ್ ಅವರೇ, ನಿಮ್ಮ ಡೈರೆಕ್ಷನ್ ಅಂಡ್ ನಿಮ್ಮ ಆಕ್ಟಿಂಗ್ ತುಂಬಾ ಆ ಪಾತ್ರಕ್ಕೆ ಪರ್ಫೆಕ್ಟ್ ಆಗಿತ್ತು. ಮತ್ತೆ ಒಂಥರ ಆ ದುಂಡಿರಾಜ್ ಅವ್ರ ಮಾತಾಡಿದ್ರೆ ಹೇಗಿರುತ್ತೋ ಹೆಚ್ಚು ಕಮ್ಮಿ ಹಾಗೆ ಆಯ್ತು. ಬಿಕಾಸ್ ನಂಗೆ ದುಂಡಿರಾಜ್ ಅವ್ರ ಜೊತೆ ತುಂಬಾ ಒಡನಾಟ ಇದೆ, ಅದಕ್ಕೆ ನನ್ ಎಲ್ಲೋ ಒಂದ್ ಕಡೆ ದುಂಡಿರಾಜ್ ಸರ್ನೇ ನೋಡ್ದಂಗ್ ಅನಿಸ್ತಾ ಇತ್ತು. ಸೊ ಗುಡ್ ಅಟೆಂಪ್ಟ್. ಆದ್ರೆ ನನ್ಗೆ ಒಂದು ಕೊರಿಯಪ್ಪನ ಕೊರಿಯೋಗ್ರಫಿಲಿ 4 ಜಂಪ್ ಕಟ್ ಇತ್ತು. ನಮ್ದು ಒನ್ ಆಕ್ಟ್ ಅಂದ ತಕ್ಷಣ, ನಾಟಕ ಅಂದ ತಕ್ಷಣ ಇಟ್ಸ್ ಲೈವ್, ಎಲ್ಲೂ ನಿಮ್ಗೆ ಕಟ್ ಮಾಡುವಂತ ಒಂದು ಅವಕಾಶ ಸಿಗಲ್ಲ. ಆದ್ರೂ ನೀವು 4 ಸತಿ ಅದನ್ನ ಜಂಪ್ ಕಟ್ ಮಾಡಿದೀರಾ. ಇಟ್ಸ್ ಓಕೆ, ವರ್ಚುವಲ್ ಆಗಿರೋದ್ರಿಂದ ನಿಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಟೆಕ್ನಿಕಲ್ ಯೂಸ್ ಮಾಡಬಹುದು ಅನ್ನೋ ಒಂದು ಕ್ಲಾಸ್ ಇರೋದ್ರಿಂದ, ಸೊ ವಿ ಕಾಂಟ್ ಏನೋ ಅದನ್ನ ಅದ್ರ ಮೇಲೆ ಸ್ಕೋರ್ ಮಾಡಕ್ ಆಗೋದಿಲ್ಲ. ಬಟ್ ಸ್ಟಿಲ್ ಸೆಟ್ ನ ಒಂದೇ ಕಡೆ ನೀವು ಸೆಟ್ ಹಾಕೊಂಡು ಒಂದೇ ಕಡೆ ಅಲ್ಲೇ ಹಾಲು, ಅದೇ ರೂಮು, ಅದೇ ಇದೊಂದು ಮಾಡಿದ್ರೆ ತುಂಬಾ ಚೆನ್ನಾಗಿರೋದು. ಯು ಆಕ್ಚುಲಿ ಶಿಫ್ಟೆಡ್ ರೂಮ್ ಇಂದ ಆಕ್ಚುಲಿ ಹಾಲ್ ಶಿಫ್ಟ್ ಮಾಡಿದೀರಾ, ವಿಚ್ ವಾಸ್ ನಾಟ್ ನೆಸೆಸರಿ ಅಂತ ಅನ್ನಿಸ್ತು. ಅಲ್ಲೇ ಒಂದ್ ಸ್ವಲ್ಪ ಚೇಂಜಸ್ ಮಾಡಿದ್ರು ಚೆನ್ನಾಗಿರ್ತಾ ಇತ್ತು. ದಟ್ ವುಡ್ ಹ್ಯಾವ್ ಆಡೆಡ್ ಅ ಮಾರ್ಕ್ ಟು ಯೋರ್ ಪ್ಲೇ ಇನ್ ಕೊರಿಯಪ್ಪನ ಕೊರಿಯೋಗ್ರಫಿ. ಓಕೆ, ಗೋಯಿಂಗ್ ಟು ದ ಥರ್ಡ್ ಪ್ಲೇ, ಕುಂಟ ಕುರುವತಿ, ಕೈಲಾಸಮ್ಮ ಅವ್ರದ್ದು. ಇದನ್ನ ಚಿತ್ರ ನಾಟಕ ತಂಡದವರು, ಬೆಳಕು ಚಿತ್ರ ನಾಟಕ ತಂಡದವರು ಪರ್ಫಾರ್ಮ್ ಮಾಡಿದ್ದಾರೆ. ಪರ್ಫೆಕ್ಟ್ ಒನ್ ಆಕ್ಟ್. ದಿಸ್ ವಾಸ್ ದ ಒಂಥರ ಇದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಪರ್ಫೆಕ್ಟ್ ಒನ್ ಆಕ್ಟ್ ಗೆ. ಲೈಟಿಂಗ್ ವಾಸ್ ಅಮೇಸಿಂಗ್ ಅಂಡ್ ಲೈವ್ ಮ್ಯೂಸಿಕ್ ಇತ್ತು, ಅವರೇ ಆರ್ಟಿಸ್ಟ್ ಗಳೇ ಹಾಡ್ತಾ ಇದ್ರು, ವಿಚ್ ವಾಸ್ ಐಸಿಂಗ್ ಆನ್ ದ ಕೇಕ್. ತುಂಬಾ ಚೆನ್ನಾಗಿತ್ತು. ಅಂಡ್ ಇಟ್ ಗುಡ್ ಪ್ರೆಸೆಂಟೇಶನ್. ಎಲ್ಲೂ ಆಕ್ಟರ್ಸ್ ತಡಬಾಡಿಸ್ಲಿಲ್ಲ ಅಥವಾ ಎಲ್ಲೂ ಇದ್ ಮಾಡ್ಲಿಲ್ಲ. ಇಟ್ ವಾಸ್ ಆಕ್ಚುಲಿ ಅ ಪ್ರೊಫೆಷನಲ್ ಪ್ಲೇ ಅಂತ ಅನ್ನಿಸ್ತು ನನಗೆ. ಗಂಡಸ್ ಕತ್ರಿ ವಾಸ್ ಫ್ರಮ್ ದ ಸೇಮ್ ಟೀಮ್. ಗಂಡಸ್ ಕತ್ರಿ ಅನ್ನೋ ನಾಟಕ ಸೇಮ್ ಟೀಮು, ಕೈಲಾಸಮ್ಮ ಅವ್ರದ್ದು. ಆದ್ರೆ ಅದೇ ಆಕ್ಟರ್ಸ್ ಆಗಿರೋದ್ರಿಂದ ಆಕ್ಟಿಂಗ್ ಸ್ಕಿಲ್ಸ್ ಕಂಪೇರಿಂಗ್ ಟು ಕುಂಟ ಕುರುವತಿ ವಾಸ್ ನಾಟ್ ಅಪ್ ಟು ದ ಮಾರ್ಕ್ ಇನ್ ಗಂಡಸ್ ಕತ್ರಿ. ನನ್ಗೆ ಅದು ವೆಲ್ ಟ್ರೈಡ್ ಪ್ಲೇ ಅನ್ನಿಸ್ತು, ಬಟ್ ಇಟ್ ವಾಸ್ ನಾಟ್ ಟು ದ ಮಾರ್ಕ್. ಸಂದೀಪ್ ಮಂಜುನಾಥ್ ಡೈರೆಕ್ಟ್ ಮಾಡಿದ್ದಾರೆ ಇದನ್ನ. ಅಂಡ್ ಐ ಕಂಗ್ರಾಚುಲೇಟ್ ಸಂದೀಪ್ ಮಂಜುನಾಥ್ and team. ತುಂಬಾ ಒಳ್ಳೆ ಪ್ರಯತ್ನ ನಿಮ್ದು. ಸೊ ಕೀಪ್ ದ ಸ್ಪಿರಿಟ್ ಗೋಯಿಂಗ್ and good luck. Okay, next coming to ಪುಕ್ಕಟ್ಟೆ ಸಲಹೆ. ದುಂಡಿರಾಜ್ ಅವರ ಪುಕ್ಕಟ್ಟೆ ಸಲಹೆ. ಇದು ದಿಸ್ ವಾಸ್ ಅ ಪರ್ಫೆಕ್ಟ್ ಪ್ಯಾಂಡಮಿಕ್ ಪ್ಲೇ ಅಂತ ಅನಿಸ್ತು. ಯಾಕಂದ್ರೆ ಪ್ಯಾಂಡಮಿಕ್ ಯುಗಕ್ಕೆ ಅವ್ರು ಬಿಗಿನಿಂಗ್ ಅಲ್ಲಿ ಮಾತಾಡ್ದಾಗ್ಲೇ ಮೇಡಮ್ ಹೇಳಿದ್ರು ಇದು ಪ್ಯಾಂಡಮಿಕ್ ಗೋಸ್ಕರ ಅಂತಾನೆ ನಾವು ಮಾಡ್ತಾ ಇರೋಂತಹ ಪ್ಲೇ ಅಂತ. ಆಕ್ಚುಲಿ ಟೆಕ್ನಿಕಲ್ ಆಗಿ ಏನು ಯೋಚನೆ ಮಾಡಿದ್ದಾರೆ, ಕನ್ಸೀವ್ ಮಾಡಿದಾರಲ್ಲ ಐಡಿಯಾ, ಅದಕ್ಕೆ ಖಂಡಿತವಾಗ್ಲೂ ನಾವೆಲ್ಲ ಮೆಚ್ಚುಗೆ ಸಲ್ಲಿಸ್ಲೇಬೇಕು. ಆಂಕರ್ ಅಂಡ್ ದ ಸ್ವಾಮೀಜಿ,
ಡಿಡ್ ಅ ಮೇಜರ್ ರೋಲ್ ವಿಚ್ ವಾಸ್ ವೆರಿ ಗುಡ್. ಆಮೇಲೆ ಮಧ್ಯದಲ್ಲಿ ಬಂದಂತ ಎಲ್ಲಾ ಕಾಲರ್ಸ್ ಅಷ್ಟೇ ಅವ್ರದೇ ಆದಂತ ಇದ್ರಲ್ಲಿ. ಬಟ್ ನಂಗೆ ಈ ಪ್ಲೇನ್ ಅಲ್ಲಿ ಏನಿಸ್ತು ಅಂದ್ರೆ ಆ ಡೆಲಿವರಿ ಆಫ್ ದ ಡೈಲಾಗ್, ದೋ ಯು ಆರ್ ನಾಟ್ ಆಲ್ ಟುಗೆದರ್, ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಶೂಟ್ ಮಾಡಿ ಕಳ್ಸಿದೀರಾ, ದ ಡೈಲಾಗ್ ಡೆಲಿವರಿ ಏನಾಗ್ತಿತ್ತು ಅಂದ್ರೆ ಎಲ್ಲರೂ ಒಂದೇ ತರ ಡೈಲಾಗ್ ಡೆಲಿವರಿ ಮಾಡ್ತಾ ಇದ್ದೀರಾ. ಅಂದ್ರೆ ದ ಪೇಸ್ ಅಂಡ್ ಇದು ಸ್ವಲ್ಪ ಒಂದೇ ತರ ಅನ್ನಿಸ್ತು. ಅದ್ ಯಾಕೆ ಅದ್ ಬೇಕು ಅಂತ ಮಾಡಿದ್ರು ಅಥವಾ ಮೀನ್ ಇಟ್ ಕುಡ್ ಹ್ಯಾವ್ ಹ್ಯಾಡ್ ಅ ವೇರಿಯೇಷನ್ ಅಂತ ಅನ್ನಿಸ್ತು ನನ್ಗೆ. ಆಮೇಲೆ ಮಂಗಳಾ ಉಡುಪ ಅವರೇ, ಒನ್ ಎಕ್ಸ್ಟ್ರಾ ಮಾರ್ಕ್ ಫಾರ್ ಯೋರ್ ಎಕ್ಸ್ಪೆರಿಮೆಂಟ್ ವಿಚ್ ಇಸ್ ವೆರಿ ಡಿಫ್ರೆಂಟ್. ಒನ್ ಆಕ್ಟ್ ಅಂತ ನಾನು ಇದನ್ನ ಕನ್ಸಿಡರ್ ಮಾಡಕ್ ಆಗೋದಿಲ್ಲ. ನಾವು 5 ಜನ ಜಡ್ಜ್ ಇದಕ್ಕೆ ಒಪ್ಕೊಂಡಿದ್ದಾರೆ. ಒನ್ ಆಕ್ಟ್ ಅನ್ನೋದಕ್ಕೆ ಸ್ವಲ್ಪ ಹೊರತಾಗಿದೆ ಇದು. ಆದರೂ ಆಕ್ಟಿಂಗ್ ಸ್ಕಿಲ್ಸ್ ಅಲ್ಲಿ ಯು ಸ್ಕೋರ್ ಆನ್ ಮಾರ್ಕ್ಸ್ ಅಂಡ್ ಇಟ್ ವಾಸ್ ಅ ವೆರಿ ಗುಡ್ ಅಟೆಂಪ್ಟ್. ಇಲ್ಲಿ ನಾನು ಒಂದ್ ಮೆನ್ಷನ್ ಮಾಡ್ಬೇಕು, ಪುಕ್ಕಟ್ಟೆ ಸಲಹೆಯಲ್ಲಿ ಸಮರ್ಥ್ ಅನ್ನೋ ಪುಟ್ಟು ಮಗು ಈ ಟೈಟಲ್ ಸಾಂಗ್ ಹಾಡಿದ್ದಾನೆ, ಪುಕ್ಕಟ್ಟೆ ಸಲಹೆ ಅಂತ. ಒಂದು ತುಂಬಾ ಕ್ಯೂಟ್ ಆಗಿ ಹಾಡಿದ್ದಾನೆ, ವಿಚ್ ವಾಸ್ ರಿಯಲಿ ಗುಡ್ ಅಂಡ್ ಇಟ್ ಆಡೆಡ್ ಅ ಫ್ಲೇವರ್ ಟು ದ ಪ್ಲೇ. ಸೊ ಕಂಗ್ರಾಚುಲೇಷನ್ ಟು ಪುಕ್ಕಟ್ಟೆ ಸಲಹೆ ಅಂಡ್ ಮಂಗಳಾ ಉಡುಪ. ಗುಡ್ ಲಕ್. ಅಂಡ್ ಕಮಿಂಗ್ ಟು ಭಾವ ಮೈದುನ, ಗುಂಡೂರಾವ್ ಅವ್ರದ್ದು, ಬೃಂದಾವನ ಕೂಟ ಅವರು ಇದನ್ನ ಅಭಿನಯಿಸಿದ್ದಾರೆ. ಆಕ್ಚುಲಿ ಭಾವನ್ ಪಾತ್ರ ಮಾಡಿದವರು ತುಂಬಾ ಸಹಜವಾದ ಅಭಿನಯ. ಹೋಗ ಏನಾದ್ರು ಮಾಡ್ಕ ಅಂತ ತುಂಬಾ ಆ ರೆಗ್ಯುಲರ್ ಆ ಟೋನು, ಆ ಆಕ್ಟಿಂಗು, ಹಿ ವಾಸ್ ವೆರಿ ನ್ಯಾಚುರಲ್. ಮೇ ಬಿ ಸ್ವಲ್ಪ ನಾಟಕೀಯತೆ ಇತ್ತು, ಆದ್ರೂ ಇಟ್ ವಾಸ್ ವೆರಿ ಕನ್ವಿನ್ಸಿಂಗ್. ಮೈದುನಾ ವಾಸ್ ವೆರಿ ಫನ್ನಿ. ಒಂಥರ ತುಂಬಾ ಅವರೇ ಎಂಜಾಯ್, ಬೇರೆಯವ್ರ ಎಂಜಾಯ್ ಮಾಡಕ್ಕೆ ಅವರೇ ಎಂಜಾಯ್ ಮಾಡ್ತಿದ್ರು ಆ ಪಾತ್ರನ. ಸೊ ವಿಚ್ ವಾಸ್ ಆಕ್ಚುಲಿ ಗುಡ್, ಬಟ್ ಹಿ ಕುಡ್ ಹ್ಯಾವ್ ಬೀನ್ ಬೆಟರ್ ಅಂತ ಅನಿಸ್ತು. ಆಮೇಲೆ ಸೆಟ್ ವಾಸ್ ಗುಡ್. ಸೀನ್ ಕಟ್ ಮಾಡದೆ, ಹಾಗೆ ನಾನು ಅವ್ರಿಗೆ ಹೇಳ್ದಂಗೆ ಮಾಡಿದಿದ್ರೆ ಸೆಟ್ ಚೇಂಜ್ ಎಲ್ಲ ಸ್ವಲ್ಪ ಲೈಟ್ ಡಿಮ್ ಮಾಡ್ಕೊಂಡು ಆತರ ಏನಾದ್ರು ಮಾಡ್ಕೊಂಡು ನೀವು ಕಂಡ್ರು ಪರವಾಗಿಲ್ಲ. ನಾಟಕದಲ್ಲಿ ಹೆಂಗ್ ಮಾಡ್ತೀವಿ ನಾವು ಬ್ಲಾಕ್ ಔಟ್ಸ್ ಮಾಡಿ, ಆತರ ಮಾಡಿದಿದ್ರೆ ಬಹುಶಃ ಇದಕ್ಕೊಂದು ಮಾರ್ಕ್ ಎಕ್ಸ್ಟ್ರಾ ಬಂದಿರೋದು. ಅಂಡ್ ನಾನು ಶ್ರೀಧರ್ ಸುಬ್ಬರಾವ್ ಅವ್ರಿಗೆ ಒಂದು ವಿಷಯ ಹೇಳ್ಬೇಕು. ಇಷ್ಟು ದೊಡ್ಡ ಕಾಸ್ಟ್ ಇಟ್ಕೊಂಡು ಇಂಥ ಪ್ಯಾಂಡಮಿಕ್ ಇದ್ರಲ್ಲಿ ಒಂದು ಅದ್ಭುತವಾದ ಪ್ರಯತ್ನ ಮಾಡಿದಿರ ಭಾವ ಮೈದುನ ಅನ್ನೋ ನಾಟಕ ಮಾಡಿ. ನಿಜವಾಗ್ಲೂ ನಿಮ್ಗೊಂದ್ ಚಪ್ಪಾಳೆ ಶ್ರೀಧರ್ ಸುಬ್ಬರಾವ್ ಅವ್ರಿಗೆ. ತುಂಬಾ ದೊಡ್ಡ, ಇಡೀ 11 ನಾಟಕದಲ್ಲಿ ಒಂದ್ ಎರಡು ನಾಟಕ ತುಂಬಾ ಈ ತರ ಕಾಸ್ಟ್ ಇರೋದು, ಜಾಸ್ತಿ ಜನ ಇಟ್ಕೊಂಡ್ ಮಾಡಿದೀರಾ, ಆ ಮಕ್ಕಳನ್ನೆಲ್ಲ ಟ್ರೈನ್ ಮಾಡಿದೀರಾ. ಇಟ್ ವಾಸ್ ಅ ಕ್ಯೂಟ್ ಪ್ಲೇ, ಗುಡ್ ಅಟೆಂಪ್ಟ್, ಕಂಗ್ರಾಚುಲೇಷನ್ಸ್. ನಾನು ನೀನೆ, ಪರ್ವತವಾಣಿ ಅವ್ರದ್ದು, ಅನಂತ ನಮನ ತಂಡ ಇದನ್ನ ಅಭಿನಯಿಸಿದ್ದಾರೆ. ದಿಸ್ ವಾಸ್ ಆಲ್ಸೋ ಪರ್ಫೆಕ್ಟ್ ಒನ್ ಆಕ್ಟ್, ವೆರಿ ಗುಡ್ ಪ್ಲೇ. ತುಂಬಾ ಇಂಪ್ರೆಸಿವ್ ಆಗಿತ್ತು ಪ್ಲೇ. ನಿಜವಾಗ್ಲೂ ಕುಬೇರಪ್ಪ ಪಾತ್ರ ಮಾಡಿದವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ರು. ಮಹಾದೇವ ವಾಸ್ ವೆರಿ ಸ್ಟ್ರಾಂಗ್. ಎಷ್ಟು ಸ್ಟ್ರಾಂಗ್ ಆಗಿರ್ತೋ ನಾಟಕ ಹೋಗ್ತಾ 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 ಅವ್ನಿಗೆ ಎಲ್ಲಿ ಅವ್ನ್ ತಪ್ಪ ಅರಿವಾಗತ್ತೋ ಹಂಗೆ ಅವರು ಎಷ್ಟು ಚೆನ್ನಾಗಿ ಆ ಗ್ರಾಫ್ ನ ಕ್ಯಾರಿ ಮಾಡಿದ್ದಾರೆ ಮಹಾದೇವ್ ಅವರು. ವ್ಯಕ್ತಿ ಚಿಕ್ಕದಾಗಿದ್ರು, ತುಂಬಾ ಚೊಕ್ಕದಾಗಿ ಆಕ್ಟ್ ಮಾಡ್ಬಿಟ್ಟು ಹೋದ್ರು. ಅವ್ರ ಪಾತ್ರ ಚಿಕ್ಕದಾಗಿತ್ತು, ಆದ್ರೂ ದ ವ್ಯಕ್ತಿ ಡಿಡ್ ಅ ಪರ್ಫೆಕ್ಟ್ ಕಾಂಟ್ರಿಬ್ಯೂಷನ್. ಆಮೇಲೆ ಬೆಸ್ಟ್ ಸೆಟ್ ಅಂತ ಏನಾದ್ರೂ ಬಹುಶಃ ನಮ್ಗೆ ಗೊತ್ತಿಲ್ಲ, ಇದೆಯಾ ಇಲ್ವಾ ಆ ಕ್ಯಾಟಗರಿ ಇದೆಯೋ ಇಲ್ವೋ ಗೊತ್ತಿಲ್ಲ ನನ್ಗೆ. ಆದ್ರೆ ಬೆಸ್ಟ್ ಸೆಟ್ ಅಂತ ಏನಾದ್ರೂ ಇದ್ದಿದ್ರೆ ಬಹುಶಃ ನಾನು ನೀನೇ ತಂಡಕ್ಕೆ ಕೊಡ್ಬೋದು. ಅಷ್ಟು ಆ ಗಿರ್ವಿ ಅಂಗಡಿ ಎಷ್ಟು ಚೆನ್ನಾಗಿ ಮಾಡಿದ್ರೆ ಅಷ್ಟು ನೀಟಾಗಿತ್ತು. ಆಮೇಲೆ ಮ್ಯೂಸಿಕ್ ವಾಸ್ ಗುಡ್, ಐ ಲವ್ ದ ಮ್ಯೂಸಿಕ್. ಅಂಡ್ ಇದ್ರಲ್ಲಿ ಏನು ನನ್ಗೆ ನೆಗೆಟಿವ್ ಪಾಯಿಂಟ್ ಅಂದ್ರೆ, ನಾನು ನೀನಲ್ಲೇ 4 ಜಂಪ್ ಕಟ್ಟಿತ್ತು, ವಿಚ್ ವಾಸ್ ಆಕ್ಚುಲಿ ನಾಟ್ ಫೇರ್. ಇಟ್ ಶುಡ್ ಹ್ಯಾವ್ ನಾಟ್ ಬೀನ್. ನಂಗೆ ಗೊತ್ತಿಲ್ಲ ಏನಕ್ಕೆ ಟೆಕ್ನಿಕಲಿ ಇಂದ ಜಂಪ್ ಕಟ್ ಆಯ್ತೋ ಅಥವಾ ನಿಮ್ಗೆ ಡೈಲಾಗ್ ಮರ್ತಾಗಿ ಜಂಪ್ ಕಟ್ ಆಯ್ತೋ ಗೊತ್ತಿಲ್ಲ. ವಿ ಆರ್ ನಾಟ್ ಅವೇರ್ ಆಫ್ ದಟ್. ಬಟ್ ಸ್ಟಿಲ್ ನಾನು ನೀನೆ ವಾಸ್ ಅ ವೆರಿ ಗುಡ್ ಪ್ಲೇ, ವೆರಿ ಪರ್ಫೆಕ್ಟ್ ಪ್ಲೇ, ಇಫ್ ಇಟ್ ವುಡ್ ಹ್ಯಾವ್ ನಾಟ್ ಹ್ಯಾಡ್ ದ ಜಂಪ್ ಕಟ್. ಓಕೆ. ಅಂಡ್ ದೇವದಾಸ್, ಹಲೋ, ಆಮ್ ಐ ಆಡಿಬಲ್ ಟು ಎವ್ರಿ ಒನ್? ನಾನು ಸುಮ್ಮನೆ ಮಾತಾಡ್ತಾ ಇದ್ದೀನಿ. Yes, you are fine, ಸುನೇತ್ರ ಅವರೇ. ದೇವದಾಸ್, ಹಾಲೆಂಡ್ ಕನ್ನಡ ಕೂಟ ಅವರು ಇದನ್ನ ಮಾಡಿದ್ದಾರೆ. ಶರತ್ ಚಂದ್ರ ಅವ್ರ ನಾವೆಲ್ ನ ತಗೊಂಡು ಅಡ್ಯಾಪ್ಟ್ ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ನಾನು ಇವ್ರಿಗೆ ಶ್ಯಾಮ್ ನಾಯಕ್ ಇದನ್ನ ಅಡ್ಯಾಪ್ಟ್ ಮಾಡಿ ಡೈರೆಕ್ಟ್ ಮಾಡಿದ್ದಾರೆ. ಶ್ಯಾಮ್ ನಾಯಕ್ ಅವರೇ, ಐ ರಿಯಲಿ ಅಪ್ರಿಶಿಯೇಟ್ ಯುವರ್ ಅಡ್ಯಾಪ್ಟೇಷನ್. ನಿಜವಾಗ್ಲೂ ಇದೊಂಥರ ಮಾಡರ್ನ್ ಓಲ್ಡ್ ದೇವದಾಸ್ ಒಂಥರ ಇದ್ರ ತರ ಇತ್ತು, ಕೊಲಾಜ್ ತರ ಏನೋ ಟ್ರೈ ಮಾಡಿದೀರಾ. ಬಟ್ ಇಟ್ ವಾಸ್ ವೆರಿ ಗುಡ್. ಇದ್ರಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ಬೇಕಾಗಿರೋದು ಆಶಾ, ಅದ್ವಿಕಾ, ವೀಣಾ, ಲೀಲಾಧರ್. ಯು ಪೀಪಲ್ ಹ್ಯಾವ್ ಸಂಗ್ ಸೋ ವೆರಿ ವೆಲ್. ಅಂಡ್ ಉಷಾ, ನಿಮ್ ಕೋರಿಯೋಗ್ರಫಿ ತುಂಬಾ ಚೆನ್ನಾಗಿದೆ. ಶ್ರೀಧರ್,
ಹಾರ್ದೂರ್ ಅವರೇ, ನಿಮ್ ಲಿರಿಕ್ಸ್ ತುಂಬಾ ರಿಲೆವೆಂಟ್ ಆಗಿದೆ ನಾಟಕಕ್ಕೆ. ಲೀಲಾಧರ್ ಅವರೇ, ನಿಮ್ಮ ಮ್ಯೂಸಿಕ್ ಏನ್ ಕಂಪೋಸ್ ಮಾಡಿದೀರಲ್ವಾ, ಹ್ಯಾಟ್ಸ್ ಆಫ್ ಟು ಯುವರ್ ಕಂಪೋಸಿಷನ್. ಮ್ಯೂಸಿಕ್ ದ ಹೋಲ್ ದೇವದಾಸ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಪಾರ್ಟ್ ಅಂದ್ರೆ ನಮ್ಮೆಲ್ರಿಗೂ 5 ಜನಕ್ಕೆ ಇಷ್ಟ ಆಗಿದ್ದು ಅಂದ್ರೆ ಮ್ಯೂಸಿಕ್. ಜೊತೆನಲ್ಲಿ ಆಕ್ಟರ್ಸ್ ಕುಡ್ ಹ್ಯಾವ್ ಬೀನ್ ಲಿಟಲ್ ಮೋರ್ ಬೆಟರ್ ಅಂತ ಅನಿಸ್ತು. ಬಟ್ ಇಟ್ ವಾಸ್ ಅಗೇನ್ ಅ ಹ್ಯೂಜ್ ಕಾಸ್ಟ್. ಶ್ಯಾಮ್ ನಾಯಕ್ ನಿಜವಾಗ್ಲೂ ನಮೋ ನಮಃ ನಿಮ್ಗೆ. ಇಷ್ಟು ದೊಡ್ಡ ಕಾಸ್ಟ್, ಇಷ್ಟು ದೊಡ್ಡ ಸೆಟ್, ಇಷ್ಟು ದೊಡ್ಡ ಚೇಂಜಸ್ ಇಟ್ಕೊಂಡು ನೀವು ಮಾಡಿದೀರಾ. ದೇವದಾಸ್ ಕುಡ್ ಹ್ಯಾವ್ ಬೀನ್ ಅ ಬೆಟರ್ ಪ್ಲೇ ವಿತ್ ಆಲ್ ಯುವರ್ ಏನೇನ್ ನೀವು ತಯಾರಿಗಳು ಮಾಡ್ಕೊಂಡಿದ್ರಿ. ಆಕ್ಚುಲಿ ಇದನ್ನ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ರೆ ಒಂದ್ ಒಳ್ಳೆ ವೆಬ್ ಸೀರೀಸ್ ಮಾಡಬಹುದು ಅನ್ಸ್ತು. ಶ್ಯಾಮ್ ಯೋಚನೆ ಮಾಡಿ ಇದ್ರ ಬಗ್ಗೆ ಹೇಳ್ತಾ ಇದೀನಿ. ಎನಿವೇ, ಗುಡ್ ಲಕ್ ಟು ದೇವದಾಸ್ ಹಾಲೆಂಡ್ ಕನ್ನಡ ಕೂಟ. ಅಂಡ್ ಕರಡಿ ಮತ್ತು ವಿದ್ವೆ, ವಾವ್, ದಿಸ್ ವಾಸ್ ಅ ಪರ್ಫೆಕ್ಟ್ ಒನ್ ಆಕ್ಟ್. ಎಲ್ಲೂ ಜಂಪ್ ಕಟ್ ಇಲ್ಲ, ಎಲ್ಲೂ ಗ್ಲಿಚಸ್ ಇರ್ಲಿಲ್ಲ, ಯಾರು ಎಲ್ಲೂ ಡೈಲಾಗ್ಸ್ ಮರೀಲಿಲ್ಲ. ಇಟ್ ವಾಸ್ ಅ ಪರ್ಫೆಕ್ಟ್ ಒನ್ ಆಕ್ಟ್. ಸುಷ್ಮಾ ಕಶ್ಯಪ್, you have a great voice, very good set, and Pawan Janaki Ram, very good adaptation. The Bear ಅನ್ನೋ ನಾಟಕ ತಗೊಂಡು ತುಂಬಾ ಚೆನ್ನಾಗಿ ಅಡಾಪ್ಟ್ ಮಾಡಿದೀರಾ, ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದೀರಾ. It was a perfect one act, as I said. ಕರಡಿ ಪಾತ್ರ ಮಾಡಿದವರು was a show stealer. He was perfect. ವಿದ್ವೆ, ಇದು ಇಂಟ್ರೋವರ್ಟ್ ಕ್ಯಾರೆಕ್ಟರ್ ಆಗೋದ್ರಿಂದ ಎಷ್ಟೊಂದ್ ಕಡೆ ನಮ್ಗೆ ವಿದ್ವೆದು ಎನರ್ಜಿ ಡೌನ್ ಅನ್ನಿಸ್ತು. ಆಮೇಲೆ ಹೋಗ್ತಾ ಗೊತ್ತಾಯ್ತು ಮೇ ಬಿ ಶಿ ಇಸ್ ಅನ್ ಇಂಟ್ರೋವರ್ಟ್ ಕ್ಯಾರೆಕ್ಟರ್, ಹಾಗಾಗಿ ಶಿ ವಾಸ್ ಟಾಕಿಂಗ್ ಲೋ. ಬಟ್ ವಾಲ್ಯೂಮ್ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಆಗಿರ್ಬೇಕು, ಯಾಕಂದ್ರೆ ಡೈಲಾಗೇ ಕೇಳಿಲ್ಲ ಅಂದ್ರೆ ಇಟ್ ಡಸಂಟ್ ಸರ್ವ್ ದ ಪರ್ಪಸ್. ಸೊ ಹಾಗಾಗಿ ದ ಗ್ರಾಫ್ ವಿಚ್ ಶಿ ಕ್ಯಾರಿಡ್ ವಿದ್ವೆ ಪಾತ್ರ ಮಾಡಿದವರು, ಶಿ ವಾಸ್ ವೆರಿ ಗುಡ್ ಅಟ್ ಇಟ್. ತುಂಬಾ ಚೆನ್ನಾಗಿ ಲಾಸ್ಟ್ ಅಲ್ಲಿ ಹೋಗು ಬೇಡ ಇರು ಯಾಕೆ ಆ ಕನ್ಫ್ಯೂಷನ್ ಪರ್ಫಾರ್ಮೆನ್ಸ್ ಏನಿದೆಯಲ್ಲ, ದಟ್ ವಾಸ್ ವೆರಿ ಗುಡ್. ರಂಗಣ್ಣ ಪಾತ್ರ ಮಾಡಿದವರು ಅಷ್ಟೇ, ಅವ್ರ ಪಾತ್ರನ ಅವ್ರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಏಕೀಕರಣ ಬೀಚಿ ಅವರದ್ದು, ರಂಗ ತರಂಗ ಐ ಥಿಂಕ್ ಅವರು ಜರ್ಮನಿ ನಾಟಕ ತಂಡದವರು. ನೀಡ್ ಆಫ್ ದ ಪ್ಲೇ ಅಂದ್ರೆ ಪ್ಯಾಂಡಮಿಕ್ ಗೆ ಇದು ತುಂಬಾ ಅವಶ್ಯಕತೆ. ಜಾತಿ ಪಕ್ಷ ಅಂತ ಎಲ್ಲ ಕಿತ್ತಾಡ್ತಾ ಇದ್ವಿ, ಅಂತದ್ರಲ್ಲಿ ಏಕೀಕರಣ ಅನ್ನೋ ನಾಟಕ ತುಂಬಾ ಒಂಥರ ಇನ್ಸ್ಪೈರಿಂಗ್ ಆಗಿತ್ತು. ಲಾಯರ್, ಹೆಂಡತಿ, ಅಜ್ಜಿ, ಅಡ್ಗೆ ಬೆಟ್ಟ, ಕೊಯತ್ತೂರು ಕೊಯಂಬತ್ತೂರು ರಾಮೋತ್ತರ್ ರಾವ್ ಅಂತ ಏನ್ ಪಾತ್ರ ಮಾಡಿದ್ರಲ್ಲ, 5 ಜನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದೀರಾ. ಸೂತ್ರಧಾರನು ಅಷ್ಟೇ ತುಂಬಾ ಚೆನ್ನಾಗಿ ಶುರು ಮಾಡಿದ್ರು. ಎಲ್ಲಾರು ನಮ್ ಆಕ್ಸೆಂಟ್ ನ, ಈ ನಾಟಕದ ಹೋಲ್ ಐಡಿಯಾನೇ ಆಕ್ಸೆಂಟ್ ಅಂದ್ರೆ ಒಂದೇ ಕನ್ನಡ ಆದ್ರೂ ಕೂಡ ಪ್ರತಿ 40 ಕಿಲೋಮೀಟರ್ಗೂ ಪ್ರತಿ ಭಾಷೆನೂ ಚೇಂಜ್ ಆಗತ್ತೆ. ಹಾಗಾಗಿ ಆ ಒಂದು ಆಕ್ಸೆಂಟ್ ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದಿರ ಪ್ರತಿಯೊಬ್ಬ ಪಾತ್ರನು. ಇಟ್ ವಾಸ್ ಅ ಪರ್ಫೆಕ್ಟ್ ಒನ್ ಆಕ್ಟ್. ಇಲ್ಲಿ ಹೈಲೈಟ್ ಏನಪ್ಪಾ, ಈ ಏಕೀಕರಣದ ಹೈಲೈಟ್ 11 ನಾಟಕದಲ್ಲಿ ಐ ವುಡ್ ಗಿವ್ ಎನ್ ಎಕ್ಸ್ಟ್ರಾ ಮಾರ್ಕ್ ಟು ಏಕೀಕರಣ, ಬಿಕಾಸ್ ಅವರು ಸೆಟ್ ಚೇಂಜ್ ಮಾಡುವಾಗ ಒಂದು ಪೇಪರ್ ನ ಕ್ಯಾಮ್ರಾ ಮುಂದೆ ತಂದ್ರು, ದೃಶ್ಯ 1, ದೃಶ್ಯ 2 ಅಂತ. ಸೊ ತಂದು ಹಿಂದ್ಗಡೆ ಸೆಟ್ ಚೇಂಜ್ ಆಗ್ತಿರೋದು ಗೊತ್ತಾಗ್ತಾ ಇತ್ತು ನೀಟಾಗಿ. ಸೊ ಅದನ್ನ ಈ ಒಂದು ಇದಕ್ಕೋಸ್ಕರ ಖಂಡಿತವಾಗ್ಲೂ ಒಂದು ಮಾರ್ಕ್ ಎಕ್ಸ್ಟ್ರಾ ಅವ್ರಿಗೆ. ರೋಹಿಣಿ ದ್ವಾರಕಾನಾಥ್ ಅವರು ತುಂಬಾ ಅಚ್ಚುಕಟ್ಟಾಗಿ ಈ ನಾಟಕನ ಪ್ರೆಸೆಂಟ್ ಮಾಡಿದ್ದಾರೆ. ಆಮೇಲೆ ಆ ರೋಹಿಣಿ ದ್ವಾರಕಾನಾಥ್ ಅವರೇ ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ, ಬಳ್ಳಾರಿ ನರಸಮ್ಮನಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ. ಸೊ ಗುಡ್ ಲಕ್ ಟು ಯು, ವೆರಿ ವೆಲ್ ಡನ್ ರೋಹಿಣಿ ದ್ವಾರಕಾನಾಥ್ ಅವರೇ. ಕಮಿಂಗ್ ಟು ದ ಲಾಸ್ಟ್ ಪ್ಲೇ, ಸಂಕ್ರಮಣ, ರಂಗಧ್ವನಿ ಅವರ ತಂಡ ಇದನ್ನ ಅಭಿನಯಿಸಿದ್ದಾರೆ. ಸುರೇಂದ್ರನಾಥ್ ರಚನೆ, ವಲ್ಲಿ ಶಾಸ್ತ್ರಿ ಅವರ ಡೈರೆಕ್ಷನ್. ಇದು ದ ಹೋಲ್ ಸಂಕ್ರಮಣ ಅನ್ನೋದೇ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಕಾನ್ವರ್ಸೇಷನ್ ಅಂತ ನಾನ್ ನಂಬಿದೀನಿ. ಸೊ ಹಾಗಾಗಿ ಸೆಟ್ ಸ್ವಲ್ಪ ಇನ್ನೂ ಸ್ವಲ್ಪ ಇಷ್ಟು ಗ್ರ್ಯಾಂಡ್ ಇಲ್ದೇ ಇದ್ದಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ಸಿಂಪ್ಲಿಸಿಟಿ ಅಂತಾನೆ ಮಾತಾಡ್ತಿರೋದು ಎಲ್ಲರೂ, ಅದ್ರ ನೋಡಿದ್ರೆ ಸ್ವಲ್ಪ ಸೆಟ್ ಗ್ರ್ಯಾಂಡ್ ಅನ್ನಿಸ್ತು ನನ್ಗೆ. ಸ್ವಲ್ಪ ಅದನ್ನ ಕಮ್ಮಿ ಮಾಡ್ಕೋಬಹುದಾಗಿತ್ತು. ಜೊತೆನಲ್ಲಿ ದಿಸ್ we will not consider as a one act play. 3 one act ಅಂತ ಕನ್ಸಿಡರ್ ಮಾಡಬಹುದು, ಅಥವಾ ಶಾರ್ಟ್ ಪ್ಲೇಸ್ ಅಂತ ಕನ್ಸಿಡರ್ ಮಾಡಬಹುದು, ಬಿಕಾಸ್ ಎಲ್ಲ ಸೆಪರೇಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಸೊ ಇದನ್ನ ಒನ್ ಆಕ್ಟ್ ಅಂತ ಕನ್ಸಿಡರ್ ಮಾಡೋಕೆ ಕಷ್ಟ ಆಗತ್ತೆ. ಆದರೂ ಇದಕ್ಕೆ ಯಾಕೆ ನಾವು ಕನ್ಸಿಡರ್ ಮಾಡಿದ್ವಿ ಅಂದ್ರೆ, ಅಪ್ಪನ್ ರೋಲ್ ಅಲ್ಲಿ ಐ ಥಿಂಕ್ ವಲ್ಲಿ ಶಾಸ್ತ್ರಿ ಅವರೇ ಮಾಡಿದ್ದಾರೆ ಅನ್ಸುತ್ತೆ. ವಲ್ಲಿ ಶಾಸ್ತ್ರಿ ಅವರೇ ಆಕ್ಟಿಂಗ್ ತುಂಬಾ ಸಹಜವಾಗಿತ್ತು. ನಿಜವಾಗ್ಲೂ ನಿಮ್ಗೆ ಆ ನೋವು, ಆ ದುಃಖ, ಆ ಇದು ಏನು ಆ ಕನ್ಫ್ಯೂಷನ್, ಪೀಕ್ಲಾಟ ಎಲ್ಲ ನಡೀತಾ ಇದೆಯೇನೋ ಅನ್ನೋಷ್ಟು ಸಹಜವಾಗಿ ನಿಮ್ಮ ಅಭಿನಯ ಆಯ್ತು. ಕಾಂಗ್ರಾಚುಲೇಷನ್ಸ್ ವಲ್ಲೀಶ್ ಅವರೇ. ಮಗನ ಪಾತ್ರ ನನಗೇನ್ ಅನ್ಸ್ತು ಅಂದ್ರೆ, ಹಿ ವಾಸ್ ಮೋರ್ ಇನ್ವಾಲ್ವ್ಡ್ ಇನ್ ದ ಕ್ಯಾರೆಕ್ಟರ್.
ಸೊ ಮಗ ಪಾತ್ರ ಮಾಡಿದವರು ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಅಮ್ಮ ತುಂಬಾ ಸ್ಟಾಗ್ನೆಂಟ್ ಆಗಿದ್ರು. ಅಮ್ಮನ್ ಪಾತ್ರ ಮಾಡಿದ್ರು, ಒಂದೇ ಕಡೆ ಕೂತಿದ್ರು. ಸ್ವಲ್ಪ ಅವ್ರಿಗೆ ಮೂಮೆಂಟ್ಸ್ ಕೊಡ್ಬೋದಾಗಿತ್ತೇನೋ, ಅಲ್ಲಿ ತಟ್ಟೆ ಎತ್ತಿಡೋದೇನೋ, ಇನ್ನೂ ಸ್ವಲ್ಪ ತಗೊಂಡ್ ಬರೋದೇನೋ, ಹಂಗೆ ಮಾತಾಡ್ಕೊಂಡು ಏನಾರು ಮಾಡ್ಬೋದಿತ್ತು. ತುಂಬಾ ಒಂಥರ ಸ್ಟಾಗ್ನೆಂಟ್ ಆಗಿತ್ತು. ಎಲ್ಲೂ ಸ್ಕೋಪ್ ಇರ್ಲಿಲ್ಲ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ಗಾಗ್ಲಿ ಇದಕ್ಕಾಗ್ಲಿ. ಸ್ವಲ್ಪ ಮೂಮೆಂಟ್ಸ್ ಅದೇ ಇದಿದ್ರೆ ಚೆನ್ನಾಗಿರೋದು. ಎಸ್, ಮಗನ ಆಕ್ಸೆಂಟ್ ಅಲ್ಲಿ ಸ್ವಲ್ಪ ಭಾಷೆಗಳದ್ದು ವೇರಿಯೇಷನ್ ಇತ್ತು, ಅದ್ ಯಾಕೆ ಗೊತ್ತಿಲ್ಲ. ಬಹುಶಃ ಅವರು ಪರ್ಸನಲಿ ಬೇರೆ ಆಕ್ಸೆಂಟ್ ಅಂತ ಅನ್ಸುತ್ತೆ. ಬಟ್ ಓಕೆ, ಎನಿವೇ ಹಿ ವಾಸ್ ವೆರಿ ಗುಡ್ ಅಟ್ ಇಟ್. ಗುಡ್ ಅಟೆಂಪ್ಟ್ ಫ್ರಮ್ ಆಲ್ ದ 11 ಪ್ಲೇಸ್. ಅಂಡ್ ಪ್ಲೀಸ್ ಯಾರು ಎಲ್ಲಾರು ನಮ್ಮ ಜಡ್ಜಸ್ ಎಲ್ಲಾರು ಹೇಳ್ದ ಹಾಗೆ ಪ್ರೈಸ್ ಅನ್ನೋದು ನಿಮ್ಮ ಪಾರ್ಟಿಸಿಪೇಷನ್. ಸೊ ಹಾಗಾಗಿ ಐ ವಿಶ್ ಯು ಆಲ್ ದ ಲಕ್. ಅಂಡ್ ನಮಗೆ ಈ ತೀರ್ಪುಗಾರರಾಗಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲಾ ತಂಡದವರಿಗೂ, ಅಮೆರಿಕ ಪದಾಧಿಕಾರಿಗಳಿಗೂ, ಆನಂದ್ಗೆ, ಸ್ವಾತಿಗೆ, ಎಲ್ರಿಗೂ ನಮ್ಮ ಎಲ್ಲ 5 ಜನದಿಂದ ಅಭಿನಂದನೆಗಳು, ಧನ್ಯವಾದಗಳು, ಕಂಗ್ರ್ಯಾಚುಲೇಷನ್ಸ್, ಗುಡ್ ಲಕ್ ಅಂಡ್ ಕೀಪ್ ದ ಗುಡ್ ವರ್ಕ್ ಗೋಯಿಂಗ್. ಎಲ್ಲರೂ ಹುಷಾರಾಗಿರಿ, ಆರಾಮಾಗಿರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸುನೇತ್ರಾ ಅವರೇ. ಐ ಹೋಪ್ ಐ ಡಿಡ್ಂಟ್ ಟೇಕ್ ಲಾಟ್ ಆಫ್ ಟೈಮ್. ಇಲ್ಲ, ನಾವು ಏನು ತೊಂದರೆ ಆಗಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ನನಗೆ ನಿಮ್ಮ ಈ ಎಲ್ಲ ವಿಮರ್ಶೆ ಬಹಳ ಚೆನ್ನಾಗಿತ್ತು. ವಂಡರ್ಫುಲ್ ಎಲ್ಲ ಅನಾಲಿಸಿಸ್, ಬಹಳ ಕೈಂಡ್ ಆಗೇ ಮಾಡಿದ್ದೀರಿ ಅನಾಲಿಸಿಸ್ ಎಲ್ಲ. ಸೊ ನಾನು ಹೇಳಿದ್ರು ನಂಗೆ ನೀವೇನ್ ಮಾತಾಡ್ಕೊಟ್ರೋ ಗೊತ್ತಿಲ್ಲ ನನಗೆ, ಆದ್ರೆ ಬಹಳ ಎನಿವೆ ನಾನು ಈಗ ಎಲ್ಲರಿಗೂ ಒಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾವ ರೀತಿ ನಮ್ಮ ಮೆಥಡಾಲಜಿ ಏನಿತ್ತು ಅಂತ, ಈ ಪ್ರಾಸೆಸ್ ಹೇಗ್ ಫಾಲೋ ಮಾಡಿದ್ವಿ ಅಂದ್ರೆ, ನಾವು ಒಂದು ಟೆಂಪ್ಲೇಟ್ ಇತ್ತು. ಆ ಒಂದು ಟೆಂಪ್ಲೇಟ್ ನಲ್ಲಿ ಒಂದು ಸ್ಪ್ರೆಡ್ ಶೀಟ್ ಅಲ್ಲಿ ಪ್ರತಿಯೊಂದು ನಾಟಕಗಳು, ಪ್ರತಿಯೊಂದು ಪರ್ಫಾರ್ಮೆನ್ಸ್ ಎಲ್ಲ ಜಡ್ಜಸ್ ಅದಕ್ಕೆ ಮಾರ್ಕ್ಸ್ ಹಾಕಿದ್ರು. 1 to 10 ಎಷ್ಟು ಮಾರ್ಕ್ಸ್ ಹಾಕ್ಬೇಕು ಅಂತ ಅವ್ರಿಗೆ ಒಂದು ಪ್ಯಾರಾಮೀಟರ್ ಕೊಟ್ಟಿದ್ವಿ. ಸೊ ಆ ರೂಬ್ರಿಕ್ ಫಾಲೋ ಮಾಡಿಕೊಂಡು ಅವರು ಅದು ಹಾಗೆ ಆಮೇಲೆ ಎಲ್ಲಾರ್ದು ಆಡ್ ಮಾಡಿ ಒಂದು ಆವರೇಜ್ ತಗೊಂಡು ಆ ಆವರೇಜ್ ಸ್ಕೋರ್ ಅಲ್ಲಿ ರ್ಯಾಂಕಿಂಗ್ ಮಾಡಿ ಅಗೈನ್ 11ರಲ್ಲಿ 5 ಮಾಡಿ, ಆಮೇಲೆ 5ರಲ್ಲಿ ಮತ್ತೆ ಇನ್ನೊಂದು 3 ಮಾಡಿ, ಆಮೇಲೆ ಎಲ್ಲ ಆದ್ಮೇಲೆ ಎಷ್ಟು ಕ್ಲೋಸ್ ಇತ್ತು ಅಂತ ನೋಡಿದ ಮೇಲೆ ನಾವು 4 ನಾಮಿನೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿ. ಸೊ ದ ಟಾಪ್ 4 ಅಕಾರ್ಡಿಂಗ್ ಟು ದ ಪಾಯಿಂಟ್ಸ್ ಅಂಡ್ ದ ಆವರೇಜಸ್. ಈ ನಮ್ಮ ತಿಳಿದ ಮಟ್ಟಿಗೆ ಈ ಜಡ್ಜಸ್ಗೆ ಇಷ್ಟೊಂದು ಹೆಚ್ಚು ಕೆಲವುದಕ್ಕೆ ಕಾನ್ಫ್ಲಿಕ್ಟ್ ಇತ್ತು, ಕೆಲವುದಕ್ಕೆ ಬಹಳ ಕ್ಲಿಯರ್ ಆಗಿತ್ತು. ಸೊ ಕಷ್ಟ ಆಯ್ತು. ನಾನು ಅವ್ರಿಗೆ ಒಂದು 3-4 ಸಲ ತೊಂದರೆ ಕೊಡ್ಬೇಕಾಗಿತ್ತು. ಮತ್ತೆ ನೋಡಿ ಅಂತ ಎಲ್ಲ ಕಳಿಸಿ ಅವ್ರು ಅದನ್ನ ಮತ್ತೆ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ. ಸೊ ಇವಾಗ ಯಾಕೆಂದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮ್ಗೆ. ಕೆಲವರು ದ ಬೆಸ್ಟ್ ಅನ್ನೋದಕ್ಕೆ 8 ಕೊಡ್ಬೋದು, ಆದ್ರೆ ಅದೇ ಬೆಸ್ಟ್ ಇನ್ನೊಬ್ರು 5 ಕೊಡ್ಬೋದು. ಸೊ ಇವಾಗ ನಿಮ್ಮ 8ಕ್ಕೆ ನಿಮ್ಮ 5 ಮಧ್ಯೆ ನಾವು ಹೇಗೆ ವ್ಯಾಲ್ಯೂ ಮಾಡ್ಬೋದು? ಸೊ ನಿಮ್ಮ ಬೆಸ್ಟ್ ಏನು, ಆ 2 ಬೆಸ್ಟ್ ತೆಗೆದು ಮೆಷರ್ ಮಾಡಬೇಕು. ಸೊ ಈ ರೀತಿಯ ಅನಾಲಿಸಿಸ್ ಎಲ್ಲ ಮಾಡಿ. ಸೊ ನಮ್ಗೆ ಬಹಳ ಅನುಭವಸ್ಥ ತೀರ್ಪುಗಾರ ಇರೋದ್ರಿಂದ ಇದೆಲ್ಲ ಬಹಳ ಸ್ಮೂತ್ ಆಗಾಯ್ತು ಆ ಪ್ರಾಸೆಸ್. ಆ ರೀತಿಯಾಗಿ ಮಾಡಿದ್ದು. ಈಗ ಮುಂದೆ ನಾವು ಅನೌನ್ಸ್ಮೆಂಟ್ಗೆ ಹೋಗ್ಬೇಕು. ಅನೌನ್ಸ್ಮೆಂಟ್ಗೆ ಹೋಗೋದಕ್ಕೆ ಮೊದಲು ನಾನು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬಹಳ ಬೆನ್ನೆಲುಬಾಗಿ ನಿಂತು ನಮಗೆ ಸ್ಪಾನ್ಸರ್ ಮಾಡಿದಂತಹ ಫಿನ್ಮೋ ಕಂಪನಿಯ ಸಿಇಒ ಮೋಹನ್ ಕೃಷ್ಣರಾವ್ ಅವ್ರನ್ನ ಕರಿತೀನಿ. ಅವ್ರು ಬಂದು ಮೋಹನ್ ಅವರೇ, ದಯವಿಟ್ಟು ನಿಮ್ಮ ಈ ಒಂದು ಹೆಲ್ಪ್ ಏನಿದೆ, ಇಟ್ ವೆಂಟ್ ಅಸ್ ಅ ಲಾಂಗ್ ವೇ ವಿಚ್ ಇಸ್ ಹೆಲ್ಪ್ ಡಸ್ ಟು ರೀಚ್ ದಿಸ್ ಗ್ರ್ಯಾಂಡ್ ಫಿನಾಲೆ. ಸೊ ಬಂದು ವಿಡಿಯೋ ಆನ್ ಮಾಡ್ಕೊಳ್ಳಿ, ಒಂದ್ 2 ಮಾತಾಡಿ ನಾವು ಮುಂದೆ ಹೋಗೋದಕ್ಕೆ ಮೊದಲು. Thank you very much, Anand. Video can you just ensure that there is an access idya anta onse I'm able to. Yes, ಇವಾಗ ಮಾಡಬಹುದು ನೋಡಿ, ಆನ್ ಮಾಡ್ಕೊಳ್ಳಿ. ಎಸ್, ಇನ್ಫ್ಯಾಕ್ಟ್ ನೀವು ನನಗೆ ಥ್ಯಾಂಕ್ ಮಾಡೋಂಗಿಲ್ಲ, ನಾನ್ ನಿಮಗೆ ಥ್ಯಾಂಕ್ ಮಾಡ್ಬೇಕು. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದೇ ಒಂದು ದೊಡ್ಡ ಖುಷಿ ನಮ್ಗೆ. ಯಾಕಂದ್ರೆ ಈ ತರದ ಒಂದು ವಿಶಿಷ್ಟ ಕಾರ್ಯಕ್ರಮ ಇಷ್ಟೊಂದು ಕಷ್ಟಪಟ್ಟು ನೀವು ನಡೆಸ್ತಿದ್ದೀರಾ ಅಂದ್ರೆ ಅದರಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದೇ ದೊಡ್ಡ ವಿಷಯ. ಹಾಗಾಗಿ ಐ ವಿಲ್ ಥ್ಯಾಂಕ್ ಯು ಅಂಡ್ ಆಲ್ ದ ಆರ್ಟಿಸ್ಟ್ ಅಂಡ್ ದ ಡೈರೆಕ್ಟರ್ಸ್ ಅಂಡ್ ದ ಜಡ್ಜಸ್.
ಒಂದು ಸಣ್ಣ ವಿಷಯ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಫಿನ್ಮೋ ನಾವೇನ್ ಮಾಡ್ತಿದೀವಿ, ಲಾಸ್ಟ್ ಇಯರ್ ಏಪ್ರಿಲ್ ಅಲ್ಲಿ ನನ್ಗೆ ಆನಂದ್ ಅವ್ರ ಪರಿಚಯ ಆಗಿದ್ದು ಒಂದು ಇಂಟರ್ವ್ಯೂ ಮೂಲಕ. ಹಿ ಡಿಡ್ ಮೈ ಇಂಟರ್ವ್ಯೂ ಇನ್ವೆಸ್ಟಿಂಗ್ ಇನ್ ಇಂಡಿಯಾ ಅನ್ನೋದ್ರ ಬಗ್ಗೆ ಆಸ್ ಅ ಫಿನಾನ್ಷಿಯಲ್ ಅವಾಗಷ್ಟೇ ನಮ್ಗೆ ಕೋವಿಡ್ ಬಂದಿತ್ತು. ಜಸ್ಟ್ 1 month ಎಕ್ಸ್ಪೀರಿಯನ್ಸ್ ಇತ್ತು ಅಷ್ಟೇ ನಮ್ಗೆ. ಇಟ್ ವಾಸ್ ಅ ಶಾಕರ್. ಏಪ್ರಿಲ್ ಅಲ್ಲಿ, ಎಕ್ಸಾಕ್ಟ್ಲಿ ಲಾಸ್ಟ್ ಇಯರ್ ಏಪ್ರಿಲ್ ಅಲ್ಲಿ ಈ ಒಂದು ಇಂಟರ್ವ್ಯೂ, ಒಂದು 40 minutes ಇಂಟರ್ವ್ಯೂ ಇದೆ ಅಮೆರಿಕಾ ಯೂಟ್ಯೂಬ್ ಚಾನಲ್ ಅಲ್ಲಿ, ನೀವೆಲ್ಲ ನೋಡ್ಬೋದು. ಅದರಲ್ಲಿ ನಾನು ಮಾತಾಡಿದೆ, ಅವ್ರು ಕೇಳಿದ್ರು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಬೆಸ್ಟ್ ಚಾಯ್ಸಸ್ ಇವಾಗ ಅಂತ. ನಾನು ಹೇಳಿದ್ದೆ, ದ ಬೆಸ್ಟ್ ಥಿಂಗ್ ಇಸ್ ದ ಸ್ಟಾಕ್ ಮಾರ್ಕೆಟ್. ಯಾಕಂದ್ರೆ ಬಹಳಷ್ಟು ಪ್ಯಾನಿಕ್ ಇರುವಾಗ ಮಾರ್ಕೆಟ್ಸ್ ಫಾಲ್ ಆಗುತ್ತೆ, ಯು ನೆವರ್ ಗೆಟ್ ಅನ್ ಆಪರ್ಚುನಿಟಿ ಟು ಮೇಕ್ ಮನಿ ಅಂತ ಹೇಳಿ. ಸೊ ಇದು ನೌ ವಿ ಆರ್ 1 year ಡೌನ್ ದ ಲೈನ್. ಸೊ ಇವತ್ತಿನ ದಿವಸ ವಿ ಆಲ್ಸೋ ಹ್ಯಾವ್ ಲಾಂಚ್ಡ್ ಆರ್ ಫಿನ್ ಗ್ಲೋಬ್ ಅಂತ ಒಂದು ಡಿವಿಷನ್ ಇದೆ, ಎಕ್ಸ್ಕ್ಲೂಸಿವ್ಲಿ ಮೆಂಟ್ ಫಾರ್ ಓವರ್ಸೀಸ್ ಇಂಡಿಯನ್ಸ್ ಗೋಸ್ಕರ ಫಿನಾನ್ಷಿಯಲ್ ಸರ್ವಿಸಸ್ಗೆ. ಬಹಳಷ್ಟು ಜನ ನಾವು ತುಂಬಾ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿರ್ತೀವಿ, ಆದ್ರೆ ಆ ದುಡ್ಡನ್ನ ಬೆಳೆಸ್ಕೊಳ್ಳೋದಕ್ಕೆ, ಅದನ್ನ ಉಳಿಸ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿರೋದು ಅಂದ್ರೆ ಒಬ್ಬ ಎಕ್ಸ್ಪರ್ಟ್ ಅನ್ನ ಸಲಹೆ ಇರಬೇಕು. ಯಾಕಂದ್ರೆ ನಾವು ಇನ್ಸ್ಟಿಂಕ್ಟಿವ್ ಆಗಿ ಬಹಳ ಡಿಸಿಷನ್ಸ್ ತಗೊಂಡ್ಬಿಟ್ಟು ಕಷ್ಟಪಟ್ಟಿದ್ದ ದುಡ್ಡನ್ನ ಹಾಳು ಮಾಡ್ಕೊಂಡಿರ್ತೀವಿ. ಸೊ ಇಫ್ ಯು ಸಿ, ಒಂದು ಪ್ರೊಟೆಕ್ಟ್ ಮಾಡೋದು, ಇನ್ನೊಂದು ಗ್ರೋ ಮಾಡೋವಂಥದ್ದು. ಇವತ್ತಿನ ದಿನ ಐಲ್ ಬಿ ವೆರಿ ಹ್ಯಾಪಿ ಟು ಶೇರ್ ವಿತ್ ಆಲ್ ಆಫ್ ಯು ದಟ್ ವಿ ಹ್ಯಾವ್ ಲಾಂಚ್ಡ್ ಅ ನ್ಯೂ ಪ್ರಾಡಕ್ಟ್. ಇಟ್ ಇಸ್ ಕಾಲ್ಡ್ ಡಾಲರ್ ಡಿಫೆಂಡರ್ ಅಂತ. ಇಟ್ಸ್ ಅನ್ ಅಡ್ವೈಸರಿ ಪ್ರಾಡಕ್ಟ್. ಸೆಲೆಕ್ಟೆಡ್ ಸ್ಟಾಕ್ಸ್ ಇರುತ್ತೆ ಅದರಲ್ಲಿ. ಇನ್ಫ್ಯಾಕ್ಟ್ ಲಾಸ್ಟ್ 1 month ಅಲ್ಲಿ ನಾನು ಏನಕ್ಕೆ ಹೇಳಕ್ ಬಂದೆ ಅಂದ್ರೆ, ಲಾಸ್ಟ್ ಐ ಜಸ್ಟ್ ಗಿವ್ ಯು ವಾಟ್ ಇಸ್ ದ ಕೈಂಡ್ ಆಫ್ ರಿಟರ್ನ್ಸ್ ಇಟ್ ಇಸ್ ಜನರೇಟಿಂಗ್ ಅಂತ ಹೇಳಿ. ಲಾಸ್ಟ್ 1 month ಅಲ್ಲಿ ಏಪ್ರಿಲ್ ಇಟ್ ಹಸ್ ಡೆಲಿವರ್ಡ್ 6.5%. In last 6 months 30% is the return, and in last 1 year 99%. ಅಂದ್ರೆ $10,000 would have become $20,000. ನೀವು ಅನ್ಕೋಬಹುದು ಮೇ ಬಿ ಬಿಕಾಸ್ ಆಫ್ ದ ಕೋವಿಡ್ ಇಂದ ಇದಾಗಿರ್ಬೋದು, ಬಿಕಾಸ್ ದ ಪ್ರೈಸಸ್ ವರ್ ಲೋ ಅಂತ. ಲಾಸ್ಟ್ 5 year ರಿಟರ್ನ್ಸ್ ಇಟ್ ಈಸ್ 500% in the same portfolio which we have just launched. This is the back testing result that I'm talking about. ಬಹಳಷ್ಟು ಜನ ನೀವೆಲ್ಲ US ಅಲ್ಲಿ ಇದ್ದೀರಿ, ಯುರೋಪ್ ಅಲ್ಲಿ ಇದ್ದೀರಿ. You have been using Google, Amazon, ಈಗ ನಾವು ಯೂಟ್ಯೂಬ್ ಅಲ್ಲೇ ನೋಡ್ತಾ ಇದೀವಿ. There is a product of Google. So ಇದೆಲ್ಲ ಯೂಸ್ ಮಾಡ್ತಿದ್ವಿ, but we never invested in those companies. I don't know how many of you have invested actually in all this. And we have this product which we have launched, Dollar Defender ಅಂತ. ಯಾಕಂದ್ರೆ ಇದೆಲ್ಲ ಬಹಳಷ್ಟು ನಾವು ರಿಸರ್ಚ್ ಬೇಸ್ಡ್ ಅಡ್ವೈಸ್ ಆದ್ರಿಂದ ಅದ್ರ ಹಿಂದೆ ತುಂಬಾ ವರ್ಕ್ ಇರುತ್ತೆ, ಎಫರ್ಟ್ ಇರುತ್ತೆ, ಡೈನಾಮಿಕಲಿ ಮ್ಯಾನೇಜ್ ಮಾಡೋದು. ಎಂಡ್ ಆಫ್ ದ ಡೇ ನಾವು ಕಷ್ಟಪಟ್ಟಿದ್ದ ದುಡ್ಡು ಬೆಳಿಬೇಕು ಅನ್ನೋದು. ಇದೆಲ್ಲ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೋಸ್ಕರ ಈ ಪ್ರಾಡಕ್ಟ್ಸ್ ಮಾಡಿದ್ವಿ ನಾವು. ಈಗ ರಿಟೇಲ್ ಇನ್ವೆಸ್ಟರ್ಸ್ಗೋಸ್ಕರ ಮಾಡಿದ್ವಿ ಡಾಲರ್ ಡಿಫೆಂಡರ್ ಅಂತ. ಅಂಡ್ ದ ಓವರ್ ಅ ಪೀರಿಯಡ್ ಆಫ್ ಟೈಮ್, ಇನ್ ದ ನೆಕ್ಸ್ಟ್ 4-5 years, ಬಹಳಷ್ಟು ಜನ ದೇ ಆರ್ ವರಿಡ್. ಈ ಕೋವಿಡ್ ಇದೆ, ಎಕಾನಮಿ ಇಸ್ ಗೋಯಿಂಗ್ ಡೌನ್, ಇಸ್ ಇಟ್ ನಾಟ್ ರಿಸ್ಕಿ ಟು ಇನ್ವೆಸ್ಟ್ ನೌ ಅನ್ನೋದು. ಇನ್ಫ್ಯಾಕ್ಟ್ ಐ ವಿಲ್ ಟೆಲ್ ಯು ಒನ್ ಸ್ಟಾರ್ಟ್ಲಿಂಗ್ ಫ್ಯಾಕ್ಟ್. In the next 4 years, 4 to 5 years, the amount of money that the wealth that can be created is phenomenal. What we have not done in last 20 years, there is an opportunity to make it in the next 3 to 4 years. Despite the politics, despite the economy, there is a huge technology innovation that is happening, and there are companies which are growing leaps and bounds. There are plenty of multi-baggers that are coming. ಇದೆಲ್ಲ ನಮ್ಮವರು ದುಡ್ಡು ಮಾಡಬೇಕು, ನಮ್ಮವರು ಅದರಿಂದ ಅಡ್ವಾಂಟೇಜ್ ತಗೊಳ್ಬೇಕು ಅನ್ನೋದು ಒಂದು ದೊಡ್ಡ ಉದ್ದೇಶ. ಹಾಗಾಗಿ ಇದು finmoindia.com ಅಂತ ಇದೆ, ಅಲ್ಲಿ ಬಂದು ರಿಜಿಸ್ಟರ್ ಆದ್ರೆ ಐ ವಿಲ್ ಬಿ ದೇರ್ ವಿತ್ ಯು ಟು ಹೆಲ್ಪ್ ಯು, ಟೇಕ್ ಯು ಆನ್ ಅ ಪರ್ಸನಲೈಸ್ 1-to-1 ಡಿಸ್ಕಷನ್. ಅದರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಅಂದ್ರೆ ಮಾತ್ರ ಯು ಕ್ಯಾನ್ ಟೇಕ್ ಎ ಡಿಸಿಷನ್ ಅಂಡ್ ಗೋ ಫರ್ದರ್. ಅಂಡ್ ಮೋರೋವರ್, ಈ ಒಂದು ಉತ್ಸವದ ಬಗ್ಗೆ ಮಾತಾಡೋದಾದ್ರೆ, ಇಟ್ಸ್ ಅನ್ ಅಮೇಸಿಂಗ್. ಇದು ನಾನೆಲ್ಲ ನಾಟಕಗಳನ್ನ ನೋಡ್ತಾ ಬರ್ತಾ ಇದ್ದೀನಿ. ಪರ್ಸನಲಿ ನಾನು ಮೈಸೂರಿನವನು, ಹಾಗಾಗಿ ಚಿಕ್ಕ ಹುಡುಗರಿಂದ ನಾನು ಸಣ್ಣ ಪುಟ್ಟ ನಾಟಕಗಳು ಆಡಿರೋದ್ರಿಂದ ಅದು ಒಳಗಿಂದಾನೇ ಅದೊಂದು ಆತ್ಮೀಯತೆ ಇದೆ. ನಾಟಕ ಅಂದ್ರೆ ಸ್ವಲ್ಪ ಕಿವಿ ದೊಡ್ಡದಾಗುತ್ತೆ. ಹಾಗಾಗಿ ನಾನು ಆಡದೇ ಇದ್ರು ಹೆಚ್ಚು, ಅಫ್ಕೋರ್ಸ್ ಆಮೇಲೆ ಕೆಲ್ಸಕ್ಕೆ ಬಂದು ಬಿಟ್ಟ ಮೇಲೆ ಬಹಳ ವರ್ಷಗಳಾಗೋಗಿದೆ. ನೋಡ್ತೀನಿ, ಯಾವ್ದಾದ್ರು ಒಂದು ಟ್ರೂಪ್ ಅಲ್ಲಿ ಜಾಗ ಸಿಕ್ಕಿದ್ರೆ ಖಂಡಿತ ಆನಂದ್ ಅವ್ರ ಜೊತೆ ಸೇರ್ಕೊಳ್ಳೋ ಪ್ಲಾನ್ ಇದೆ ನನಗೆ. ಥ್ಯಾಂಕ್ಸ್ ಅ ಲಾಟ್. ತುಂಬಾ ಚೆನ್ನಾಗಿ ಎಲ್ಲರೂ ಅದ್ಭುತವಾದ ನಟನೆಗಳು ಮಾಡಿದ್ದೀರಾ, ಅದ್ಭುತವಾದ ವಿಷಯಗಳನ್ನ. ನಾನು ಆಸ್ ಅನ್ ಎಕನಾಮಿಸ್ಟ್, ನಾನು ಪ್ರತಿಯೊಂದು ಕಥೆನಲ್ಲಿ ಒಂದೊಂದು ಹೊಸ ಎಕನಾಮಿಕ್ ಆಂಗಲ್ ನೋಡ್ತಾ ಇರ್ತೀನಿ. ಸಮಾಜಕ್ಕೆ ಏನ್ ಅದರಿಂದ ಕೊಡುಗೆ ಇದೆ ಅನ್ನೋದ್ರ, ಒಬ್ಬ ವ್ಯಕ್ತಿಗತವಾಗಿ ಒಂದು ಸಂಸಾರಕ್ಕಾಗ್ಲಿ, ಒಂದು ಸಮಾಜಕ್ಕಾಗ್ಲಿ ಅದರಿಂದ ಏನು ಸ್ಪೆಷಲ್ ಅಡಿಷನ್ ಏನ್ ಸಿಗುತ್ತೆ ಅನ್ನೋದನ್ನ ಹುಡುಕ್ತಾ ಇರ್ತೀನಿ. ಹಾಗಾಗಿ ಇದು ಅದ್ಭುತವಾದ ಇನ್ಪುಟ್ ಸಿಕ್ಕಿದೆ ನನಗೆ ಈ ನಾಟಕಗಳಿಂದ. Personally, I have been benefited, and thanks a lot, Anand, for this wonderful opportunity. ಈ ತರದ್ ಬಹಳಷ್ಟು ಆಪರ್ಚುನಿಟೀಸ್ ಮುಂದೆ ಕೊಡ್ತಾ ಇರಿ ನನಗೆ. I'll be very happy to take it.
ಖಂಡಿತವಾಗಿ ಮೋಹನ್ ಅವರೇ, ನೀವು ಆಕ್ಟ್ ಮಾಡ್ತೀನಿ ಅಂದ್ರೆ ಎಸ್, ನಿಮ್ಗೆ ನೆಕ್ಸ್ಟ್ ಲೀಡ್ ರೋಲ್ ಕೊಡೋಣಂತೆ. ವಂಡರ್ಫುಲ್, ಥ್ಯಾಂಕ್ ಯು ವೆರಿ ಮಚ್ ಮೋಹನ್ ಅವ್ರ. ಈಗ ನೀವು ಹೋಗ್ಬೇಡಿ, ಯಾಕೆಂದ್ರೆ ನಿಮ್ಮಿಂದ ಒಂದು ಇಂಪಾರ್ಟೆಂಟ್ ಕೆಲಸ ಆಗ್ಬೇಕಾಗಿದೆ. ನಮ್ಮ ವೆರಿ ಫಸ್ಟ್ ಕ್ಯಾಟಗರಿ ಆಫ್ ದ ಅವಾರ್ಡ್ಸ್ ನಾವು ಅನೌನ್ಸ್ ಮಾಡ್ತಾ ಇದ್ದೀನಿ, ಅದು ನಮ್ಮ ಮೋಹನ್ ಅವರೇ ಕೊಡ್ತಾ ಇರೋದು. ನಾನು ಇವಾಗ ನಾಮಿನೀಸ್ ನ ಹೇಳ್ತೀನಿ. ನಾಮಿನೀಸ್ ಹೇಳಿದಾಗ ನೀವು ಆ ತಂಡದವರು, ನಿರ್ದೇಶಕರು ನಿಮ್ಮ ವಿಡಿಯೋ ಆನ್ ಮಾಡಿಕೊಂಡು ದಯವಿಟ್ಟು ಬನ್ನಿ ಸ್ಕ್ರೀನ್ ಮೇಲೆ ಆಸ್ ಐ ಕಾಲ್ ಔಟ್ ದ ನಾಮಿನೀಸ್. ಸೊ ದ ಅವಾರ್ಡ್ ಫಾರ್ ದ ಆಡಿಯನ್ಸ್ ಫೇವರೇಟ್, ಈ ಆಡಿಯನ್ಸ್ ಫೇವರೇಟ್ ಅವಾರ್ಡ್ ಹೇಗೆ ಅಂದ್ರೆ, ನಾವು ಹೈಯೆಸ್ಟ್ ವ್ಯೂಸ್ ಯಾವ ನಾಟಕಕ್ಕೆ ಸಿಕ್ತು, ಕಾಟ್ ಟಿವಿಯಿಂದನೂ ನಮಗೆ ವ್ಯೂಸ್ ಬಂತು ಡೀಟೈಲ್ಡ್ ಆಗಿ. ಆಮೇಲೆ ನಮ್ಮ ಫೇಸ್ಬುಕ್ ವ್ಯೂಸ್ ಅಷ್ಟೇ, ಟೋಟಲ್ ಪರ್ಚೇಸಸ್ ಅಂಡ್ ಟೋಟಲ್ ನಂಬರ್ ಆಫ್ ವ್ಯೂಸ್ ಎಲ್ಲ ತಗೊಂಡು ನಾವು ಅದನ್ನ ಟ್ಯಾಬ್ಯುಲೇಟ್ ಮಾಡಿ ಕೊಟ್ಟಿದ್ದೀವಿ. ಇನ್ಫ್ಯಾಕ್ಟ್ ಈ ಒಂದು ಕ್ಯಾಟಗರಿಗೆ ಇಟ್ ವಾಸ್ ಅ ವೆರಿ ಕ್ಲಿಯರ್ ವಿನ್ನರ್. ಸೊ ನಾಮಿನೀಸ್ ಹೇಳ್ತೀನಿ. ಸೊ ನಾಮಿನೀಸ್ 4 ನಾಮಿನೀಸು. ದ ಟಾಪ್ ಫೋರ್ ಅಲ್ಲ, ಇನ್ನೋ ಪರ್ಟಿಕ್ಯುಲರ್ ಆರ್ಡರ್. ದ ನಾಮಿನೀಸ್ ಆರ್ ವಾರ್ಷಿಕೋತ್ಸವ ಬೈ ಯು ಅಂಡ್ ಮೀ ಥಿಯೇಟರ್ ಬೆಂಗಳೂರು, ಕುಂಟಾ ಕುಂಟಾ ಕುರುವತ್ತಿ ಅಂಡ್ ಗಂಡಸ್ ಕತ್ರಿ ಬೆಳಕು ಚಿತ್ರನಾಟಕ ಬರ್ಲಿನ್ ಜರ್ಮನಿ, ಕೊರಿಯಪ್ಪನ ಕೊರಿಯೋಗ್ರಫಿ ಬೈ ತ್ರಿವೇಣಿ ಕನ್ನಡ ಸಂಘ ನ್ಯೂ ಜೆರ್ಸಿ, ಅಂಡ್ ದ ಫೋರ್ತ್ ನಾಮಿನಿ ಇಸ್ ನಾನು ನೀನೆ ಬೈ ಅನಂತ ರಮಣ ಲಂಡನ್ UK. ಅಂಡ್ ದ ಸರ್ ವಿನ್ನರ್ ಅನೌನ್ಸ್ ಮಾಡ್ತೀರಾ ಮೋಹನ್ ಅವರೇ? Sure, sir. I'm pretty excited to announce the winner. ಎಲ್ಲ 4 ನಾಟಕಗಳು ನಾನು ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಅದರಲ್ಲಿ the winner is ವಾರ್ಷಿಕೋತ್ಸವ by You and Me Theatre, Bangalore. Give a big round of applause. ವಾರ್ಷಿಕೋತ್ಸವ, congratulations for being the audience favorite. They were the clear winner in terms of numbers. ಅದು ಗೆಸ್ ಮಾಡ್ಬೇಕಿತ್ತು ನಾವು, ಬೆಂಗಳೂರು ಟೀಮ್ ಅಂದ್ರೆ ಹೆಚ್ಚು ಜನ ಬರ್ತಾರೆ ಅಂತ ನೋಡೋದಕ್ಕೆ. ಸೊ ಹಾಗಾಗಿ ಇನ್ಫ್ಯಾಕ್ಟ್ ದೇ ವರ್ ಆಲ್ಮೋಸ್ಟ್ ಲೀಡಿಂಗ್ ದ ಸೆಕೆಂಡ್ ಟೀಮ್ ಬೈ 2 times ದ ನಂಬರ್ಸ್. ಸೊ ಇಟ್ ವಾಸ್ ಅ ಹ್ಯೂಜ್ ಲೀಡ್ ಇನ್ ಟರ್ಮ್ಸ್ ಆಫ್ ಆಡಿಯನ್ಸ್ ನಂಬರ್ಸ್ ಅಲ್ಲಿ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ಮೋಹನ್ ಅವರೇ. ಈಗ ನಮ್ಮ ನೆಕ್ಸ್ಟ್ ಗೆಸ್ಟ್ ಟು ಗಿವ್ ದ ಅವಾರ್ಡ್ ಫಾರ್ ಟೆಕ್ನಾಲಜಿ ಅಂಡ್ ಇನೋವೇಷನ್ ವಿಲ್ ಬಿ ಅವನಿಧರ್ ಹವಾಲ್ದಾರ್. ಅವನಿಧರ್ ಇದ್ದೀರಾ? Yes, yes, Anand. Yeah, welcome. So our next category is technology and innovation. So technology and innovation ಅಲ್ಲಿ ನಮ್ಮ ಜಡ್ಜಸ್ ನ ಸಲಹೆ ಮೇಲೆ ನಾವು ಏನ್ ಮಾಡಿದ್ವಿ ಅಂದ್ರೆ, we included stage craft, costumes, makeup and design. ಸೊ ಸ್ಟೇಜ್ ಕ್ರಾಫ್ಟ್, ಕಾಸ್ಟ್ಯೂಮ್ಸ್, ಮೇಕಪ್ ಅಂಡ್ ಡಿಸೈನ್ ಕೂಡ ಸೇರಿಸಿ. ಯಾಕೆಂದ್ರೆ ಟೆಕ್ನಾಲಜಿನಲ್ಲಿ ಹೆಚ್ಚು ವ್ಯತ್ಯಾಸ ಇರಲಿಲ್ಲ, ಎಲ್ಲರೂ ಒಂದೇ ಟೆಕ್ನಾಲಜಿ ಯೂಸ್ ಮಾಡಿದ್ದೀರಿ, ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡಿದ್ದೀರಿ, ಒಂದು ಟೀಮ್ ಮಾತ್ರ ಝೂಮ್ ಅಲ್ಲಿ ಮಾಡಿದ್ದೀರಿ. ಸೊ ಹಾಗಾಗಿ ಬರೀ ಟೆಕ್ನಾಲಜಿ ಅಂತ ನೋಡೋದ್ರ ಬದಲು ಟೆಕ್ನಾಲಜಿನ ಓವರ್ ಆಲ್ ಆ ಫ್ರೇಮ್ ನ ಹೇಗೆ ಯೂಸ್ ಮಾಡ್ಕೊಂಡಿದ್ದೀರಿ ಇನ್ ಟರ್ಮ್ಸ್ ಆಫ್ ಸೆಟ್ಟಿಂಗ್ ಅಪ್, ಇನ್ ಟರ್ಮ್ಸ್ ಆಫ್ ಲೈಟಿಂಗ್ ಇಟ್, ಆಮೇಲೆ ಕಾಸ್ಟ್ಯೂಮ್ಸ್, ಮೇಕಪ್ ಕೂಡ ಅದಕ್ಕೆ ಸೇರಿಸಿ ಆವಾಗ ವಿಲ್ ಹ್ಯಾವ್ ಅ ವೆರಿ ಕ್ಲಿಯರ್ ಡೆಫಿನೇಷನ್ ಆಫ್ ದಿಸ್ ಕ್ಯಾಟಗರಿ ಅಂತ ಮಾಡಿ. ಸೊ there are 4 nominees. The 4 nominees are ಕರಡಿ ಮತ್ತು ವಿಧವೆ from Los Angeles, California, ಕುಂಟಾ ಕುಂಟಾ ಕುರುವತ್ತಿ from Berlin, Germany, ನಾನು ನೀನೆ from ಅನಂತ ರಮಣ ಲಂಡನ್, ಮತ್ತು ವಾರ್ಷಿಕೋತ್ಸವ from ಬೆಂಗಳೂರು. And the winner is, over to you Avnidhar. ಎಸ್ ಆನಂದ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಮ್ ರೇಡಿಯೋ ಚಾನೆಲ್ ಆಗಿ ಈ ನಾಟಕೋತ್ಸವಕ್ಕೆ ರೇಡಿಯೋ ಪಾರ್ಟ್ನರ್ ಆಗಿ ಈ ನಾಟಕೋತ್ಸವನ್ನ ಅನೇಕ ಜನರಿಗೆ ತಲುಪಿಸಿದೀವಿ ಅಂತ ಭಾವಿಸ್ತಾ, ನಮ್ಮೇರಿಕಾ ಕನ್ನಡ ಕೆಲಸವನ್ನ ಬರೀ ಅಮೆರಿಕದಲ್ಲಿ ಅಷ್ಟೇ ಮಾಡ್ತಾ ಅಲ್ದೇನೆ ಬೇರೆ ಬೇರೆ ಕಡೆಗೆ, ಬರೀ ಅಮೆರಿಕ ಬಿಟ್ಟು ಬೇರೆ ಬೇರೆ ಕಡೆ ಕೂಡ ಈ ಕೆಲಸವನ್ನ ಮಾಡ್ತಾ ಇದೆ. ಈ ಕೋವಿಡ್ ಟೈಮ್ ನಲ್ಲಿ ಈ ತರಹದ ಕಾರ್ಯಕ್ರಮ ಮಾಡಕ್ಕೆ ಅಂತ ಅಂದ್ಕೊಂಡು ಅದನ್ನ ಇಷ್ಟರ ಮಟ್ಟಿಗೆ ತಂದಿರುವಂತಹ ನಮ್ಮ ಆನಂದ್ ಅವರಿಗೆ, ಸ್ವಾತಿ ಅವರಿಗೆ, ಎಲ್ಲ ನಮ್ಮೇರಿಕಾ ಟೀಮ್ ಮೆಂಬರ್ಸ್ಗೆ ಮತ್ತು ಮುಖ್ಯವಾಗಿ ಜಡ್ಜಸ್ ಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಟೆಕ್ನಾಲಜಿ ಅಂಡ್ ಇನೋವೇಷನ್ ಈ ಒಂದು ಕ್ಯಾಟಗರಿಯ ವಿನ್ನರ್ ನಾನು ನೀನೆ ಬೈ ಅನಂತ ನಮನ ಲಂಡನ್ UK. ವಂಡರ್ಫುಲ್ ವಂಡರ್ಫುಲ್. ಇಟ್ ವಾಸ್ ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ರು. ಇನ್ಫ್ಯಾಕ್ಟ್ ಲಾಟ್ ಆಫ್ ದ ಟೀಮ್ಸ್ ಹ್ಯಾಡ್ ಸಮ್ ವೆರಿ ಗುಡ್ ವರ್ಕ್ ಆನ್ ದೇರ್ ಸೆಟ್ಸ್ ಅಂಡ್ ಲೈಟ್ಸ್ ಎಲ್ಲ. ದಿಸ್ ವಾಸ್ ಅ ಟಫ್ ಕ್ಯಾಟಗರಿ ಟು ಜಡ್ಜ್ ಆಕ್ಚುಲಿ. ಸೊ ನಮ್ಮ ತೀರ್ಪುಗಾರರೆಲ್ಲ ಒಂದು ಸೇರಿ ಮಾಡಿ ಇದು ಇಟ್ ವಾಸ್ ಕ್ವೈಟ್ ಅ ಕ್ಲೋಸ್ ಫಿನಿಶ್ ಅಂತ ಹೇಳ್ಬೇಕು. ಬರೀ 4 ಕೊಟ್ಟಿದ್ದಕ್ಕೆ ಒಂದು ಸ್ವಲ್ಪ ನನಗೆ ಅನ್ಫೇರ್ ಅನ್ನಿಸ್ತೆ. 4 ನಾಮಿನೀಸು, ಯಾಕೆಂದ್ರೆ ಇದರಲ್ಲಿ ಪ್ರತಿಯೊಬ್ರು ಬಹಳ ಚೆನ್ನಾಗಿ ಮಾಡಿದ್ರು. ಆಯ್ತು, ಮೂವಿಂಗ್ ಆನ್. ಥ್ಯಾಂಕ್ ಯು ಅವನಿಧರ್ ಫಾರ್ ದಿಸ್. ಮೂವಿಂಗ್ ಆನ್, ನಮ್ಮ ನೆಕ್ಸ್ಟ್ ಬಂದು ದ ಕ್ಯಾಟಗರಿ ಇಸ್ ದ ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್.
ಅತ್ಯುತ್ತಮ ಪೋಷಕ ನಟಿ. ದಿಸ್ ವಾಸ್ ಅಗೇನ್ ಅ ವೆರಿ ವೆರಿ ಡಿಫಿಕಲ್ಟ್ ಕ್ಯಾಟಗರಿ. ಇಂದುಶ್ರೀ ಅವರೇ ಇದಿರಾಮ, ಇಂದುಶ್ರೀ ರವೀಂದ್ರ Yes. ವಿಲ್ ಬಿ ಗಿವಿಂಗ್ ದ ಪ್ರೈಸಸ್ ಫಾರ್ ದಿಸ್. ಸೊ ನಾಗತಿ ಹೇಳಿ ಸರ್, ಇದರ ನೀವಲ್ಲಿ ನಿಮ್ಮಿಂದ ಏನೋ ಮೆಸೇಜ್ ಬಂತು ನನಗೆ, ಹೋಸ್ಟ್ ಸ್ಟಾಪ್ ಇಟ್ ಅಂತ. ಐ ಆಮ್ ಹಿಯರ್, ಪ್ಲೀಸ್ ಕನೆಕ್ಟ್ ಮೀ ವಿಡಿಯೋ. ವಿಡಿಯೋ ನಾನು ಕನೆಕ್ಟ್ ಮಾಡ್ತೀನಿ ಸರ್. ವಿಡಿಯೋ ನಾನು ಆಕ್ಚುಲಿ ಆಫ್ ಮಾಡಿದೀನಿ ಇವಾಗ ಎಲ್ಲಾರ್ದು. ನೀವು ಇಮಿಡಿಯೇಟ್ ಆಗಿ ಕರಿತೀನಿ. ವಿಡಿಯೋ ನಿಮ್ಗೆ ನಾವು ಕಾಣಿಸ್ತಿದೀವಲ್ಲ? ಎಲ್ಲರೂ ಕಾಣಿಸ್ತಾ ಇದೀರಿ, ಕೇಳಿಸ್ತಾ ಇದ್ರಿ. Okay. ನಾನು ಮಾತ್ರ ಅನಾಥ ಇವಾಗ ಬರ್ತೀರಿ ನೋಡಿ. ಎಸ್, ಓಕೆ, ಬಂದ್ರಾ? ಆಲ್ ರೈಟ್ ಸರ್. ಈಗ ನಮ್ಮ ಇಂದುಶ್ರೀ ಅವರು ಬರ್ತಾರೆ. ಇಂದುಶ್ರೀ ವಿಡಿಯೋ ಆನ್ ಮಾಡ್ಕೊಳ್ಳಿ. ಓಕೆ, ಸೊ ಇಂದುಶ್ರೀ ಅವರು ಅವಾರ್ಡ್ ಕೊಡ್ತಾರೆ ಈಗ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಅಂಡ್ ಬೆಸ್ಟ್ ಆಕ್ಟ್ರೆಸ್ ಎರಡು ಅವಾರ್ಡ್ನು, ಅಲ್ಲ ಸಾರಿ, ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಅಂಡ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಎರಡು ಕ್ಯಾಟಗರಿನೂ ಇಂದುಶ್ರೀ ಅವರು ಅವಾರ್ಡ್ ಕೊಡ್ತಾರೆ. ಸೊ ಇಂದುಶ್ರೀ ಅವರೇ, ನಿಮ್ಮ ವಿಡಿಯೋ ಸ್ವಲ್ಪ ಆನ್ ಮಾಡ್ಕೊಳ್ಳಿ ಸರ್. ಚಂದ್ರು ಅವರೇ, ಓಕೆ, ವಂಡರ್ಫುಲ್. ಓಕೆ, ಸೊ ದ ನಾಮಿನೀಸ್ ಫಾರ್ ದ ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್. ದಿಸ್ ವಾಸ್ ಇನ್ ಫ್ಯಾಕ್ಟ್ ವೆರಿ ಡಿಫಿಕಲ್ಟ್. ಆಲ್ಮೋಸ್ಟ್ ಟೈ ಆಗಿತ್ತು. ಒಂದು 4-5 ಸಲ ವಾಪಸ್ ಹೋಗಿ ಬಂದು ರಿಎವ್ಯಾಲ್ಯೂಯೇಟ್ ಎಲ್ಲ ಮಾಡಿ, ಸೊ ಫೈನಲಿ ಇಟ್ ಹ್ಯಾಡ್ ಟು ಬಿ ಡಿಸೈಡೆಡ್. ಸೊ ದ ನಾಮಿನೀಸ್ ಆರ್: ವಾರ್ಷಿಕೋತ್ಸವ ನಾಟಕದ ರತ್ನ ಪಾತ್ರಧಾರಿ ಐಶ್ವರ್ಯ ವಿಶ್ವನಾಥ್, ಭಾವಮೈದುನ ನಾಟಕದ ಇನ್ಸ್ಪೆಕ್ಟರ್, ಸ್ಕೂಲ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಉಷಾ ಪ್ರಸನ್ನ, ಏಕೀಕರಣ ನಾಟಕದ ಬಳ್ಳಾರಿ ನರಸಿಂಹನಾಗಿ ರೋಹಿಣಿ ದ್ವಾರಕನಾಥ್, ಅಂಡ್ ಕೊರಿಯಪ್ಪನ ಕೊರಿಯೋಗ್ರಫಿ ನಾಟಕದಲ್ಲಿ ಕಾಮಾಕ್ಷಿ ಪಾತ್ರದಲ್ಲಿ ನಂದಿನಿ ಪ್ರಸಾದ್. ದೀಸ್ ಆರ್ ದ 4 nominees. Congratulations to all the 4 of you. And now the winner is, ಹೋಗಿಮ್ಮ ಇಂದುಶ್ರೀ. The winner is Ballari Narsamma, played by Rohini Dwarkanath for Ekikarana. Congratulations. Congratulations ರೋಹಿಣಿ ಅವರೇ, ನೀವು ಬಳ್ಳಾರಿ ನರಸಿಂಹ ಪಾತ್ರ ಈ ಕ್ಯಾಟಗರಿಲಿ ಇದ್ದವರಲ್ಲ ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ರಿ. This was, as I said, a very difficult decision, but congratulations to you all. ಸೊ ಈಗ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡಿ ಇಂದುಶ್ರೀ ಅವರೇ. ನಾನು ನೆಕ್ಸ್ಟ್ ಕ್ಯಾಟಗರಿ ಹೋಗ್ತೇನೆ. ದ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್. ಅಗೈನ್ ದಿಸ್ ವಾಸ್ ಅ ವೆರಿ ವೆರಿ ಡಿಫಿಕಲ್ಟ್ ಕ್ಯಾಟಗರಿ ಟು ಜಡ್ಜ್. ಯಾಕೆಂದ್ರೆ ಬಹಳಷ್ಟು ಒಳ್ಳೆ ಸಪೋರ್ಟಿಂಗ್ ಪೋಷಕ ಪಾತ್ರಗಳು ಬಹಳಷ್ಟು ಇದ್ದು, ಬಹಳ ಚೆನ್ನಾಗಿತ್ತು. ಇದನ್ನು ಅಷ್ಟೇ ನಮ್ಮ ತೀರ್ಪುಗಾರರು ಬಹಳ ರಿಪೀಟೆಡ್ ಆಗಿ ಮೀಟಿಂಗ್ಸ್ ಮಾಡಿ ಆಮೇಲೆ ಡಿಸಿಷನ್ ತಗೊಂಡ್ರು. ಸೊ ಸ್ಕೋರ್ಸ್ ವರ್ ವೆರಿ ವೆರಿ ನ್ಯಾರೋ ಮಾರ್ಜಿನ್. ಒಂದು 1.5 ಪಾಯಿಂಟ್ಸ್ ಅಲ್ಲಿ ಡಿಸೈಡ್ ಆಯ್ತು. ಸೊ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್, ದ ನಾಮಿನೀಸ್ ಆರ್: ವಾರ್ಷಿಕೋತ್ಸವ ನಾಟಕದ ರಂಗಣ್ಣ ಶಶಿಕಿರಣ್, ಕುಂಟಾ ಕುಂಟಾ ಕುರುವತ್ತಿ ನಾಟಕದ ಕುರುಡ ಶುಭಾಂಕರ್ ಕುಲಕರ್ಣಿ, ನಾನು ನೀನೇ ನಾಟಕದ ವ್ಯಕ್ತಿ ಮಂಜುನಾಥ್ ಮಚಾನಿ, ಮತ್ತು 4ನೇ ನಾಮಿನಿ ಕುಂಟಾ ಕುಂಟಾ ಕರುವತ್ತಿ ನಾಟಕದ ಕೆಪ್ಪ ಸಂದೀಪ್ ಮಂಜುನಾಥ್. ಅಂಡ್ ದ ವಿನ್ನರ್ ಇಸ್ Vyakti, played by Manjunath Machani for Nanu Neenu. ಕಂಗ್ರಾಚುಲೇಷನ್ಸ್ ಮಂಜುನಾಥ್. ನಾನು ನೀನೇ ನಾಟಕದಲ್ಲಿ ಅವರು ಸುನೇತ್ರ ಅವ್ರು ಹೇಳೋದಾಗಿ ಅವ್ರದ್ದು ಹೆಚ್ಚು ಪಾತ್ರ ಇರಲಿಲ್ಲ, ಸಣ್ಣ ಪಾತ್ರ ಇತ್ತು ಕಂಪ್ಯಾರಿಟಿವ್ಲಿ, ಬಟ್ ಬಹಳ ಅದ್ಭುತವಾಗಿ ನಟಿಸಿದ್ರು. ಆ ಸಣ್ಣ ಪಾತ್ರನ ಬಹಳ ಚೆನ್ನಾಗಿ ನಿಭಾಯಿಸಿದ್ರು. ಸೊ ದಟ್ ವಾಸ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಕಂಗ್ರಾಚುಲೇಷನ್ಸ್ ಟು ಯು. ಈಗ ಮೂವಿಂಗ್ ಆನ್ ಟು ದ ಬಿಗರ್ ಕ್ಯಾಟಗರೀಸ್ ಆಫ್ ಬೆಸ್ಟ್ ಆಕ್ಟ್ರೆಸ್, ಬೆಸ್ಟ್ ಆಕ್ಟರ್ ಅಂಡ್ ದ ಬೆಸ್ಟ್ ಪ್ಲೇ. ಸೊ ಈ 3 ಅವಾರ್ಡ್ ಕೊಡೋದಕ್ಕೆ ನಮ್ಮ ಮೇಷ್ಟ್ರು ನಗತೇಳಿ ಚಂದ್ರಶೇಖರ್ ಸರ್ ಅವರು ಇದ್ದಾರೆ. ಅವರು 3 ಅವಾರ್ಡ್ಗಳು ಕೊಡ್ತಾರೆ. ಸರ್ ಬನ್ನಿ ಸರ್, ನಿಮ್ಮ ಇದ್ದೀರಾ? ಓಕೆ ಸರ್. ಈಗ ನಾನು ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್, ಅಲ್ಲ ಸಾರಿ, ಬೆಸ್ಟ್ ಆಕ್ಟ್ರೆಸ್, ಅತ್ಯುತ್ತಮ ನಟಿ, ಈ ಕ್ಯಾಟಗರಿನಲ್ಲೂ ಒಂದು ಎರಡು ಪರ್ಫಾರ್ಮೆನ್ಸಸ್ ಬಹಳ ಹತ್ತಿರದಲ್ಲಿತ್ತು. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಜಡ್ಜ್. ಈ ಕ್ಯಾಟಗರಿನಲ್ಲೂ ಬ್ಯಾಕ್ ಅಂಡ್ ಫೋರ್ತ್. ಇನ್ಫ್ಯಾಕ್ಟ್ ಆಲ್ ದೀಸ್ ಬೆಸ್ಟ್ ಸಪೋರ್ಟಿಂಗ್ ರೋಲ್ಸ್ ಅಂಡ್ ಬೆಸ್ಟ್ ಆಕ್ಟ್ರೆಸ್ ಇದು ಏನಿದೆ, ಈ ಕ್ಯಾಟಗರಿಗಳಿಂದಾನೇ ನಾವು 4 ನಾಮಿನಿ ಮಾಡಬೇಕು ಅಂತ ಇದ್ದಿದ್ದು. ಯಾಕೆಂದ್ರೆ ಅಷ್ಟು ಕ್ಲೋಸ್ ಆಗಿತ್ತು. ಬರೀ 3 ಇದ್ದಿದ್ರೆ ಇಟ್ ವುಡಂಟ್ ಹ್ಯಾವ್ ಬೀನ್ ಫೇರ್ ಅಂತ. ಸೊ ಹಾಗಾಗಿ ಚಂದ್ರು ಸರ್ ಇದ್ದೀರಾ? ಮಾತಾಡಿ ಸ್ವಲ್ಪ, ಸ್ಕ್ರೀನ್ ಮೇಲೆ ಕಾಣಲಿ ನೀವು ಅಂತ. ಓಕೆ, ಈಗ ದ ಬೆಸ್ಟ್ ಆಕ್ಟ್ರೆಸ್, ಅತ್ಯುತ್ತಮ ನಟಿ ಪಾತ್ರದಲ್ಲಿ ದ ನಾಮಿನೀಸ್ ಆರ್: ವಾರ್ಷಿಕೋತ್ಸವ ನಾಟಕದ ಪಾರ್ವತಮ್ಮ,
ಪ್ಲೇಡ್ ಬೈ ಪ್ರತೀಕ್ಷಾ ಶ್ರೀನಾಥ್. ಕರಡಿ ಮತ್ತು ವಿಧವೆ ನಾಟಕದ ವಿಧವೆ ಪಾತ್ರದಲ್ಲಿ ಅರ್ಚನಾ ಮರಾಠೆ. ಸಂಕ್ರಮಣ ನಾಟಕದ ಅಮ್ಮ ಪಾತ್ರಧಾರಿ ಪ್ರತಿಭಾ ಭಗವತ್ ಮತ್ತು ಪುಕ್ಕಟ್ಟೆ ಸಲಹೆ ನಾಟಕದ ನೀರಾ played by Jyotsna Hegde. These are the 4 nominees for Best Actress. And the winner is, sir, Chandru sir, over to you. ಈಗ ಈ 3 ಪ್ರತಿಷ್ಠಿತಗಳನ್ನ ಪ್ರಕಟಿಸುವ ಮುನ್ನ ಕಲಾವಿದರಿಗೆ, ವಿಜೇತರಿಗೆ ಪೂರ್ವಭಾವಿಯಾಗಿ ಮುಂಗಡ ಶುಭಾಶಯಗಳು ಮತ್ತು ಭಾಗವಹಿಸಿದ ಎಲ್ಲರಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆಗಳು, ಶುಭಾಶಯಗಳು. ಅತ್ಯುತ್ತಮ ನಟಿ ಪುರಸ್ಕಾರ ಅರ್ಚನಾ ಮರಾಠೆ ವಿಧವೆ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಕರಡಿ ಮತ್ತು ಮದುವೆ. ಕರಡಿ ಮತ್ತು ವಿಧವೆ ನಾಟಕದ ಕಂಗ್ರಾಚುಲೇಷನ್ಸ್ ಅರ್ಚನಾ. ದಟ್ಸ್ ಕರಡಿ ಮತ್ತು ವಿಧವೆ ವಾಸ್ ಒನ್ ಆಫ್ ಅವರ್ ವಂಡರ್ಫುಲ್ ಪ್ಲೇಸ್ ನಮ್ಮ ನಾಟಕೋತ್ಸವದಲ್ಲಿ. ಅದರಲ್ಲಿ ಅರ್ಚನಾ ಮರಾಠೆ ಅವರ ಪರ್ಫಾರ್ಮೆನ್ಸ್, ಇಟ್ ವಾಸ್ ಕ್ವೈಟ್ ಅ ಗುಡ್ ಪರ್ಫಾರ್ಮೆನ್ಸ್. ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಏನು ಹೇಳಿದ್ರೆ, ಇದೆಲ್ಲ ಮುಗಿದ ಮೇಲೆ ನಾನು ಬಹಳ ಬೇಗ ಸರ್ಟಿಫಿಕೇಟ್ಸ್ ರೆಡಿ ಇದೆ, ಎಲ್ಲರಿಗೂ ಸರ್ಟಿಫಿಕೇಟ್ಸ್ ನ ಅಪ್ಲೋಡ್ ಮಾಡಿ ಲಿಂಕ್ ಕಳಿಸ್ತೀನಿ. ದಯವಿಟ್ಟು ನಿಮ್ಮ ಸರ್ಟಿಫಿಕೇಟ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಮೂವಿಂಗ್ ಆನ್, ಬೆಸ್ಟ್ ಆಕ್ಟರ್, ಅತ್ಯುತ್ತಮ ನಟ. ಬಹಳ ಅದ್ಭುತವಾದ ಪರ್ಫಾರ್ಮೆನ್ಸಸ್ ಇತ್ತು ನಮ್ಮ ಈ ಒಂದು ಇದರಲ್ಲಿ, ಈ ಉತ್ಸವದಲ್ಲಿ. ನನಗೆ ಬಹಳ ಖುಷಿ ಆಯ್ತು ಎಲ್ಲ ಪ್ರತಿಯೊಂದು ಪರ್ಫಾರ್ಮೆನ್ಸಸ್ ನೋಡೋದಕ್ಕೆ. ಬಟ್ ದೇರ್ ವಾಸ್ ಅ ವಿನ್ನರ್. The judges had no doubt in picking the winner for this. So the nominees for the best actor are ನಾನು ನೀನೇ ನಾಟಕದ ಮಹಾದೇವು ಪಾತ್ರಧಾರಿ ಗಿರೀಶ್ ಪ್ರಸಾದ್. ಸಂಕ್ರಮಣ ನಾಟಕದಲ್ಲಿ ಮಗನ ಪಾತ್ರ ಮಾಡಿದ ಶ್ರೀನಿವಾಸ ರಾವ್. ಕುಂಟಾ ಕುಂಟಾ ಕುರುವತ್ತಿ ನಾಟಕದಲ್ಲಿ ಕುಂಟಾ ಪಾತ್ರಧಾರಿ ಪ್ರಜ್ವಲ್ ಕುಮಾರ್. ಮತ್ತು ನಾನು ನೀನೇ ನಾಟಕದಲ್ಲಿ ಕುಬೇರಪ್ಪನ ಪಾತ್ರ ಮಾಡಿದ ಮೋಹನ್ ಆರ್ಕನಾಥ್. ನೀವೆಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ, ನಾಮಿನೀಸ್ ಅಲ್ಲ. ಸೊ ವಿನ್ನರ್ ಕ್ಯಾನ್ ಆಕ್ಚುಲಿ ಸೇ ಅ ವರ್ಡ್. ವಿ ವುಡ್ ಲೈಕ್ ಟು ಹ್ಯಾವ್ ದ ವಿನ್ನರ್ ಸೇ ಸಮಥಿಂಗ್. ಓಕೆ, ಸೊ ಸರ್, ವಿನ್ನರ್ ಅನೌನ್ಸ್ ಮಾಡಿ ಸರ್. 2ನೆಯ ಬಾರಿಗೆ ನಾನು ಪ್ರಶಸ್ತಿಯನ್ನ ಪ್ರಕಟಿಸ್ತಾ ಇದ್ದೇನೆ, ಅತ್ಯುತ್ತಮ ನಟ ಪ್ರಶಸ್ತಿಯನ್ನ. ದಯಮಾಡಿ ಗಮನಿಸಿ. ಈ ಅತ್ಯುತ್ತಮ ನಟ ಪ್ರಶಸ್ತಿ ಕುಂಟಿನ ಪಾತ್ರ ನಿರ್ವಹಿಸಿರುವ ಪ್ರಜ್ವಲ್ ಕುಮಾರ್ ಅವರಿಗೆ ಲಭಿಸಿದೆ. ನಾಟಕ ಕುಂಟ ಕುಂಟ ಕುರವತ್ತಿ. Congratulations, Prajwal Kumar. It was a wonderful performance, and this was one category where it was not very difficult to pick. You were picked way ahead. Thank you. Congratulations. Iga moving on, sir. This is the big and the final prize. Idu ನಾಟಕೋತ್ಸವದ ಅತ್ಯುತ್ತಮ ನಾಟಕದ ಪ್ರಶಸ್ತಿ. ಇದು ಎಲ್ಲ ನಾಟಕಗಳನ್ನ ಪರಿಗಣಿಸಿ ಒಂದು ಅದ್ಭುತವಾದ ಒಂದು ನಾಟಕ ಅಂತ ನಮ್ಮ ತೀರ್ಪುಗಾರರು ಸೆಲೆಕ್ಟ್ ಮಾಡಿದ್ರು. ಇದು ಪಾಯಿಂಟ್ಸ್, ಲೆಕ್ಕಗಳು, ಒಂದು ಬಹಳ ಕಾಂಪ್ಲಿಕೇಟೆಡ್ ಒಂದು ರೂಬ್ರಿಕ್ ಎಕ್ಸೆಲ್ ಶೀಟ್ ಅಲ್ಲೆಲ್ಲ ಹಾಕಿ ಪಾಯಿಂಟ್ಸ್ ಎಲ್ಲ ಟ್ಯಾಲಿ ಮಾಡಿ ಫೈನಲ್ ಆಗಿ ಒಂದು ಅನಾಲಿಸಿಸ್ ಮಾಡಿದಾಗ ಬಂದಂತಹ 4 ನಾಟಕಗಳು. ಈ 4 ನಾಟಕಗಳು ನಾಮಿನೀಸ್ ಅಂತ ಹೇಳಿ ಒಂದು ವಿನ್ನರ್ ಮಾಡಿ ಬೇರೆದು ಯಾವ್ದು ಕೆಟ್ಟದಾಗಿತ್ತು ಅಂತ ಅಲ್ಲ. ಪ್ಲೀಸ್ ನೋಡಿ, ಇದು ಯಾವುದು ಅಬ್ಸಲ್ಯೂಟ್ ರಿಸಲ್ಟ್ಸ್ ಅಲ್ಲ. ದೀಸ್ ಆರ್ ಆಲ್ ಕಂಪ್ಯಾರಿಟಿವ್ ರಿಸಲ್ಟ್ಸ್. ಸೊ ಹಾಗಾಗಿ ನಾನು ಈಗ ನಾಮಿನೀಸ್ ಅನೌನ್ಸ್ ಮಾಡ್ತೇನೆ, ಆಮೇಲೆ ನಮ್ಮ ನಾಗತಿಳಿ ಚಂದ್ರಶೇಖರ್ ಅವರು ವಿನ್ನರ್ ಅನೌನ್ಸ್ ಮಾಡ್ತಾರೆ. ಸೊ ದ ನಾಮಿನೀಸ್ ಫಾರ್ ದ ಬೆಸ್ಟ್ ಪ್ಲೇ: ಲಂಡನ್ನಿನ ಅನಂತನಮನ ತಂಡ ನಾನು ನೀನೇ ನಾಟಕ. ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ರಂಗಧ್ವನಿ ತಂಡ ಸಂಕ್ರಮಣ ನಾಟಕ. ಬೆಳಕು ಚಿತ್ರ ನಾಟಕ ಬರ್ಲಿನ್ ಜರ್ಮನಿಯ ಕುಂಟಾ ಕುಂಟಾ ಕುರುವತ್ತಿ. ಮತ್ತು ಯು ಅಂಡ್ ಮೀ ಥಿಯೇಟರ್ ಬೆಂಗಳೂರು ಅವರ ವಾರ್ಷಿಕೋತ್ಸವ. ದೀಸ್ ಆರ್ ದ 4 nominees. ವಿನ್ನರ್ ಇಸ್ ಚಂದ್ರು ಸರ್. ಕೊನೆಯ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಪ್ರಕಟಿಸೋದಕ್ಕೆ ಮುಂಚೆ ನನ್ನ ಕೃತಜ್ಞತೆಗಳನ್ನ ಆನಂದ್ ಅವರಿಗೆ, ಕಲಾ ತಂಡಗಳಿಗೆ, ಇದರ ಆಯೋಜಕರಿಗೆ ಮತ್ತು ಪ್ರಾಯೋಜಕರಿಗೆ, ಕಲಾವಿದರಿಗೆ, ತಂತ್ರಜ್ಞರಿಗೆ ಅಭಿನಂದಿಸಿ ಈ ಒಂದು ಅತ್ಯುತ್ತಮ ನಾಟಕ ತಂಡದ ಪುರಸ್ಕಾರ ಜರ್ಮನಿ ದೇಶದ ಬರ್ಲಿನ್ ನಗರದ ಬೆಳಕು ಚಿತ್ರನಾಟಕ ಈ ತಂಡಕ್ಕೆ ಲಭಿಸಿದೆ. ವಿಶೇಷವಾದ ಅಭಿನಂದನೆಗಳು. ಮತ್ತೆ ಈ ಕಲಾ ಕುಟುಂಬ, ಈ ಕಲಾರಂಗಭೂಮಿ ನಮ್ಮನ್ನೆಲ್ಲ ಬಂಧಿಸ್ತಿರ್ಲಿ, ನಮ್ಮ ನಡುವಿನ ವಿಶ್ವಾಸ, ಪ್ರೀತಿ, ಸ್ನೇಹ, ಸೌಹಾರ್ದವನ್ನು ಹೆಚ್ಚಿಸಲಿ ಅಂತ ಹೇಳಿ ಆಶಿಸ್ತೇನೆ.
ಥ್ಯಾಂಕ್ ಯು ವೆರಿ ಮಚ್ ಚಂದ್ರು ಸರ್ ಅವರೇ. ನಮಗೆ ಬಹಳ ಸಂತೋಷ ಆಯ್ತು ತಾವು ಬಂದು ಲಾಸ್ಟ್ ಮಿನಿಟ್ ಅಲ್ಲಿ ಯು ಅಗ್ರಿ ಟು ಬಿ ಅ ಪಾರ್ಟ್ ಆಫ್ ಅವರ್ ಫೆಸ್ಟಿವಲ್. ನಿಮಗೆ ನಾನು ಎಲ್ಲ ನಾಟಕಗಳದ್ದು ಲಿಂಕ್ ಕಳಿಸ್ಕೊಡ್ತೇನೆ, ನೋಡಿಲ್ದೇ ಇದ್ರೆ ದಯವಿಟ್ಟು ನೋಡಿ. ನಮಗೆ ಬಹಳ ಸಂತೋಷ ಆಗಿದೆ. ಐ ಸಜೆಸ್ಟ್ ಎಲ್ಲ ಇವಾಗ ನಾಮಿನೀಸ್ ಅಂಡ್ ವಿನ್ನರ್ಸ್ ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ, ಎಲ್ಲರೂ ಬನ್ನಿ, ಲೆಟ್ ಆಲ್ ದ ಆಕ್ಟರ್ಸ್ ಅಂಡ್ ಎವ್ರಿಬಡಿ ಬನ್ನಿ ನೋಡೋಣಂತೆ ಎಲ್ಲರೂ. ದಿಸ್ ಇಸ್ ಅ ವಂಡರ್ಫುಲ್ ಆಪರ್ಚುನಿಟಿ ನಿಮ್ಮೆಲ್ಲ ಇಲ್ಲಿರೋದಕ್ಕೆ. ಸೊ ವೈಲ್ ವಿ ಕಂಗ್ರ್ಯಾಚುಲೇಟ್ ಆಲ್ ದ ವಿನ್ನರ್ಸ್, ವಿ ಲೈಕ್ ಟು ಕಂಗ್ರ್ಯಾಚುಲೇಟ್ ಆಲ್ ದ ಟೀಮ್ಸ್. ಎಲ್ಲ ಅದ್ಭುತವಾದ ಮಾಡಿದ್ದೀರಿ. ನನಗೆ ಗೊತ್ತು ತೀರ್ಪುಗಾರರು ಎಷ್ಟು ಕಷ್ಟಪಟ್ಟರು ಅಂತ, ಇದೆಲ್ಲ ಜಡ್ಜ್ಮೆಂಟ್ ಪಾಯಿಂಟ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಎಲ್ಲ ಟ್ಯಾಬ್ಲೆಟ್ ಮಾಡಿ ಕೊಡೋದಕ್ಕೆ. ಬಟ್ ಫೈನಲಿ ಸಂಬಡಿ ಹ್ಯಾಡ್ ಟು ಬಿ ಅನೌನ್ಸ್ಡ್, ಯಾಕೆಂದ್ರೆ ಇದು ಕಾಂಪಿಟೇಷನ್ ಅಂತ ಅನೌನ್ಸ್ ಮಾಡಿದ್ರಿಂದ. ಸೊ ಬಹಳ ಸಂತೋಷ ಆಗ್ತದೆ. ಸೊ ನಾನು ಫಸ್ಟ್ ಈಗ ನಮ್ಮ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ಸ್ ಇದೀರಮ್ಮ ಇಲ್ಲಿ? ಯಾರಿದ್ದೀರಾ ನಮ್ಮ ಬೆಸ್ಟ್ ಸಪೋರ್ಟಿಂಗ್? ರೋಹಿಣಿ ದ್ವಾರಕಾನಾಥ್ ಇದೀರಾ? ರೋಹಿಣಿ ಇಲ್ವಾ ಇಲ್ಲಿ? ಹಾಯ್ ಆನಂದ್ ಅವರೇ. ಹಾಯ್ ರೋಹಿಣಿ ಅವರೇ, ಕಂಗ್ರ್ಯಾಚುಲೇಷನ್ಸ್ ಆನ್ ವಿನ್ನಿಂಗ್ ದ ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್. ಥ್ಯಾಂಕ್ ಯು ಆಲ್. ತುಂಬಾ ಖುಷಿ ಆಗ್ತದೆ. ಬಟ್ ದಿಸ್ ಗೋಸ್ ಟು ಮೈ ಟೀಮ್. ಅವರು ಎಲ್ಲರೂ ತುಂಬಾ ನನ್ನ ಜೊತೆನಲ್ಲಿ ಟೈಮ್ ಸಹ ನೋಡಿದೆ. ಎವ್ರಿಬಡಿ ಡಿಡ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ಸ್ ಟೀಮ್, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್ ರೋಹಿಣಿ ಅವರೇ. ಈಗ ನಮ್ಮ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಮಂಜುನಾಥ್ ಮಚಾನಿ ಎಲ್ಲಿದ್ದೀರಾ? ಇಲ್ವಾ ಅವರು? ಮಂಜುನಾಥ್ ಮಚಾನಿ ಅವ್ರು ಯಾವಾಗ್ಲೂ ಮಿಸ್ಟೀರಿಯಸ್, ಫೇಸ್ಬುಕ್ ಅಲ್ಲೂ ಸಿಗ್ತಿರ್ಲಿಲ್ಲ, ಅವರು ಹುಡುಕಿ ಹೌದು, ಮಂಜು ಅವ್ರಿಲ್ಲ. ಸಾರಿ ಆನಂದ್, ನಾನ್ ಶೀತಲ್ ಮಾತಾಡ್ತಾ ಇದ್ದೀನಿ. ವೆರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೆಸೆಂಟಿಂಗ್ ದ ಅವಾರ್ಡ್ ಟು ಮಂಜು. ಕಂಗ್ರ್ಯಾಚುಲೇಷನ್ಸ್ ಟು ಯು. ನಾನು ಬಹಳ ಚೆನ್ನಾಗಿ ಮಾಡಿದ್ರಿ ನಾಟಕ. ಕೆಲವು ಕ್ಯಾಟಗರೀಸ್ ಅಲ್ಲಿ ನಾಮಿನೇಟ್, ಆಲ್ಮೋಸ್ಟ್ ಆಲ್ ಕ್ಯಾಟಗರೀಸ್ ನಾಮಿನೇಟ್ ಆಗಿದ್ದೀರಿ. ಅಂಡ್ ಯು ವನ್ ಸಮ್ ಅವಾರ್ಡ್ಸ್ ಆಲ್ಸೋ. ವಂಡರ್ಫುಲಿ ಡನ್. ಸೊ ನಿಮ್ಗೆ ಇನ್ನೊಂದು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ನಿಮ್ಗೆ ಸ್ಪೆಸಿಫಿಕ್ ಫೀಡ್ಬ್ಯಾಕ್ ಬೇಕು ಅಂದ್ರೆ ನನಗೆ ಕಳಿಸಿ, ನಮ್ಮ ಜಡ್ಜಸ್ಗೆ ಬೇಕಾದ್ರೆ ಕೇಳ್ಬೋದು. ನಿಮ್ಗೆ ಯಾವ ಜಡ್ಜ್ ಇಂದ ಯಾವ ನಾಟಕಕ್ಕೆ ಸ್ಪೆಸಿಫಿಕ್ ಫೀಡ್ಬ್ಯಾಕ್ ಬೇಕು ಅಂತ ಕೇಳಿದ್ರೆ ಅವರು ಕಳಿಸ್ತಾರೆ. ನಾನು ಬಯಸ್ಕೊಂಡಿದ್ದೀನಿ ಸಾಕಷ್ಟು ಜಡ್ಜ್ಗಳ ಹತ್ರ ಮುಂಚೆಯಿಂದ ನಾಟಕ ಮಾಡಿ, ನ್ಯಾಷನಲ್ ಕಾಲೇಜಿಂದ ಹಿಡಿದು ಪ್ರತಿಯೊಂದು ಕಾಂಪಿಟೇಷನ್ ಬಯಸ್ಕೊಳ್ಳೋದಷ್ಟೇ ನಮ್ಮ ಕೆಲಸ ಇದ್ದಿದ್ದು. ಅದರಿಂದ ಕಲ್ತಿದ್ದೀವಿ ಸಾಕಷ್ಟು. ಸೊ ನಿಮಗೂ ಬಯಸ್ಕೋಬೇಕು ಅಂತ ಆಸೆ ಇದ್ರೆ ಕಳಿಸಿ ನಿಮ್ಮ ಪ್ರಶ್ನೆಗಳನ್ನ, ಅವರ ವಿಮರ್ಶೆ ನಿಮ್ಗೆ ಬರುತ್ತೆ. ಆಮೇಲೆ ಈಗ ನಮ್ಮ ಬೆಸ್ಟ್, ಥ್ಯಾಂಕ್ ಯು, ನಮ್ಮ ಬೆಸ್ಟ್ ಆಕ್ಟ್ರೆಸ್ ಅರ್ಚನಾ ಮರಾಠೆ ಇದೀರಾ? ಇದೀನಿ ಸರ್. ಎಲ್ಲಿ ಕಾಣಿಸ್ತಿಲ್ಲ ನೀವು? ಕಂಗ್ರ್ಯಾಚುಲೇಷನ್ಸ್ ಎಲ್ಲ. ನಾನು ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಗೆ ರೆಡಿ ಆಗ್ತಾ ಇದ್ದೀನಿ. ಐ ಆಮ್ ಸೋ ಸಾರಿ. ಥ್ಯಾಂಕ್ ಯು ವೆರಿ ವೆರಿ ಮಚ್. ನಮ್ಮ ಈ ಇವೆಂಟ್ಗೋಸ್ಕರ ರೆಡಿ ಆಗಿದ್ದೀರಾ ಅನ್ಕೊಂಡೆ. ಓಕೆ, ಕಂಗ್ರ್ಯಾಚುಲೇಷನ್ಸ್, ಬಹಳ ಚೆನ್ನಾಗಿ ಮಾಡಿದ್ರಿ. ಇಟ್ ವಾಸ್ ಅ ವೆರಿ ಕ್ಲೋಸ್ ಕಾಲ್. ಬಹಳ ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ ಇತ್ತು, ಈಕ್ವಲ್ ಪರ್ಫಾರ್ಮೆನ್ಸಸ್. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು, ತುಂಬಾ ಧನ್ಯವಾದ. ಐ ಫೀಲ್ ವೆರಿ ಫಾರ್ಚುನೇಟ್ ಟು ಹ್ಯಾವ್ ರಿಸೀವ್ಡ್ ಅಮಾಂಗ್ ಸೋ ಮೆನಿ ಪ್ಲೇಸ್ ಅಂಡ್ ದ ಕೈಂಡ್ ಆಫ್ ಜಡ್ಜಸ್ ದಟ್ ಆರ್ ದೇರ್ ಆನ್ ದ. ತುಂಬಾ ಧನ್ಯವಾದ. ಆಮೇಲೆ ನಿಮ್ಮ ಕೋ ಸ್ಟಾರ್ಸ್ ಶ್ರೀನಿವಾಸ್ ರಾವ್ ಅವ್ರಿಗೂ ಕ್ರೆಡಿಟ್ ಹೋಗ್ಬೇಕು. ಹಿ ಪ್ಲೇಡ್ ವೆರಿ ವೆಲ್ ವಿತ್ ಯು. ಆಮೇಲೆ ನಿಮ್ಮ ಡೈರೆಕ್ಟರ್ ಮೇಜರ್ ಇನ್ಸ್ಪಿರೇಷನ್ ಫಾರ್ ಮೀ ಟು ಡೂ ವಾಟ್ ಐ ಡಿಡ್. ಆಮೇಲೆ ಪವನ್ ಜಾನ್ಕಿರಾಮ್ ಅವರು ಅಷ್ಟೇ ಬಹಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ರು. ಯುನೋ ಆಲ್ ದೋಸ್ ಕ್ರೆಡಿಟ್ಸ್ ಹ್ಯಾವ್ ಟು ಬಿ ಶೇರ್ಡ್ ಅಂತ ಅನ್ಸುತ್ತೆ ನನಗೆ. ಇವಾಗ ನಿಮ್ಮ ನಾಟಕದಲ್ಲಿ ಇನ್ಫ್ಯಾಕ್ಟ್ ಎಲ್ಲ ಜಡ್ಜಸ್ ಹೇಳಿದ್ರು ದ ಮೋಸ್ಟ್ ಡ್ರಾಮ್ಯಾಟಿಕ್ ಮೊಮೆಂಟ್ ವಾಸ್ ವೆನ್ ಲಾಸ್ಟ್ ಅಲ್ಲಿ ಶ್ರೀನಿವಾಸ್ ಹೋಗಿ ಲೈಟ್ ಆಫ್ ಮಾಡ್ತಾರಲ್ಲ ಟೇಬಲ್ ಇಂದ. ಐ ಸೆಡ್ ದಟ್ ವಾಸ್ ಅ ವೆರಿ ಮಾಸ್ಟರ್ಫುಲ್ ಟಚ್, ವೆರಿ ವೆಲ್ ಡನ್. ಸೊ ಬಹಳ ಚೆನ್ನಾಗಿ ಮಾಡಿದ್ರಿ. ನಿಮ್ಮ ಆಕ್ಟಿಂಗ್, ನಿಮ್ಮ ಇದು ಡೆಲಿವರಿ ಎಲ್ಲ ಇಟ್ ವಾಸ್ ವೆರಿ ಇಂಪ್ಯಾಕ್ಟ್ಫುಲ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ನಾನು ಪವನ್ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಟು ಹ್ಯಾವ್ ಟ್ರಸ್ಟೆಡ್ ವಿತ್ ದಟ್ ಬಿಗ್ ಪಾರ್ಟ್, ಟು ಹ್ಯಾವ್ ಚೋಸನ್ ಮೀ ಅಂಡ್ ಟು ಹ್ಯಾವ್ ಟ್ರಸ್ಟೆಡ್ ದಟ್ ಐ ಕ್ಯಾನ್ ಪುಲ್ ಇಟ್ ಆಫ್. ಸೊ ಯಾ, ಥ್ಯಾಂಕ್ ಯು ಟು ಅಮೇರಿಕಾ. ಮನೆಯಲ್ಲಿ ಏನು ಒಂದು ಕ್ರಿಯೇಟಿವ್ ಔಟ್ಲೆಟ್ ಅನ್ನ ನಮ್ಗೆ ಇದು ಮಾಡಿಕೊಟ್ಟು, ಇಟ್ಸ್ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ. ಐ ರಿಯಲಿ ಥ್ಯಾಂಕ್ ಎವ್ರಿಬಡಿ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ದ ಬೆಸ್ಟ್ ಆಕ್ಟರ್ ಪ್ರಜ್ವಲ್ ಕುಮಾರ್ ಸರ್. ನಮಸ್ತೆ. ನಮಸ್ತೆ. ಬಿಯರ್ಡ್ ಕಾಂಪಿಟೇಷನ್ ಇದ್ದಿದ್ರು ನಿಮ್ಗೆ ಬಂದಿರೋದು. ಧನ್ಯವಾದಗಳು. ಬಹಳ ಚೆನ್ನಾಗಿ ಮಾಡಿದ್ರಿ. ನಿಮ್ಗೆ ಅದು ನಿಮ್ಮ ಭಾಷೆ ನ್ಯಾಚುರಲ್ ಭಾಷೆನ ಅದು ಅಥವಾ ನೀವು ಕಲ್ತಿದ್ದ? ಅಂದ್ರೆ ತಾಯಿ ಬಂದ್ಬಿಟ್ಟು ನಾರ್ತ್ ಕರ್ನಾಟಕದವರು, ಮೂಲತಃ ಹರಿಹರದವರು. ಸೊ ಬಾಲ್ಯದಿಂದನೂ ಉತ್ತರ ಕರ್ನಾಟಕದ್ದು ಸ್ವಲ್ಪ ಟಚ್ ಇತ್ತು, ಬಟ್ ಮರ್ತೋಗಿತ್ತು.
ಈ ನಾಟಕದ ಮೂಲಕ ಮತ್ತೆ ಅದನ್ನ ಜೀವಿಸೋ ಅವಕಾಶ ಸಿಕ್ತು ಅಷ್ಟೆ. ಬಹಳ ಚೆನ್ನಾಗಿ ಮಾಡಿದ್ರಿ. ಇನ್ಫ್ಯಾಕ್ಟ್ ಆ ನಾಟಕದ ವೆರಿ ಫಸ್ಟ್ ಲೈನ್ ನೀವು ಹೇಳಿದ್ರಲ್ಲ ಓಪನ್ ಮಾಡಿದ್ದು, ಆ ಓಪನಿಂಗ್ ಲೈನ್ ಇಟ್ ಸೆಲ್ಫ್ ಕ್ಲಿನ್ಚ್ಡ್ ಯು ದ ಡೀಲ್ ಅಂತ ಹೇಳಬೇಕು. ಯು ಸ್ಟಾರ್ಟೆಡ್ ವೆಲ್ ಅಂಡ್ ಯು ಕೆಪ್ಟ್ ದ ಸೇಮ್ ಇಂಟೆನ್ಸಿಟಿ. ಸೊ ನಮ್ಮ ಜಡ್ಜಸ್ ಎಲ್ಲ ಬಹಳ ವಿದ್ಯಾ ಅವರೇ ನೋಡ್ತಿದ್ದೀರಿ, ಏನಾದ್ರು ಹೇಳೋದಿದ್ಯಾ ನಿಮಗೆ? ಇಲ್ಲ, ಎಲ್ಲ ಚೆನ್ನಾಗಿತ್ತು. ಯಾಕಂದ್ರೆ ಸುನೀತ್ರ ಅಷ್ಟು ದೀರ್ಘವಾಗಿ ಮಾತಾಡಿದಾಳೆ. ಬಟ್ ಕುಂಟ ಕುಂಟ ಕುರುವತಿ ಬಹಳ ಇಷ್ಟ ಆಯ್ತು ನನಗೆ. ಪ್ರಾರಂಭ ಮಾಡಿದ್ದು, ಮುಕ್ತಾಯ ಮಾಡಿದ್ದು, ಐ ಮೀನ್ ದ ವೇ ದೇ ಆಕ್ಟೆಡ್ ಅಂಡ್ ಲೈಟ್ಸ್, ಹಾಡ್ ಬಂದಾಗ ಇದ್ ಮಾಡಿದ್ದು, ಅವರೇ ಹಾಡಿದ್ದು ಎಸ್ಪೆಷಲಿ, ಇಟ್ ಆಡೆಡ್ ಟು ದಟ್ ಪ್ಲೇ. ಆಕ್ಚುಲಿ ಇಟ್ ಕೇಮ್ ಔಟ್ ವೆರಿ ವೆಲ್. ಧನ್ಯವಾದಗಳು. ವಂಡರ್ಫುಲ್. ಅಭಿನಂದನೆಗಳು. And the best play also went to Kunta Kunta Kuruvati. I think Sandeep Manjunath needs to be congratulated. ಬಹಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ರಿ. ಇನ್ಫ್ಯಾಕ್ಟ್ ನಿಮ್ಮ ನಾಟಕದ್ದು ಮೊದಲು ಗೊತ್ತಿರಲಿಲ್ಲ. ಇಲ್ಲಿ ಕೆಲವು ತಂಡಗಳದ್ದು ನಾಟಕಗಳು ನೋಡಿದ್ದೀನಿ, ಅವ್ರ ಜೊತೆ ನಾಟಕ ಮಾಡಿದ್ದೇನೆ ನಾನು. ನಿಮ್ದು ಪರಿಚಯ ಇರಲಿಲ್ಲ, ಬಟ್ ವೆರಿ ವೆಲ್ ಡನ್. ಥ್ಯಾಂಕ್ ಯು. ಇಲ್ಲ, ಏನಂದ್ರೆ ಎಲ್ಲ 11 ನಾಟಕಗಳು ನನ್ನ ಪ್ರಕಾರ ಅಮೇಸಿಂಗ್ ಆಗಿತ್ತು. ಯಾಕಂದ್ರೆ ನನಗೆ ಮುಖ್ಯವಾಗಿ ಈ ಫೆಸ್ಟಿವಲಿನ ಬಿಗ್ ಟೇಕ್ ಅವೇ ಏನಂದ್ರೆ ನೀವುಗಳೆಲ್ಲ ಪರಿಚಯ ಆಗಿರೋದು. ಸೊ ನಿಮ್ಮಂತ ಟ್ಯಾಲೆಂಟೆಡ್ ಪೀಪಲ್ ಜೊತೆ ವರ್ಕ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ಕಿದೆಯಲ್ಲ ನಮ್ಗಳಿಗೆ, ಅದು ಐ ಫೀಲ್ ದಟ್ಸ್ ಅ ಬಿಗ್ಗೆಸ್ಟ್ ಆಪರ್ಚುನಿಟಿ ದಟ್ ವಿ ಹ್ಯಾವ್ ಗಾಟ್. ಜೊತೆಗೆ ಜಡ್ಜಸ್ಗೆ, ಚೀಫ್ ಗೆಸ್ಟ್ ಗಳಿಗೆ ಎಲ್ರಿಗೂ ಧನ್ಯವಾದಗಳು. ನಮ್ ನಾಟಕ ನಿಮ್ಗೆ ಇಷ್ಟ ಆಗಿರೋದು ನಮ್ಮ ಪ್ರಯತ್ನಕ್ಕೆ ನಾವೊಂದು ಪುಟ್ಟ ತಂಡ. ಸೊ ನಮ್ಮ ಪ್ರಯತ್ನಕ್ಕೆ ಒಳ್ಳೆ ವ್ಯಾಲಿಡೇಷನ್. ಜೊತೆಗೆ ಇಂಥ ಕಷ್ಟದ ಸಮಯದಲ್ಲಿ ನಮ್ಗೆ ಒಂದು ನಾರ್ಮಲ್ ಆಗಿ ನಾಟಕ ಮಾಡೋದಕ್ಕೆ ಆಪರ್ಚುನಿಟಿ ಸಿಕ್ಕಿದೆಯಲ್ಲ, ಅದಕ್ಕೋಸ್ಕರ ನಾನು ಆನಂದ್ ಮತ್ತೆ ಅಮೆರಿಕಾ ತಂಡದವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ದೀಸ್ ಆರ್ ಡಾರ್ಕ್ ಟೈಮ್ಸ್, ಬಟ್ ನಮ್ಗೆ ನಾಟಕದ ಒಂದು ಸೊಗಡನ್ನ ಪ್ರದರ್ಶಿಸೋದಕ್ಕೋಸ್ಕರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ವಂಡರ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಯುವರ್ ವರ್ಕ್. ನಿಮ್ಮ ಪಾರ್ಟಿಸಿಪೆಂಟ್ಸ್ ಇಲ್ದಾರ ನಾಟಕ ಆಗ್ತಿರ್ಲಿಲ್ಲ. ಸೊ ಆಲ್ ಯುವರ್ ಪಾರ್ಟಿಸಿಪೆಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಸಕ್ಸಸ್ ಅಂಡ್ ಇಟ್ ವಾಸ್ ವೆರಿ ವೆರಿ ಚಾಲೆಂಜಿಂಗ್. ಇನ್ನೊಂದು ಮಾತು, ಮಂಕೋತಿ ಮನಕಾಗ ಬಳಸಿದ್ದು ಬಹಳ ಚಂದ ಆಗಿತ್ತು. ಅದು ಪ್ರಾರಂಭದಲ್ಲಿ ಅದೊಂದು ಅಂಶ, ಅದು ಬಹಳ ಇನ್ನೋವೇಟಿವ್ ಆಗಿತ್ತು. ಅದಕ್ಕೆ ನಾನು ನಮ್ಮ ತಂಡದವ್ರಿಗೆ ಫುಲ್ ಕ್ರೆಡಿಟ್ಸ್ ಕೊಡ್ತೀನಿ. ಯಾಕಂದ್ರೆ ಅದು ಪೂರ್ತಿಯಾಗಿ ಅವ್ರದೇ ಐಡಿಯಾ. ಸೊ ಇದನ್ನ ನಾಟಕದ ಫಾರ್ಮ್ಯಾಟ್ ಅಲ್ಲಿ ಆಡ್ ಮಾಡೋಣ ಅಂತ. ಸೊ ನಮ್ಮ ತಂಡದವರು ಪಾಪ ತುಂಬಾ ಎಫರ್ಟ್ ಹಾಕಿದ್ದಾರೆ ಇಂಥ ಕಷ್ಟವಾದ ಸಮಯದಲ್ಲಿ. ಸೊ ಅವ್ರಗಳಿಗೂ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಆಲ್ಸೋ ಬೇರೆ ತಂಡದವ್ರಿಗೂ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಅಂಡ್ ತುಂಬಾ ಚೆನ್ನಾಗಿ ಅಭಿನಯನೂ ಮಾಡಿದೀರಾ. ಕೆಪ್ಪ ನೀವೇ ಅಲ್ವಾ ಮಾಡಿದ್ದು ಸಂದೀಪ್ ಅವರೇ? ಹೌದು, ಕೆಪ್ಪ ನೀವೇ ಅಲ್ವಾ? ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು ಮೇಡಮ್. ಸೊ ಥ್ಯಾಂಕ್ ಯು ವೆರಿ ಮಚ್, ಕಂಗ್ರ್ಯಾಚುಲೇಷನ್ಸ್. ನಾವಿವಾಗ ಇನ್ಯಾರಿಗಾದ್ರೂ ಇನ್ನೇನಾದ್ರೂ ಕಮೆಂಟ್ ಮಾಡೋದಿದೆಯಾ? ಎನಿವನ್ ಹ್ಯಾವ್ ಎನಿಥಿಂಗ್ ಟು ಸೇ? ಏನಾದ್ರು ಹೇಳ್ತೀರಾ ಬಿಫೋರ್ ವಿ ಗೋ ಟು ಕ್ಲೋಸಿಂಗ್ ರಿಮಾರ್ಕ್ಸ್? ಓಕೆ, ಫ್ಯಾಂಟಾಸ್ಟಿಕ್. ಸೊ ಈಗ ನಮ್ಮ ಆರ್ಗನೈಸರ್, thank you Anand for all your efforts. You need a congratulations and you need a big applause too. ಥ್ಯಾಂಕ್ ಯು ವೆರಿ ಮಚ್ ಉಮೇಶ್ ಅವರೇ. ನಮ್ಮ ವಲ್ಲಿ ಶಾಸ್ತ್ರಿ ಅವರಿದ್ದಾರೆ, ಬಿಂದು ಮಾಧವ ಬಂದಿಲ್ಲ ಅನ್ಸುತ್ತೆ. ನಮ್ಗೆ ಕಾಟ್ ಟಿವಿಗೆ ಅವರೇ ನಮ್ಗೆ ಸಪೋರ್ಟ್ ಮಾಡಿದ್ದು, ವಿಚ್ ವಾಸ್ ವಂಡರ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ವಲ್ಲೀಶ್ ಅವರೇ. ಮಾತಾಡ್ಬೋದಾ? ನನ್ನ ಆಸೆನೂ ಅದೇ, ವಲ್ಲೀಶ್ ಅವ್ರು ಮಾತಾಡ್ಬೇಕು. ನಾಲ್ಕಾಡಿ ಬಹಳ ಸಂತೋಷ. ನಿಮ್ ಇಂಥ ದೊಡ್ಡ ಇವೆಂಟ್ ನ ನೀವೊಬ್ರೇ ಸಾಗಿಸ್ಕೊಂಡು ಬಂದು ಎಲ್ಲದನ್ನು ಸಕ್ಸಸ್ಫುಲ್ ಮಾಡಿದಿರಲ್ಲ, ಬಹಳ ಸಂತೋಷ. ಅದು ಅಮೆರಿಕಕ್ಕೆ ಒಂದು ಹೆಮ್ಮೆಯ ವಿಚಾರ, ಅಮೆರಿಕದ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಚಾರ. ಇಂಥದನ್ನ ಪ್ರತಿ ವರ್ಷ ಮಾಡಿ ನಮ್ಮಲ್ಲಿ ಏನು ಸಹಾಯ ಬೇಕು ಅದನ್ನ ಮಾಡ್ತೇವೆ ಅನ್ನೋ ವಿಚಾರವನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಸೊ ಈಗ ನಾಟಕ ತಂಡಗಳಿಗೂ ಸಹ ನಮ್ಮಿಂದ ಎಲ್ಲಾ ತಂಡಗಳಿಗೂ ಸಹ ನಮ್ಮ ಕಾಟ್ ಟಿವಿಯ ಪರವಾಗಿ, ನನ್ನ ಪರವಾಗಿ, ನಮ್ಮ ರಂಗಧ್ವನಿಯ ತಂಡದ ಪರವಾಗಿ ಎಲ್ರಿಗೂ ತುಂಬಾ ಧನ್ಯವಾದಗಳು. ಮತ್ತೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೇನೆ.
ಮತ್ತೆ ನಮ್ಮ ಜಡ್ಜ್ಗಳಾದಂತಹ ಎಲ್ರಿಗೂ ನನ್ನ ನಮನಗಳು. ಬಹಳ ಚೆನ್ನಾಗಿ ಮಾಡಿದ್ದೀರಾ. ಸುನೀತಾ ಅವರೇ ಬಹಳ ವಿವರವಾಗಿ ಕೈಲೇ ಬರ್ಕೊಂಡು ಎಲ್ಲ ಹೇಳಿದ್ದೀರಾ. ಬಹಳ ಸಂತೋಷ. ಪ್ರಭುಗಳೇ, ನಿಮ್ಮ ವಾಯ್ಸ್ ಕೇಳಿ ಬಹಳ ದಿವಸ ಆಗಿತ್ತು, ನಿಮ್ ಜೊತೆ ಮಾತಾಡಿ ಬಹಳ ದಿವಸ ಆಗಿತ್ತು. ಸೊ ಬಹಳ ಸಂತೋಷ ನಿಮ್ಮನ್ನು ಮೀಟ್ ಮಾಡಿದ್ದು. ನಮ್ಮ ಮೇಷ್ಟ್ರುಗಳಿದ್ದಾರೆ, ಅವ್ರಿಗೂ ಸಹ ನಮನಗಳು. ಆಮೇಲೆ ಚಂಪಾ ಅವರೇ ನಮಸ್ಕಾರ, ತುಂಬಾ ಥ್ಯಾಂಕ್ಸು. ಎಲ್ರಿಗೂ, ಚೈತನ್ಯ ಅವ್ರಿಗೂ ಥ್ಯಾಂಕ್ಸ್. ನೀವು ಬಹಳ ಬೇಗ ಹುಷಾರಾಗಿ ಚೈತನ್ಯ ಅವರೇ, ನಮ್ಗೆ ಬಹಳ ಎಲ್ಲರೂ ದೇವ್ರನ್ನ ಪ್ರಾರ್ಥಿಸ್ಕೋತೀವಿ. ದಯವಿಟ್ಟು ಬಹಳ ಹುಷಾರಾಗಿರಿ. ಯಾಕೆ ಅಂತಂದ್ರೆ ಬಹಳ ಬೆಂಗಳೂರಿನಲ್ಲಿ ತುಂಬಾ ಇದಾಗೋಗ್ಬಿಟ್ಟಿದೆ, ಕಷ್ಟ ಕೆಲಸ ಆಗ್ಬಿಟ್ಟಿದೆ. ಅವುಗಳೆಲ್ಲ ಬಹಳ ಹುಷಾರಾಗಿರಿ. ತುಂಬಾ ಥ್ಯಾಂಕ್ಸ್ ಹೇಳಿ ನಿಮ್ಮ ಆನಂದ್ ಅವ್ರಿಗೆ ಮತ್ತು ಅವರ ಟೀಮ್ನವ್ರಿಗೆ ಮತ್ತೆ ಎಲ್ರಿಗೂ ಸಹ ನಮಸ್ಕಾರಗಳು ಹೇಳ್ತಾ ಇದ್ದೇನೆ. ವಲ್ಲೀಶ್ ಅವರ ಒಬ್ಬನೇ ಎಲ್ಲ ಮಾಡಿದೆ ಅಂತ ಹೇಳಿ ನಾನು ಎಲ್ಲೋಗ್ಬೇಕು ನೋಡಿ. ಸ್ವಾತಿ ಇಲ್ಲಿ ಪಕ್ಕದಲ್ಲಿ. ಸ್ವಾತಿ ಅವರೇ ನಿಮ್ಗೆ ಅಯ್ಯೋ ಪಾಪ, ಸ್ವಾತಿ ಅವ್ರನ್ನ ಮಾಡ್ತಾರೆ. ಸ್ವಾತಿ ಅವ್ರು ನಿಮ್ಗೆ ಅಯ್ಯೋ ಅದೆಲ್ಲ ಆಗುತ್ತೆ, ಚಾನ್ಸೇ ಇಲ್ಲ. ಸ್ವಾತಿ ಇಲ್ಲೇ ಆಗದೆ. ನೀವು ಇಬ್ರು ಒಬ್ರೇ ಸರ್, ನೀವಿಬ್ರು ಒಬ್ರೇ, ಅದಕ್ಕೋಸ್ಕರ ಒಬ್ರೇ. ಸರಿ, ಥ್ಯಾಂಕ್ ಯು ವೆರಿ ಮಚ್ ಸರ್. ಮೂವಿಂಗ್ ಆನ್, ಈಗ ನಮ್ಮ ಕ್ಲೋಸಿಂಗ್ ರಿಮಾರ್ಕ್ಸ್ ನಮ್ಮ ಆರ್ಗನೈಸಿಂಗ್ ಕಮಿಟಿ ಸ್ವಾತಿ ಅಂಡ್ ಸೋಮಶೇಖರ್ ಅವರು. ಸೊ ದಯವಿಟ್ಟು ಕ್ಲೋಸಿಂಗ್ ರಿಮಾರ್ಕ್ಸ್ ಮಾಡಿಮ್ಮ. ಥ್ಯಾಂಕ್ ಯು ವೆರಿ ಮಚ್. ನಾನ್ ಶುರು ಮಾಡ್ಲಾ? ಇದು ಅಮೆರಿಕ ನಾಟಕೋತ್ಸವ ಮಾಡ್ಬೇಕು ಅಂದಿದ್ದು 5 ವರ್ಷದಿಂದ ಮಾತಾಡ್ತಾ ಇದ್ವಿ. ಮಾತಾಡಿ ಒಂಥರ ವಿ ಗಾಟ್ ಸೋ ಬೋರ್ಡ್. ಬೇರೆ ಏನು ಆಪ್ಷನ್ ಇರ್ಲಿಲ್ಲ. ವಿ ಹ್ಯಾಡ್ ಟು ಡೂ ಇಟ್. ಇದಕ್ಕೆ ಒಂಥರ ಪ್ರೂಫ್ ಆಫ್ ಕಾನ್ಸೆಪ್ಟ್ ಅನ್ನೋ ಥರ ಲಾಸ್ಟ್ ಇಯರ್ ಇಂದ ವಿ ಸ್ಟಾರ್ಟೆಡ್ ಲುಕಿಂಗ್ ಅಟ್ ಸುಮ್ಮನೆ ಪ್ಲೇ ರೀಡಿಂಗ್ ಮಾಡೋಣ ಝೂಮ್ ಅಲ್ಲಿ, ಜಸ್ಟ್ ಟು ಸಿ ಇಫ್ ದೇರ್ ಇಸ್ ಅನ್ ಇಂಟ್ರೆಸ್ಟ್ ಅನ್ಕೊಂಡ್ವಿ. ಅಂಡ್ ಗ್ರಾಜುಲಿ I do think Anand did a good job in creating a culture of theatre solpa, or bringing it back in a different way. Adu I was very proud of what he was able to accomplish. Idanna shuru madbeku andaga ee varsha one of the resolutions we had, or the business plans we had, was idan madle bekagittu. Now ee varsha we were like 2021 or it's never going to happen. So ಹಾಗಾಗಿ ಜಾನ್ವರಿನಲ್ಲಿ ವಿ ಸೆಡ್ ದಿಸ್ ಇಸ್, ಉಗಾದಿ ಇಸ್ ಅ ಗುಡ್ ಟೈಮ್, ಲೆಟ್ಸ್ ಡೂ ಇಟ್ ಅಂತ. ಡೆಡ್ಲೈನ್ ಇಲ್ಲ ಅಂದ್ರೆ ಆಗ್ತಿರ್ಲಿಲ್ಲ. So I think January was when I contacted everyone, and yaru hinjiridira. Not one person had any doubt, not one person had any confusion. They said let's do it. So hagagi tumba sulba agoytu. I do want to say Cot TV, it was not streaming service yen nodana anta plan ಮಾಡ್ತಾ ಇರುವಾಗ we didn't approach Cot as the only streaming service. We went around, shopped around a lot, ಬೇರೆ ಕಡೆಗಳಲ್ಲೂ ನೋಡಿದ್ವಿ. And I was so proud of Cot TV because culturally you understood what we wanted to do. ನಮ್ ಥರ ನಾಟಕಗಳು, ಕನ್ನಡ ನಾಟಕಗಳು, ನಾವು ಯೋಚನೆ ಮಾಡೋ ರೀತಿ, ನಾವು ರಿಹರ್ಸ್ ಮಾಡೋ ರೀತಿ, ನಮ್ಮ ತಂಡಗಳ ಸ್ಟ್ರಕ್ಚರ್ ಹೇಗಿರುತ್ತೆ, ಯಾವ ಥರ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು, I didn't have to spend time explaining it to them. They knew what we were doing. It was so easy. Nan requirements bari ant helidru, what you wanted. It was literally a half pager. ಬೇರೆ ಕಡೆ ಸ್ಟ್ರೀಮಿಂಗ್ ಸರ್ವಿಸ್ ಹೋದಾಗ it was just explaining the concept of an online theater. ಈ ತರ ಮಾಡಬೇಕು, these are the kind of teams. It was such a hassle. So ಹಾಗಾಗಿ in all of this, I am very proud of Cot TV. Yes, I'm very proud of Anand. I'm very proud of how the theatre festival came up. But I'm more proud of having a partner like Cot next to us. And I am so excited to see what we can do together, or what Cot can do individually as well. Thank you so much. Oh, ಎಲ್ಲ ಇದೀರಾ? ಇಲ್ಲೇ ಎಲ್ಲೋ ಸ್ಕ್ರೀನ್ ಅಲ್ಲಿ ಇಲ್ಲ. ಶರೀರವಾಣಿ ಬಂತು. ಅಗೋಚರವಾಗಿ ಹೇಳ್ತಾ ಇದೀನಿ. ಎಲ್ಲ ತಂಡಗಳಿಗೂ ನನಗೆ unfortunately on the very first opening ceremony I got diagnosed with COVID, so I was in bed all through. So ನನಗೆ ಇಟ್ ವಾಸ್ ಅಮೇಝಿಂಗ್. ಯಾಕಂದ್ರೆ ನನ್ನ ಪಾಡಿಗೆ ನಾನು ಮಂಚದ ಮೇಲೆ ಮಲಗಿದ್ದೆ, ಎಲ್ಲ ನೋಡ್ತಾ ಇದ್ದೆ ನಾನು. ಸೊ ಇಟ್ ವಾಸ್ ರಿಯಲಿ ಫನ್. ಇಟ್ ಕೆಪ್ಟ್ ಮಿ ಎಂಟರ್ಟೈನ್ಡ್. ಪ್ರತಿಯೊಂದು ನಾಟಕನೂ ತುಂಬಾ ಚೆನ್ನಾಗಿತ್ತು. ಐ ಕಾಂಟ್ ಸೇ ಎನಿಥಿಂಗ್. ಪ್ರತಿಯೊಂದೂ I had a lot of fun, and a lot of credit goes to everyone, all the teams. I know we have been hard on many times. Ella deadlines meet madidri, which made Anand's life a little easier. Illandre it would have been very difficult with me as suffering. ಒಂದು ಮುಖ್ಯವಾದ ಮರಿಬೇಡಿ, ಇವಾಗ ಇದಾದ್ಮೇಲೆ ನಮ್ಮ ಸಹ್ಯಾದ್ರಿ ಕನ್ನಡ ಸಂಘ ಅವರ ವಶೀಕರಣ ನಾಟಕ, ಅದು ನಮ್ಮ 12ನೇ ನಾಟಕ. ಅದು ಒಂದು ಡಜನ್ ಕಂಪ್ಲೀಟ್ ಆಗುತ್ತೆ ಅವರ ನಾಟಕ ಆದ್ಮೇಲೆ ನಮ್ಮ ನಾಟಕೋತ್ಸವದಲ್ಲಿ. ಈ ನಮ್ಮ ವೋಟ್ ಆಫ್ ಥ್ಯಾಂಕ್ಸ್, ಈ ಕ್ಲೋಸಿಂಗ್ ರಿಮಾರ್ಕ್ಸ್ ಆದ ಕೂಡಲೇ ಆ ವಶೀಕರಣ ನಾಟಕ ದಯವಿಟ್ಟು ನೋಡಿ, ಕಂಟಿನ್ಯೂ ಮಾಡಿ ನೋಡೋದಿಕ್ಕೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ.
ಅಂಡ್ ಸೋಮು ಅವ್ರೆ. ಸೋಮಶೇಖರ್ ಬನ್ನಿಪ್ಪ, ನಮ್ಮ ಬಹಳ ಒಳ್ಳೆ ಪಾರ್ಟ್ನರ್ ನಮ್ಮ ಸೋಮಶೇಖರ್ ಅವರು. ನಮ್ಮ ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ನಾಟಕೋತ್ಸವ ಅನ್ನೋದೊಂದು ಹಬ್ಬ ಮುಗ್ದಾಗ್ತಿದೆಯಲ್ಲಪ್ಪ ಅನ್ನಿಸ್ತಾ ಇದೆ. ಆದ್ರೆ ಇದೊಂದು ನಮ್ಮೇರಿಕಾ ತಂಡದ ಕನಸಾಗಿತ್ತು. ಮುಂಚೆನೂ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಈ ಒಂದು ಪ್ರಥಮ ಹೆಜ್ಜೆಯಲ್ಲೇ ನಾವು ಇವತ್ತು ಯಶಸ್ಸನ್ನು ಕಂಡಿಡಿದೀವಿ. ಹಾಗೂ ಟೆಕ್ನಾಲಜಿ ಸ್ವಾತಿ ಅವರೆಲ್ಲ ಎಷ್ಟು ಕಷ್ಟಪಟ್ವಿ ಅಂತೆಲ್ಲ ಹೇಳಿದ್ರು ಈಗ ತಾನೆ. ಒಂದ್ ವಿಚಾರ ಏನಂದ್ರೆ, ಕನ್ನಡ ಹಾಗೂ ನಾಟಕ ಅಂದ್ರೆ ಅಮೆರಿಕ ತಂಡ ಒಂದು ಕಲೆಗೆ ಇನ್ನೊಂದು ಹೆಸರು. ಅಮೆರಿಕದಲ್ಲಿ ತುಂಬಾ ನಾಟಕದ ತಂಡಗಳಿದೆ. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ನಾಟಕ ತಂಡಗಳನ್ನು ಕ್ರೋಢೀಕರಿಸಿ ಈ ಒಂದು ಯಶಸ್ಸಿನ ಒಂದು ಸಂಭ್ರಮದ ಹಬ್ಬವನ್ನು ಆಚರಿಸಿದೀವಿ. ಇದುವರೆಗೂ ಸಕ್ಸಸ್ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಹೇಳೋದೇನಂದ್ರೆ, ಒಬ್ಬ ಕನ್ವೀನರ್ ಆಗಿ ಈ ಕಾರ್ಯಕ್ರಮ, ಈ ಹಬ್ಬ ಪ್ರತಿ ವರ್ಷ ನಡಿಬೇಕು. ಆಮೇಲೆ ಪ್ರತಿ ವರ್ಷ ನೀವೆಲ್ಲ ಸೇರಿ ನಮ್ಗೆ ಸಹಕಾರ ಕೊಡಬೇಕು. ನಮ್ಗೆ ಅದು ನನ್ನ ಆಶಯ. ನಿಮ್ಮೆಲ್ಲರ ಸಹಕಾರ ಜೊತೆಗೆ ಜಡ್ಜ್ಗಳು ನಮ್ಗೆ ಈ ತರ ಗೈಡೆನ್ಸ್ ಕೊಡ್ಬೇಕು. ಈ ಒಂದು ನಮ್ಮ ಅಭಿಲಾಷೆ ಏನಿದೆ ವರ್ಷ ನಡೆಸಬೇಕು ಅಂತ, ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ನನ್ನ ಬೇಡಿಕೆ. ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ವಿಚಾರ ಏನಂದ್ರೆ, ಪ್ರಾಯೋಜಕರಿದ್ದಾರೆ. ಹಾಗೆ ನಮ್ಮ ಮಂಜುನಾಥ್ ಅವರು, ಸಂದೀಪ್ ಮಂಜುನಾಥ್ ಅವರು ಇದ್ದಾರೆ. ಬೇರೆ ಬೇರೆ ದೇಶಗಳಿಂದ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಹಾಗೂ ನಿರ್ದೇಶಕರಿದ್ದಾರೆ. ಅಮೆರಿಕಾದಲ್ಲಿ ನಾವು ಇವತ್ತೇನ್ ಕಾರ್ಯಕ್ರಮ ಹಂಚ್ಕೊಂಡು ಇಲ್ಲಿ ಅಮೆರಿಕಾದಲ್ಲಿ ಮಾಡ್ತಾ ಇದೀವಿ, ಅದೇ ತರ ನಿಮ್ ದೇಶಗಳಲ್ಲೂ ನಾಟಕ ತಂಡಗಳನ್ನ ಕಟ್ಟಿ ಪ್ರೋತ್ಸಾಹಿಸಿ, ಮುಂದೆ ನಮ್ಮ ಮುಂದಿನ ವರ್ಷ ನಡೆಯುವಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಎಲ್ಲರನ್ನೂ ಸೇರಿಸಿ ಇದೊಂದು ದೊಡ್ಡ ಇವೆಂಟ್ ಆಗ್ಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ. ಈ ಒಂದು ಬೇಡಿಕೆಯನ್ನು ಇಡ್ತಾ ಎಲ್ಲ ನಾಟಕಕಾರರಿಗೂ ಹಾಗೂ ನಿರ್ದೇಶಕರಿಗೂ, ಜಡ್ಜ್ಗಳಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ವಂದನೆ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸೋಮಣ್ಣ ಅವರೇ. ಥ್ಯಾಂಕ್ ಯು ಎವ್ರಿಬಡಿ. ನಾಗತಿಳಿ ಚಂದ್ರಶೇಖರ್ ಅವರೇ, ಬಹಳ ಧನ್ಯವಾದಗಳು ತಾವು ಬಂದಿದ್ದಕ್ಕೆ. ಇಂದುಶ್ರೀ ರವೀಂದ್ರ, ಥ್ಯಾಂಕ್ ಯು ವೆರಿ ಮಚ್. ಅವನಿಧರ್, ಬೇಗ ಹುಷಾರಾಗಿ. ನೀವು ಇವತ್ತೇನೋ ಹುಷಾರಿಲ್ಲ ಅಂತ ಹೇಳಿದ್ರಿ. ಎಲ್ಲ ಒಂಥರ ಹೇಗಾಗ್ಬಿಟ್ಟಿದೆ ಅಂದ್ರೆ, ಎಲ್ಲ ಹುಷಾರಿಲ್ಲ ಅಂತ ಹೇಳೋದು ಒಂದು ಹೇಗಿದ್ದೀರಾ ಅಂತ ಕೇಳೋ ತರ ಆಗೋಗಿದೆ. ಸೊ ದಯವಿಟ್ಟು ಎಲ್ಲರೂ ತಮ್ಮ ಆರೋಗ್ಯಗಳನ್ನ ನೋಡ್ಕೊಳ್ಳಿ. ಆಮೇಲೆ ನಮ್ಮ ತೀರ್ಪುಗಾರರಿಗೆ ಬಹಳ ಒಂದು ದೊಡ್ಡ ಅಭಿನಂದನೆಗಳು. ಅವರಿಗೆ ಬಹಳ ಹೆಲ್ಪ್ ಮಾಡಿದ್ರು. ಡಾಕ್ಟರ್ MS ವಿದ್ಯಾ ಅವರೇ, 5 ಜನ ಅವರ 5 ಐಡಿಯಾಗಳನ್ನ ತಗೊಂಡು ಬಹಳ ಮಜಾ ಇತ್ತು. ಅವ್ರ ಜೊತೆ ನಾನು ಕಾಲ ಕಳೆದಿದ್ದು, ಕೂತ್ಕೊಂಡು ಮಾತಾಡೋದು, ಕಾಲ್ಸ್ ಮಾಡೋದು, ವಾಟ್ಸ್ಆಪ್ ಅಲ್ಲಿ ನಾನ್ ಸ್ಟಾಪ್ ಡಿಸ್ಕಷನ್ಸ್ ನಡೆಯೋದು. ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಬಹಳ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ. ಸೊ ಈಗ ನಮ್ಮ ಸಹ್ಯಾದ್ರಿ ಕನ್ನಡ ಕೂಟ ಅವರು ನಮಗೆ ನಾಟಕ ಕಳಿಸಿದ್ದಾರೆ. ಕ್ಲೋಸಿಂಗ್ ಸೆರೆಮನಿ ದಿನ ಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬೀಚಿ ಅವರ ವಶೀಕರಣ ನಾಟಕ, ಅದನ್ನ ಇವಾಗ ಪ್ಲೇ ಮಾಡ್ತೀವಿ. ಪ್ಲೇ ಮಾಡಿದ್ಮೇಲೆ ಅದು ನಮ್ಮ ನಾಟಕೋತ್ಸವ ಇಲ್ಲಿಗೆ ಸಮಾಪ್ತಿ ಆಯ್ತು. ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನ್ಯವಾದಗಳು. ಎಲ್ಲ ಗೆದ್ದವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ನೀವೆಲ್ಲರಿಗೂ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು ಲಿಂಕ್ ಕಳಿಸ್ತೀನಿ ನಿಮ್ಮ ಸರ್ಟಿಫಿಕೇಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಶೇರ್ ಮಾಡಿ. ಆಮೇಲೆ ಇನ್ನು ನಾನು ಎಲ್ಲಾ ನಾಟಕಗಳನ್ನ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡೋದು ಪ್ಲಾನ್ ಇದೆ. ಯಾವಾಗ ಅಂತ ತಿಳಿಸ್ತೇನೆ. ಕಂಟಿನ್ಯೂಸ್ ಆಗಿ ನೋಡ್ಬೋದು ಎಲ್ಲರೂ. ಸೊ ದಿಸ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ನಿಮ್ಮೆಲ್ಲರಿಗೂ ಒಂದು ಚಪ್ಪಾಳೆ ಸುನೇತ್ರ ಅವ್ರ ತರ ಹೇಳ್ಬೇಕು. ಥ್ಯಾಂಕ್ ಯು. ನಮಸ್ಕಾರ. ಲಾಗೌಟ್ ಆಗ್ಬೇಡಿ. ನಮ್ಮ ನಾಟಕ ಬರುತ್ತೆ ನೋಡಿ, ವಶೀಕರಣ ನಾಟಕ. ಎಷ್ಟು ಘಾಟವನ್ನ ಮೆಣಸಿನಕಾಯಿ ಸರ್ವತ್ತಾತು. ಇನ್ನು ಊಟದ ಚಿಂತಿದ್ದಂಗಿಲ್ಲ. ರಾತ್ರಿ ಊಟಕ್ಕೆ ಏನಾದ್ರೂ ಬರುದಿಲ್ಲ ಅಂತ ಹೇಳಿ ಹೋದ್ನ ನಿನ್ ಗಂಡ. ಸುಬ್ಬಿ, ಏಯ್ ಸುಬ್ಬಿ,
ಸುಬಿ ನಿತ್ತೇನ ಆಗ್ಲೇ ದೀಪ ಹಚ್ಚಿದ ಕೂಡ್ಲೆ ಕಣ್ಣ ಮುಚ್ತಿಯಲ್ಲ ಕೂಸು ಅಳ್ಳಿಕತ್ತದ ಹಾಲು ಕುಡಿಸಿ ಸಮಾಧಾನ ಮಾಡು ಕೂಸಿನ ಚಿಂತಿ ನಿನಗಿಲ್ಲ ಮನೆ ಚಿಂತಿ ನಿನ್ ಗಂಡಗಿಲ್ಲ ಎಲ್ಲಾ ಈ ಸಂಸಾರ ಸಂಭ್ರಮ ನನಗ ಹಚ್ಚಾರ ಎದ್ದು ಕೂಸಿನ ಸಮಾಧಾನ ಮಾಡು ಇನ್ನೇನ್ ಹೇಳ್ತೀನಿ ಕಾಲು ಜೋಳ ಕಟ್ಗಿ ಕಾಲಾಗ್ಯಾವ ಕೂಸ್ ಬ್ಯಾರೆ ಸೇರ್ಕೊಳಕತ್ತೈತಿ ನೋಡ್ ಗಾಂಧಾರಿ ಆಗಿ ನೋಡಿ ಒಂದಕ್ಕ ಗಂಟ ಹರ್ಕೊಂಡ್ ಸಾಯ್ಲಿಕತ್ತದ ನನ್ ಕೈಲಾರ ಮೆಣಸಿನ್ಕಾಯಿ ಚೂಟಿನಿ ನಿನ್ನ ಕಾಲ್ ಜೋರ್ ಬಿಡ್ದಾವು ಹೊರಗೆ ಯಾರು ಇಲ್ಲನ ಊಟದ ಹೊತ್ತಿಗೆ ಹಾಜರಿ ಹಾಕಿದ್ರ ಒಂದ್ ಉಪಕಾರ ಮಾಡ್ದಂಗ ಆಗ್ತದ ನಿನ್ ಗಂಡಗ ಅಯ್ಯಯ್ಯಯ್ಯಯ್ಯ ನೀನ ಸಾಕು ಬಿಡಬೇ ಸಾಕು ಏನ್ ಬಾಳ ಅವ್ರ ಮನ್ಯಾಗ ಇದ್ದಾಗ ಕೂಸನ್ ಎತ್ತಿ ಆಕೃತಿ ಬಿಟ್ಟು ಮುಚ್ಸೋರ್ಸುದು ಅಷ್ಟ್ರಾಗ ಐತಿ ಆ ಸುಡಗಾಡ್ ಹೊಸ ಅಕ್ಕಿ ಕಳಿಸಿ ಅನ್ನ ಮುದ್ದೆ ಆಗೈತಂತ ನಾನ್ ಹೊಡಿಯೋದ ನಾನ್ ಅದು ಕೂಸ ಹತ್ರ ಕೂಸನ್ ಯಾಕೆ ಕಳಿಸ್ತೀಯ ಅಂತ ಅದಕ್ಕೂ ಹೊಡಿಯೋದು ಎಡಗೈಯಾಗ ಅಂಗಿ ಹಿಡ್ಕೊಂಡು ಹೊರಗೆ ಹೋಗ್ತಾರ ಸಾಕ್ ಬಿಡು ಏನ್ ಬಾಳ ಅವ್ರಿಲ್ಲ ಅಂತ ನೀ ಪೆಚ್ಚಾಡ್ತಿ ಅಷ್ಟು ಮೈ ಇಟ್ಕೊಂಡು ನೋಡಿ ನಿನ್ ಗಂಡನ ಏನ್ ಚೀರ್ಕೊಂಡು ಸಾಯ್ಕತ್ತದ ಕೂಸು ನನ್ ಕೈಲೆ ಮೆಣಸಿನ್ಕಾಯಿ ಚೂಡ್ತೀನಿ ನಿನ್ ಕಾಲ್ ಜೋರ್ ಬಿಡ್ದಾವು ಅಡಿ ಹೊರಗೆ ಯಾರು ಅದಾರ ನೋಡಿ ಹಾಗಾಗಿ ಏನ್ ಸಾಮಾನು ಗುದಿಯ ಇಲ್ಲೇ ಕುಕ್ಕರ್ ಸಾರಲ್ಲಿ ಇವ್ರು ಈ ಮನಿ ಗುಣ ಆಯ್ತಾ ಏನ ದೀಪ ಹಚ್ಚಿದ ಕೂಡ್ಲೆ ಎಲ್ಲಾರು ಕಣ್ಣ ಮುಚ್ತಾರ ಆಚಾರ್ಯ ಆಚಾರ್ಯ ಏ ಆಚಾರ್ಯ ಕರೆದ್ರೇನ್ರಿ ಲಕ್ಷ್ಮೀಬಾಯರ ನಿದ್ದೇನು 5 ತಾಸಿಗೆ ಧನುರ್ಮಾಸ ಹುಗ್ಗಿ ಮಬ್ಕವದೇನ ಮಣ್ಣು ಅಲ್ಲ ಕೂಸು ಗಂಟ್ಲ ಹಾರ್ಕೊಂಡು ಸಾಯ್ಲಿಕತ್ತದ ಅದ್ ನಿದ್ದೆ ಹೆಂಗ್ ಹತ್ತಿತ್ತು ಅಂತೀನಿ ನಾ ನಿಮಗ ಅಲ್ಲ ಕೂಸು ಗಂಟ್ಲ ಹಾರ್ಕೊಂಡ್ ಸಾಯ್ಲಿಕ್ಕತ್ತದ ನಿಜ್ಜರ ಹೆಂಗ್ ಹತ್ತಿತ್ತು ನಿಮಗಂತೀನಿ ಅಂತ ಅಂದ್ರ ಏನ್ರಿ ಲಕ್ಷ್ಮೀಬಾಯರ ಇಲ್ರಿ ಹಂಗ 3 ಸಂಜಿಲೆ ಒಂದೀಟ್ ಜೋಮ್ ಹತ್ತೈತ್ ಹಂಗ ಅಂದಂಗ ಸುಬ್ಬಪ್ಪನವ್ರ ಮನ್ಯಾಗಿಲ್ಲನು ಮನ್ಯಾಗ ಪ್ರತ್ಯಕ್ಷ ಆಗ್ಯಾಳ ಎಲ್ಲಿ ಸುಡ್ಗಾಡಿಗೆ ಹೋಗಂತೀರಿ ಅತಿ ಕಾಲು ಜೋರ್ ಬಿಡ್ದ ನನ್ ಕೈಲೇ ಮೆಣಸಿನ್ಕಾಯಿ ಚೂಟಿನಿ ಕೂಸು ಚೀರಿ ಪ್ರಾಣ ಬಿಟ್ಟಿರ್ತದ ಒಂದಿಷ್ಟು ಕೂಸಿನ ಇಟ್ಕೊಂಡ್ರೆ ನಿಮ್ ಕೈ ಏನ್ ಬಿದ್ದು ಹೋಗಂಗಿಲ್ಲ ಅದೇನದು ಎದ್ದಾಗ ನಿದ್ದಾಗ ಪಡಿ ಪಡಿ ಪುಡಿ ಆಗ ಮುಗಿಲೆ ಮುಗ್ತಿರಲ್ಲ ಇದ್ದಾಗ ನಿದ್ದಾಗ ಹಂಗ ಪಡಿ ಪಡಿ ಪುಡಿ ಮೂಗಿದ ಮುಕ್ತಿರಲ್ಲ ಅಂತ ಅಂದ್ರೆ ಇಲ್ರಿ ಇದು ನಷ್ಟ ಎಳಿದು ಒಂಥರ ಅಭ್ಯಾಸ ಆಗೋಗ್ಬಿಟ್ಟೆ ರಂಡರು ಇಲ್ಲಂದ್ರ ಮೂಗು ಕೊಡ್ತದ್ರಿ ಇಲ್ಲಿ ಹೋಗ್ರಿ ಕೂಸಿನ ಎತ್ಕೊ ಹೋಗ್ರಿ ಮೂಗು ಕಟ್ತದ ಕಿವಿನೂ ಕಟ್ತದ ಏನಾದ್ರೇನು ಅನ್ನಂತೂ ಕಟ್ಟಂಗಿಲ್ಲ ನಿಮಗ ಕುರುಡು ಬೆಕ್ಕ ಹಾರುವಷ್ಟು ಎದುರಿಸ್ತೀರಿ ಹೋಗ್ರಿ ಅದನ್ನ ದೇವ್ರ ಪೂಜೆ ಮಾಡೋ ಕೂಸಿನ ಹಾಕೋದ್ರ ಮದುವೆ ಗೊತ್ತಿಲ್ಲ ನನಗೆ ಒಳ್ಳೆ ಅಂತರವಾಗಿ ಲಕ್ಷ್ಮೀಬಾಯಿ ಸುದ್ದಿ ಯಾಕೀನೆ ಬಾ ಹೌದು ಎದ್ದೀವಿ ಮೊನ್ನೆ ಶನಿವಾರ ಪಾಟಿ ಹನುಮಪ್ಪನ ಗುಡ್ಯಾಗ ನೋಡಿದೇನ ಆಕಿ ಬಂದಿದ್ಲ ಯಾರು ನೋಡಿದ್ವಿ ಯಾರು ಬಂದಿದ್ಲ ಯಾರು ಸುದ್ದು ಮಂಕ್ ನೋಡಿ ನೀನು ಆಕಿನ ನಿನ್ನ ಗಂಡನ ಮೇನಿಕಿ
ನಾ ಯಾರನ್ನ ನೋಡಕ್ ಹೋಗ್ಲಿ? ಆ ಮಂಡ್ಯಾಗ ತೋರ್ಕೊಂಡು ಸುತ್ತ ತಗೊಂಡ್ ಬರೋದ್ರೊಳಗ ಸ್ವಲ್ಪ ಮಾತು ಹುಡ್ದಂಗ ಆತು. ಒಡ್ಯಾಗ ಒಂದ್ ಮನಿ ಇತ್ತಂತ ಒಂದಿಟ್ಟು ತೀರ್ಥ ನರಕ್ ಕಂಡೆ. ಯಾರ ಮಕ್ಸಾನಿ ಮಗಳು ಬಂದಿದ್ದೀನ? ಅಕ್ಕಿನ ಮಕ್ಸಾನಿ ಮಗಳು ನೋಡ್ಬೇಕಿನ ಹಂಗ ನೆಟ್ಟಾಗಿಂದ ಹಿಡಿದು ಕಾಲಿನ ತನ ಜಾಸ್ತಿ ಚಿನ್ನಾಗ ಇರ್ತಾರ ನೋಡು, ಹಂಗಾಗಿದ್ಲು ನೋಡು. ನನ್ನ ಬಾಜುಕ ನಿಂತಿದ್ಲು, ಆಕಿಗೇನ ಅನ್ಸರಿ ಮಾತು. ಸುಬ್ಬಕ್ಕನ ಕೂಸ್ ಚಂದ ಆಗಿದೆ ಹೆಂಗ್ರಿ ಲಕ್ಷ್ಮಕ್ಕ ಅಂತ ಹುಬ್ಬ ಹಾರಿಸ್ ಕೇಳಿಲ್ಲ. ಅದಕ್ಕ ನಾನು ಸುಬ್ಬಕ್ಕನ ಗಂಡ ಚಂದದಾನ ಅಂದೆ. ಯಾಕನ್ನಕ್ ಹೋದಿನಿ? ಅವ್ರಿಗೇನಾದ್ರು ತಿಳಿತಂದ್ರೆ ಏನ್ ಮಾಡ್ಲಿಲ್ಲ. ಹಿಂಗ ಹೆದ್ರೆ ನೋಡಿ ಎಲ್ಲ ತಲೆಗೇರಿಸ್ಕೊಂಡಿ. ತೀರ್ಥ ತಗೋಬೇಕಾದ್ರೆ ಕೈ ನೋಡಿದೇನ ಹೆಂಗ್ ಹರಡಿಂದ ಅರ್ಜುನಾಚಾರ್ಯ ಕಡೆ ಮಾಡ್ತಿದ್ದಿಲ್ಲ ನಾವು ಮುಂಗ್ರಲ್ಲಿ ನಿಂದ ಚಲೋ ನೆನ್ಪೈತೀನಿ. ಆಗ ಹುಡುಗಾಡಂದ್ರ ಇನ್ನೂ ಬೆನ್ನಾಗನ್ ಕಡೆ ಸುಳಿ ಹಂಗ ಓದೈತಿ. ನೀ ಕೇಳಿ ಕೇಳಿ ದನ ಬಡ್ತೀನಿ ಬಡ್ಕೊಂಡಲ್ರಿ, ದನ ಬಡ್ಕೊಂಡ್ ಬಡ್ಕೊಂಡು ಅದ ಊರ ಅದಕ್ಕೆ ಕೈಯಾಗಷ್ಟೇ ಯಾಕೆ ಇನ್ನು ನಿನ್ ಗಂಡ ಏನೇನು ಒಯ್ದು ಕೊಟ್ಟಾನ ಏನ. ನೀ ನೋಡು ಮೈಗೊಂದು ಕೋಲಿಗೊಂದು ಸೀರೆ ಬಿಟ್ಟು ಯಾರೇ ಕಂಡಿಲ್ಲ. ನಿನ್ ಹಣೆ ಬರ ಆ ದೇವರು ಒಂಚೂರು ಕಣ್ ತೆಗಿಬಾರ್ದ ನಿನ್ ಸಂಸಾರದ ಮೇಲೆ. ಏನ್ ಮಾಡಿ ಅಂತ ಹಣೆ ಬರ ಬಡ್ಕೊಂಡು ಬಂದೆ ನಾ. ಅದಕ್ಕೆ ಏನ್ ಮಾಡ್ಬೇಕಂತಿ ಕೇಳೇನ ಅವ್ರನ್ನ ಯಾಕೆ ಕೊಟ್ರಿ ಅಂತ ಕೇಳ್ಬೇಕು. ಕೊಳ್ಪಟ್ಟಿ ಹಿಡ್ದ ಕೇಳ್ಬೇಕು, ಯಾಕೆ ಕೇಳ್ಬಾರ್ದು ಅಂತೀನಿ. ಯಾಕ್ರಿ ನರ್ಸಪ್ಪ ಆಚಾರ್ಯ? ಆಚಾರ್ಯ ಯಾಕೆ ಕೇಳ್ಬಾರ್ದ್ರಿ? ಚಲೋ ಕೇಳ್ಬೇಕು. ಕೇಳ್ರಿ, ಅವ್ರು ಬಂದ ಚಲೋ ತಂಗ ಕೇಳ್ರಿ ಅಂತ ಅಂದ್ರಿ ಸುಬ್ಬಕ್ಕ. ಯಾರಂದ್ರಿ? ಯಾರು ಬರ್ತಾರ್ರಿ ಈಗ? ಯಾರನ್ನ? ನಿಮ್ ಗ್ರೇಸ್ತರ್ನ. ಇನ್ ಯಾರನ್ನ? ನಿಮ್ ಗ್ರೇಸ್ತರ್ನ ಅಂತ ಅಂದ್ರೇನ್ರಿ? ಯಾರಂದ್ರಿ? ನಮ್ ಕೃಷ್ಣಾರ. ಅವ್ರು ಏನಂತ ತಪ್ಪು ಮಾಡ್ಯಾರಿ ಪಾಪ? ಎಲ್ಲಾ ತಪ್ಪು ನಾನೇ ಮಾಡಿ. ಆ ಕೆಂಪ್ ಹರಳಿನ ಉಂಗ್ರ ಒಯ್ದು ಮಕ್ಸಾನಿ ಮಗಳ ನಾನೇ ಕೊಟ್ಟಿನಲ್ಲ. ಆ ಕೆಂಪ್ ಹರಳಿನ ಉಂಗ್ರ ಒಯ್ದು ಮಕ್ಸಾನಿ ಮಗಳಿಗೆ ನಾನೇ ಕೊಟ್ಟಿನಲ್ಲ ಅಂತ ಅಂದ್ರೇನ್ರಿ ಲಕ್ಷ್ಮೀರ? ಯಾಕೆ ಕೊಡ್ತೀರಿ ಇದನ್ನ? ಕೆಲಸ ಅವ್ರ ಬಂದ್ಮೇಲೆ ಕೇಳ್ಬೇಕಂದ್ರಲ್ಲ ಚಲೋ ತಂಗ ಕೇಳ್ರಿ. ಏನ ಚಲೋ ಕೇಳೋದು? ಯಾಕ ಸಿಟ್ಟಿಗೆ ಹೇಳ್ತೀರಿ? ಸುಬ್ಬಿ ಏನ ಅಂದ? ಏನಂದ? ಏನ ಬೆನ್ನ ಏನಂತದ? ಆಕೆ ಏನಂತ ನಿಮ್ ಹಿರಿಯಾರ್ದು ದ್ವಾದಶಿನೋ ತ್ರಯೋದಶಿನೋ ಅಂತ ಆಚಾರ ಅಂದ್ರ ದ್ವಾದಶಿನೂ ಇಲ್ಲ ತ್ರಯೋದಶಿನೂ ಇಲ್ಲ. ಮಾತಾಡ್ರಿ ನರಸಪ್ಪಾಚಾರ ಬಾಯಾಗೇನ್ ಕಡಿದ್ಕೊಂಡಿರೇನ? ಬಾಯಾಗಿನ ಕಡುಬಿಟ್ಕೊಂಡಿದ್ದಾನ ಅಂತ ಅಂದ್ರೇನ್ರಿ ಲಕ್ಷ್ಮೀರ? ಅಡುಗೆ ಅಂದಂಗ ರಾಯರು ಸತ್ತವ್ರ ಪಿಂಡ ಹಾಕ್ತಾರ್ರಿ. ತಪ್ಪಿಸ್ತೀನಿ ತಪ್ಪಿಸ್ತೀನಿ. ಈ ಸತ್ತವ್ರ ಪಿಂಡ ಹಾಕಿ ಬದುಕೋರ್ ಪಿಂಡ ಇಲ್ದಂಗ ಆಗೈತಿ. ಇರ್ಲಿ ಬಿಡ್ರಿ, ಈಗ ಸದ್ಯ ನಮ್ ಪಿಡದತ್ತಾಗೈತಿ. ಏನ ಇನ್ನು ಅನ್ನ ಮುದ್ಗುಂಡಾಗೈತ ಹೆಂಗ? ನಡಿ ನಡಿ ಆಟಾಚ್ ನಡಿ. ನೀವ್ ಯಾಕ ಸಿಟ್ಟಿಗೆ ಹೇಳ್ತೀರಿ? ಅಬ್ಬಚ್ಚಮ್ಮ ಬಿಸಿನೀರಪ್ಪ ಹೋಗ್ರಿ ಆಚಾರ ವಸ್ತ್ರ ಕೊಡೋದು ಬಾಯಿಗೆ. ಬರ್ರಿ ಬರ್ರಿ ಬರ್ರಿ. ಸುದ್ದಿ ಹಿಂಗಾದ್ರೆ ನಿಮ್ ಬಾಳೆ ಸುದ್ದಾಗಂಗಿಲ್ಲ.
ಇದಕ್ಕೆ ಏನಾರ ಒಂದು ಪರಿಹಾರ ಕಾಣ್ಬೇಕು ನೋಡ. ಏನ್ ಪರಿಹಾರ ಹುಡುಕ್ತೀಯ ನಮ್ಮವ್ವ? ನಾಯಿ ಬಾಲಿದ್ದಂಗೆ ಇದ್ರು ಎಷ್ಟು ನೆಟ್ಟಗ್ ಮಾಡ್ಲಿಕ್ಕೆ ಹೋದ್ರು ಕಡಿಗೆ ಆಗೋದಾದ್ರೆ ಏನು ಬೆಂಕನ ಮೊನ್ನೆ ಆ ಬಾಗಿನ ಬಾಗಿರತಕ್ಕೆ ನಾಗೇಶ್ ಕೊಟ್ರ ಕೈ ಏನೋ ಚಲೋ ಅಂತಂತ ನೀನು ಒಂದು ತಾಯ್ತನಾರ ಮಾಡಿಸ್ಕೊಂಡು ಬರೋಣ. ಹಂಗಾರ ಮಾಡಿ ದೇವ್ರ ಕಣ್ ತೆಗ್ದಾನ. ನಡಿ ಹೋಗಿ ನೋಡಿ. ಓಂ ಮಹಾಕಾಳಿಯೇ ನಮಃ. ಯಾದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ದೇವಿ ವಾರದ ಭಕ್ತ ಒಂದೇ ಯಾಕಿನೂ ಸಿಕ್ಕಿಲ್ಲ. ಏನು ನಿನ್ನ ಹೆಸರ ಹೇಳ್ಕೊಂಡು 4 ಮಂದಿಗೆ ದೇವರ ಹೇಳಿ ಚೀಟಿ ಚಪಾಟಿ ಮಾಡಿಕೊಟ್ಟು ಹೊಟ್ಟೆ ತುಂಬಿಸ್ಕೊಂಡು ಹೊಂಟಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಏನು ಇತ್ತಿತ್ತಲಾಗಿ ಜನರಿಗೆ ದೇವ್ರ ಮೇಲಿನ ವಿಶ್ವಾಸನೆ ಕಡಿಮೆ ಆಯ್ತಾ ಅನ್ನಿಸ್ತದೆ. ಕೈಯಾಗಿರೋ ದುಡ್ಡೆಲ್ಲ ಖಾಲಿಯ. ಹಿಂಗಾದ್ರೂ ಒಂದು ಗಿರಾಕಿ ಸಿಗೋ ಹಂಗೆ ಮಾಡೋ ತಾಯಿ ನಮ್ಮವ್ವ ನಮಸ್ತಸ್ಯೈ. ಯಾರೋ ಅದೇ ಯಾರೋ ಗಿರಾಕಿ ಸಿಗೋ ಮಾಡ್ದಾರ ದೇವಿ ಕಣ್ಣ ನನ್ನ ಮೇಲೆ ಆಯ್ತಾ ಅನ್ನಿಸ್ತದ. ಬರ್ರ ಲಕ್ಷ್ಮೀಬಾಯರ ಒಳಗ್ ಬರ್ರ. ಆಚಾರ ಬಂದಾರೆ ಬರ್ರಿ ಒಳಗ್ ಬರ್ರಿ ಕುಂಡ್ರಿ. ಈಗ ತಾನ ಪೂಜೆ ಆತು ನೋಡಿ. ಆಚಾರ್ಯ ಬರ್ರಿ, ಹಂಗೆ ಕಾಲಿ ಆಗತ್ತೀರಿ ಬರ್ರಿ. ನಮಸ್ಕಾರ ರೀ ಭಟ್ರ. ನಮಸ್ಕಾರ ಬರ್ರಿ. ಈಗ ತಾನ ಪೂಜೆ ಆತ. ಅಂದಂಗ ಒಂದು ಸಮಾಚಾರ ನೋಡ್ರಪ್ಪ, ಕಾಲ ಮುಂದ್ರೈತಿ. ನನ್ನ ಮನಿ ಮತ್ ಮಗಳ ಮ್ಯಾಲ್ ಬಿದ್ದೈತಿ ಅನಿಸ್ತದ. ದೇವ್ರ ಹಿಂಗ್ ಕಾಲಿಗತ್ರ ಯಾರ್ ಮುಂದೆ ಹೋಗ್ಲಿ ನಾನು? ಜೈ ಸಪ್ತಮುಖಿ ಸ್ವಯಂಭೂ ಪಾರ್ವತೀ ದೇವಿ ಮಹಾಕಾಳಿಯೇ ನಮಃ. ಸಮಾಧಾನದಿಂದ ಎಲ್ಲಾದ್ರೂ ಹೇಳಿ ಆ ದೇವಿ ಎಲ್ಲ ಏನ್ ಸರಿ ಸಮಾಧಾನ ಯಪ್ಪ? ನನ್ನ ಹಳೆಯ ತಲೆ ಸರಿ ಮಾಡಂತ ಪುಣ್ಯ ಕಟ್ಕೊಳ್ರಿ. ನನ್ನ ಮಗಳ ಸಂಸಾರ ಅಂತೂ ಹರಿದ್ ಹಾಳಾಗ್ ಹಾದಿಗೆ ಹಚ್ಚಿ ಮೂರ ಬಟ್ಟೆ ಆಗಿ ಹೋಗ್ಯಾನ. ಮಹಾಕಾಳಿಯೇ ನಮಃ. ಲಕ್ಷ್ಮೀಬಾಯ ಈಗ ಏನಾಗದ ಅಂತೀವಿ? ಏನಾಗ್ಯದ? ಏನಾಗ್ಬೇಕ್ರಿ? ಎಲ್ಲ ಆಗುದೆಲ್ಲ ಆಗಿ ಹೋಗ್ಬಿಟ್ಟದ. ಹಂಗ ಕಾಲ್ ಸೊಟ್ ಬುಕ್ ನಂಗೆ ಅಡ್ಡಾಡ್ಲಿಕತ್ತೀರಿ. ಕುಕ್ಕರ್ಸ್ರಿ, ಹೇಳ್ರಿ ಆಚಾರ ಮುಂದೆ ಎಲ್ಲ ವಿಸ್ತಾರಾಗಿ. ಕುಕ್ಕರ್ಸ್ರಿ ಹೇಳ್ರಿ ಆಚಾರ ಮುಂದೆ ಎಲ್ಲ ವಿಸ್ತಾರಿಗೆ ಅಂತ ಅಂದ್ರಿ ಲಕ್ಷ್ಮೀಬಾರ. ಬಟ್ ಏನಿಲ್ರಿ ಇಷ್ಟ ಆ ನಮ್ಮ ರಾಯರ ಕೃಷ್ಣ ಅದ್ರಿ ನಮ್ಮ ಸುಬ್ಬಕ್ಕನ ಗಂಡ ಕೃಷ್ಣ ಆ ಸುಬ್ಬಕ್ಕ ನಮ್ಮ ಲಕ್ಷ್ಮೀಬಾರಿಗೆ ಮಗಳಾಗ್ಬೇಕು. ಮತ್ತೆ ಅವ್ರ ಗಂಡ ಇದಾರಲ್ಲ ಅವರು ಅದೇ ರೀ ಲಕ್ಷ್ಮೀಬಾಯಿ ಮಗಳ ಗಂಡ. ಯಾರು ಯಾರ ಗಂಡ ಆಗ್ಬೇಕು? ಹಿಂಗ್ಯಾಕ್ರಿ ಸಮಾಧಾನದಿಂದ ಎಲ್ಲಾದ್ರೂ ಹೇಳ್ರಿ. ಅದೇನು ನೆಶ ಹೇಳಿದ್ದೀನ ಸ್ವಲ್ಪ ಹಾಕ್ರಿ ನಮ್ಗೂನು. ಆಚಾರ ಸುಮ್ನೆ ರೀ, ಕುಕ್ಕರ್ಸ್ರಿ. ಚಂದ ಹೇಳಕ್ ಬರುದಿಲ್ಲ ಬಿಡುದಿಲ್ಲ, ನಾನೆಲ್ಲ ಹೇಳ್ತೇನೆ. ನೋಡ್ರಪ್ಪ, ನನ್ನ ಅಳಿಯಾದ ಮೇಲೆ ಯಾವ ಮಂತ್ರ ಬೂದಿ ಹಾಕ್ಯಾಳೆ ನಮ್ಮ ಮಣ್ಣು. ಊರಾಗ ಇಂತ ಸುಬ್ನಾತಿಗಳು ಜಾಸ್ತಿ ಆಗಿರೋದ್ರಿಂದನ ಚುಳು ಚುಳು ಸಂಸಾರ ಎಲ್ಲ ಹಾಳಾಗ್ಲಿಕ್ಕತ್ತದ. ನನ್ನ ಅಳಿಯ ಅಂತೂ ಮನೆ ಸೇರಂಗಿಲ್ಲ. ಎಲ್ಲ ಮನೆ ಖಾಲಿ ಮಾಡಿ 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 ಮತ್ಸರಿ ಮನೆ ತುಂಬ್ಲಿಕ್ಕತ್ಯಾನ. ಇಷ್ಟ ರೀ ಭಟ್ರ ಇರುದ ಇಷ್ಟ. ಅದೇ ರೀ ರಾಯರು ನಮ್ಮ ಕೃಷ್ಣ ಬಟ್ ಹುಡುಕಿ ನಮ್ಮ ರಾಯರಿಗೆ
ಮಣಿ ಎಲ್ಲ ಖಾಲಿ ಮಾಡಿ ಮಾಡಿ ಆ ಮಕ್ಸಾನಿ ಮಣಿ ತುಂಬಿಸ್ತಾರ್ರಿ ಲಕ್ಷ್ಮೀಬಾಯಿ ಅನ್ನಂಗ ಹೇಳಿದ್ದು ಹೇಳಿದ್ದು ಪತಿ ವಶೀಕರಣ ಯಂತ್ರ ಬೇಕು ಅನ್ನಬಾರ್ದ. ಹಾ ಅದೇ ಅಪ್ಪ, ಪತಿ ವಶೀಕರಣ ಯಂತ್ರ ಅದನ್ನೊಂದು ಮಾಡಿಕೊಟ್ಟು ಉಪಕಾರ ಮಾಡ್ರೆ ಅಪ್ಪ. ಏನು ಬಿಟ್ಟು ಅನ್ನಲ್ಲ, ಆ ವಿಷಯ ನಾನು ಬಿಟ್ಟು ಬಿಡ್ರಿ. ನನ್ನ ಅಳಿಯ ಕುಂದ್ರು ಅಂದ್ರೆ ಕೂಡ್ಲಿಕ್ಕೆ ಬೇಕು, ಏಳು ಅಂದ್ರೆ ಏಳಿಕ್ಕೆ ಬೇಕು ನೋಡ್ರಿ, ಹಂಗ ಮಾಡ್ಕೊಡ್ರಿ. ಭಟ್ರ ಮಲಗು ಅಂದ್ರ ಹಾಶ್ ಹೊಕ್ಕೊಂಡ್ ಮಲ್ಕೊಂಡ್ಬಿಡ್ತು, ಹಂಗಾಗ್ಬಿಟ್ರಿ. ಸುಮ್ಮನಿರ್ರಿ ಅಜ್ಜನ, ಭಟ್ರಿ ಎಲ್ಲ ಮಾಡ್ತಾರ. ಒಟ್ನಲ್ಲಿ ನಾಯಿ ಮಾಡ್ಕೊಟ್ರಾತೋ ಇಲ್ವೋ? ಹಾಯಪ್ಪ, ಹಂಗ ಮಾಡಿ ಪುಣ್ಯ ಕಟ್ಕೊಳ್ರಪ್ಪ. ನನ್ ಬಿಟ್ಟು ಅನ್ನಲ್ಲ, ಬಿಟ್ಟು ಬಿಡ್ರಿ. ಅದಕ್ಕೆ ಏನಾಗ್ಬೇಕು ಎಲ್ಲಾನು ಏನ್ ಕೊಡೋದು ನಿಂದಲೂ ತಗೊಳೋದು ಹೆಂಗೆ? ಮಗಳು ಅಳಿಯ ಚಂದ ಇರೋದು ನನಗೂ ಬೇಕು. ಮಹಾಕಾಳಿ ಪೂಜೆ ಮಾಡಿ ಮಂತ್ರಿಸಿ ಇದು ಯಂತ್ರ ತಾಯ್ತಾನ ಮಗಳ ಎಡಗೈ ರತ್ತಿ ನಿಮ್ಮ ಅಳಿಯ ಆಕಿ ಸೆರೆ ಹಿಡ್ಕೊಂಡು ನಾಯಿ ಮರಿ ತಿನ್ನಕಂಟು ಓಂ ಮಹಾಕಾಳಿಯೇ ನಮಃ. ಹಾಯಪ್ಪ, ಹಂಗ ಮಾಡಿ ಉಪಕಾರ ಮಾಡ್ರಪ್ಪ. ಸುಬ್ಬಕ್ಕನ್ನ ನಿಮ್ ಮಗಳು ಅಂದ್ಕೊಡ್ರಿ. ಅದೇ ಬೇಕ ಅಷ್ಟ. ಸುಬ್ಬಕ್ಕನ ಅದೇ ಲಕ್ಷ್ಮೀಬಾಯಿ ಮಗಳು ಸುಬ್ಬಕ್ಕದ ಸುಬ್ಬಕ್ಕನ ನಿಮ್ ಮಗಳು ಅಂದ್ಕೊಂಡ್ರಿ. ಯಾಕ್ರಿ ಲಕ್ಷ್ಮೀಬಾಯಿ? ನೋಡ್ರಿ ನೋಡ್ರಿ ಮಗಳು ಗುರುಬಲ ಹೇಗಾಯ್ತು ಅಂತ ನೋಡಿ ಎಲ್ಲ ತಿಳಿಸೋಣ ಪಂಚಾಂಗ. ಅಂದಂಗೆ ಮಗಳ ನಕ್ಷತ್ರ ಸ್ವಾತಿ ನಕ್ಷತ್ರ, ಋಣರಾಶಿ, ಇದು ಮಾಘ ಮಾಸ, ಕೃಷ್ಣ ಪಕ್ಷ, ದಶಮಿ ಇಂದು, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯ, ಮಂಗಳ, ಬುಧ, ಭಾನುವಾರ ಅಮಾವಾಸ್ಯೆ ಬಂದದ. ಸೂರ್ಯಗ್ರಹಣ ಬೇರೆ. ಒಂದು ಕೆಲಸ ಮಾಡು, ಒಂದು ಯಂತ್ರ ಬರೆದಿರ್ತೀವಿ, ರಾಮಬಾಣದಂಥದ್ದು. ಬರೋ ಭಾನುವಾರ ಅಮಾವಾಸ್ಯೆ ದಿನ ರಾತ್ರಿ 11ಕ್ಕೆ ತೆಗ್ಗಿನ ಗೋಕರ್ಣೇಶ್ವರನ ಗುಡಿ ಪ್ರಾಕಾರವಾಗಿರ್ತೀವಿ. ಸುಬ್ಬಕ್ಕನ್ನ ಭಾನುವಾರ ರಾತ್ರಿ 11ಕ್ಕೆ ತೆಗ್ಗಿನ ಗೋಕರ್ಣೇಶ್ವರನ ಗುಡಿಗೆ ಒಬ್ಬಾಕಿನ ಬಂದು 2 ಹಳ್ಳು ಒಗಿ ಅಂತ ತಿಳಿತ್ಯಪ್ಪ. ಆತು, ಸುಬ್ಬಕ್ಕ 5 ವಾರ ರಾತ್ರಿ ಗೋಕರ್ಣೇಶ್ವರನ್ ಗುಡಿಗೆ ಹೋದಿಲ್ಲ, ಕಳಿಸ್ಕೊಡ್ತೇನೆ. ನಿಮಗೇನಾರ ಏನು ಬ್ಯಾಡ, ನಿಮ್ಗೆ ಏನು ಕೊಡೋದು ಬ್ಯಾಡ. ನಿಮ್ಮ ಮಗಳು ಒಳೆಯ ಚಂದಾಗಿರೋದೇ ಬೇಕು. ನೀವು ಹೋಗ್ಬ, ಆ ದೇವಿ ಎಲ್ಲ ಒಳ್ಳೇದು ಮಾಡ್ತಾರೆ. ಆತಪ್ಪ, ಸುಬ್ಬಕ್ಕನ ಸಂಸಾರ ಮಾತ್ರ ನನಗೆ ತಿಳಿತು ಅನ್ನಲ್ಲ, ನೀವು ಹೋಗ್ಬನ್ನಿ, ದೇವ್ರು ಒಳ್ಳೇದು ಮಾಡ್ತಾರೆ. ಹೋಗ. ನಮಸ್ಕಾರ. ನಮಸ್ಕಾರ. ಹೋಗಿ ಬರ್ತೀರಿ ಬಟ್ ಬಾಯ್. ನಮಸ್ಕಾರ. ಲಕ್ಷ್ಮೀಬಾಯರ ಅಂದಂಗ ಮಹಾಕಾಳಿ ಪೂಜೆ ಮಾಡಿ ಕುರಿ ಕೂರಿಸ್ಲಿಕ್ಕೆ 25 ರೂಪಾಯಿ, ಮತ್ತು ತಾಯ್ದು ತಗಡಿಗೆ 10 ರೂಪಾಯಿ, ಒಟ್ಟು 35 ರೂಪಾಯಿ ಆಯ್ತು. ಜೊತೆ ತೆಂಗಿನಕಾಯಿ ಪೂಜಾ ಸಾಮಗ್ರಿನ ನಮ್ಮ ಆಚಾರ್ಯರು ಕೂಡ ಮುಂದಾಗೆ ಕೊಟ್ಟು ಕಳಿಸ್ತಾರೆ. ಆಯ್ತು, ಕಳಿಸ್ಕೊಡ್ತೇನೆ. ಹೋಗ ಬರೋಣ್ರೆ. ಬರ್ತೀರಪ್ಪ. ನಮಸ್ಕಾರ. ಶರಣ್. ಜೈ ಸಪ್ತಮುಖಿ ಸ್ವಯಂಭೂ ಪಾರ್ವತೀ ದೇವಿ. ಓಂ ಮಹಾಕಾಳಿಯೇ ನಮಃ. ಏನಪ್ಪ ಹಾಳಾಗಿ ನಿದ್ದಿನ ಬರ್ತಿಲ್ಲ. ಈ ಮಳಿ ಕಾಟಕ್ಕ ಎಲ್ಲೂ ಹೊರಗೆ ಹೋಗ್ದಂಗೆ ಆಗ್ಯದ.
ಅಲ್ಲ ಹಿಂದೇನು ವರ್ಷ ಇಸ್ಪೀಟ್ ಅಡ್ಡ ಬಂದಾಯ್ತು, ಅವ್ರು ಯಾಕೆ ಬಂದ್ ಮಾಡ್ಯಾರ? ಆ ಶ್ರೀನಿ ಭಾಳ ಖುಷಿ ಪಟ್ಟಿರ್ಬೇಕು ಈ ಕೃಷ್ಣ ಬರ್ಲಿಲ್ಲ ಅಂತ. ಈಗಿನ ನೋಡಪ್ಪ, ಇಂಥ ಮಳಿಲು ಎಂಥ ಸುಖ ನಿದ್ದೆ ಮಾಡ್ಲಿಕ್ಕೆ ಹತ್ತಾಳ. ಚಲೋ ನೆನಪದ ಅದ ಸುಡಗಾಡಂದ್ರ ಇನ್ನೂ ಬೆನ್ನ ಒಂದ್ ಕಡೆ ಹಂಗ ಹೋಗತಿ. ಏನಂದಿ? ದನ ಬಡಿಸ್ಕೊಂಡೆಲ್ಲ ಇದ್ರ ಕಾಲಾಗ. ಓ, ಕಣವರ್ಸ್ತಿದ್ದಾಳೇನು? ನನಗೂ ಕೆಟ್ಟ ಕಾಲ ಕಡಿಯಾದು. ಯಾಕೆ ಅದನ್ನೆಲ್ಲ ನೆನೆಸ್ಕೊಂಡಳಿನ? ಏನು ಸ್ವಾರಸ್ಯ ಅದ? ಬಡ್ಬಡ್ಸು, ಏನು ಅಂತ ಕೇಳೇ ಬಿಡೋದು. ದೇವರು ಅದೇ ತೋರಿಸ್ತಾನೆ. ಇಷ್ಟು ದಿವಸ ಅಂತೂ ಕಣ್ಣೀರ್ಲೆ ಕೈ ತೊಳೆದ್ನಿ. ಈಗ ನನ್ನ ಪಾಲಿಗೆ ದೇವ್ರ ಕಣ್ಣು ತೆಗೆದ. ಅದೇನ್ ಕಣ್ಣು ತೆಗೆದ್ನಪ್ಪ ದೇವ್ರು ಈಕೆ ಪಾಲ್ಗ? ಅಲ್ಲ, ಆ ಈಶ್ವರ ಕಣ್ ತೆಗಿಬೇಕು ಅಂದ್ರೆ ಈಕೆ ಪಾಲ್ಗ ಆ 3ನೇ ಕಣ್ಣ ತೆಗಿಬೇಕು. ಅವ್ರೇನು ಯಾವಾಗಲೂ ಇಲ್ಲ ಕುಂತಿರ್ತಾರೆ, ಹೋಗಿ ಆಕೆ ಮನ್ಯಾಗ ಬಿದ್ದಿರ್ತಾರೆ. ಏ, ಏನೇನೋ ಬಡ್ಬಡಿಸ್ತಿ, ಏಳು ಬೆಳಗ್ ಮಾಡ್ತೀನಿ ನಿನಗ. ರಾತ್ರಿ 11 ಹೋಗ್ತೀನಿ. ನನ್ನ ಪಾಲಿಗೌಡ ದೇವರು ಬಾ ಅಂತ ಹೇಳಾರಲ್ಲ, ತೆಗಿನ್ಯಾಗಿನ ಗೋಕರ್ಣೇಶ್ವರನ ಗುಡಿಗೆ. ಏನ? ತೆಗ್ಗಿನ ಗೋಕರ್ಣೇಶ್ವರನ ಗುಡಿಗೆ ರಾತ್ರಿ 11ಕ್ಕ? ಮೊನ್ನೆ ಸೋಮವಾರ ನೋಡೀನಿ. ಗುಡಿಗೆ ತಗಡಿನ ಬಾಗ್ಲೈತಿ. ಬಾಗ್ಲಿಗೆ 2 ಹಳ್ಳೆಸದ್ರ ಬಾಗ್ಲ ತೆಗಿತೇನಂತ ಹೇಳಾರಲ್ಲ. ಓಹೋ, ಇಲ್ಲಿ ತನಕ ಬಂದ್ಯಾ ನೀನು? ನಿನ್ನ ಭಾರಿ ಅರುಂಧತಿ ಅಂತ ತಿಳಿದಿನಿ. ಲೇ, ಹೇಳ, ಎದ್ದೇಳ, ಹೇಳ, ನಿನ್ನ ಕೊಂದು ಬಿಡ್ತೀನಿ ನಿನ್ನ. ಓ, ಏನು ಸಿಗೋಲ್ದಲ್ಲೇ. ಓ, ಹೇಳ, ಹೇಳ, ನಿನ್ ಕೊಂದು ಬಿಡ್ತೀನಿ ನಿಂದು. ಯಾಕ್ರಿ ಟ್ರಂಕ್ ಯಾಕೆ ಹಿಡ್ಕೊಂಡು ನಿಂತೀರಿ? ಯಾಕ? ಏನಾಯ್ತು? ಈ ಟ್ರಂಕ್ ನಿನ್ ತಲೆ ಮೇಲೆ ಹಾಕಿ ಕೊಲೆ ಮಾಡ್ಬಿಡ್ತೀನಿ ನಿಂದ. ಬಿಡ, 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 ಕೈ ಬಿಡ, ಬಿಡ, ಕೈ ಬಿಡ. ಈಗ ಹೇಳಿದ್ದ ತಲೆ ಮೇಲೆ ಹಾಕ್ತಾರ ಟ್ರಂಕ್. ರಾಯರ, ನೀವ್ ಯಾಕೆ ಹಿಡ್ಕೊಂಡು ನಿಂತೀರಿ? ಟ್ರಂಕ್ ಎಲ್ಲಿ ಹೋಗ್ಬೇಕ್ರಿ? ನಾ ತರ್ತೀನಿ, ಕೊಡ್ರಿ, ಬಿಡ್ರಿ, ಕೊಡ್ರಿ, ಕೊಡ್ರಿ, ನಾ ತರ್ತೀನಿ. ಎಲ್ಲಿಗೆ ಹೋಗ್ಬೇಕ್ರಿ? ನಿನಗ ಹೇಳಿದ್ದು ಮಾರಿ ತೋರ್ಸ್ಬೇಡ, ನಡೀತಿರೋ. ಎಲ್ಲಿಗೆ ಹೋಗ್ಲಿ? ಏನ್ ಮಾಡಾಕಿ? ಎಲ್ಲಿಗೆ ಹೋಗ್ಬೇಕ್ರಿ ಆಕಿ? ಇನ್ನೆಲ್ಲಿಗೆ? ಆ ತೆಗ್ಗಿನ ಗೋಕರ್ಣೇಶ್ವರನ್ ಗುಡಿಗೆ. ಇನ್ನೆಲ್ಲಿಗೆ? ಆ ತೆಗ್ಗಿನ ಗೋಕರ್ಣೇಶ್ವರನ ಗುಡಿಗೆ ಅಂತ ಅಂದ್ರೇನ್ರಿ ರಾರ? ಅದು ಇವತ್ತಲ್ರಿ ಲಕ್ಷ್ಮೀನಾರ. ಅವರು ಆ ಭಾನುವಾರ ಬರೋ ಅಮಾವಾಸ್ಯೆ ದಿವಸ ರಾತ್ರಿ ಅಲ್ಲೇ ಬಾ ಅಂತ ಹೇಳಿದ್ದು. ಅವತ್ತು ಅವ್ರು ಬಾ ಅಂದದ್ದು ಅದು. ಮತ್ತು ಪತಿ ವಶೀಕರಣದ ಯಂತ್ರ ಸುಬ್ಬಕ್ಕನಲ್ಲಿ ಕಟ್ತಾರೆ ಅಂದದ್ದು. ಪತಿ ವಶೀಕರಣ? ನನಗೆ ನನಗೆ ವಶೀಕರಣ? ಪತಿ ವಶೀಕರಣ?
ಸತಿ ವಶೀಕರಣ. ಕಾಫಿ ಇಲ್ದಿದ್ರೆ ಟೀ, ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ. ಒಟ್ನಲ್ಲಿ ನನ್ನಿಂದ ನಿಮಗ್ ತೊಂದರೆ ಆಗ್ಬಾರ್ದು ಅಷ್ಟೇ. ಹೆಸರು ವರದಿಗಾರಲ್ಲ ಅಮ್ಮ, ವರದರಾಜ್ ಅಂತ. ಟಾಟಾ ಕಾಮಾಕ್ಷಿ, ಟಾಟಾ. ಇವ್ರು ಬರೆಯುವಾಗ ಸ್ಫೂರ್ತಿ ಕೊಡಕ್ಕೆ ನಾನು ಸದಾ ಜೊತೆಲೇ ಇರ್ಬೇಕು ಅಲ್ವೇನ್ರಿ? ಅಲ್ವೇನ್ರಿ? ನಾನು ಬದ್ಧ ಸಾಹಿತಿ ಅಲ್ಲ, ನಾನು ಅಬದ್ಧ ಸಾಹಿತಿ, ಪ್ರಬುದ್ಧ ಸಾಹಿತಿ, ಶುದ್ಧ ಸಾಹಿತಿ, ಕೇಳಿದಾಕ್ಷಣ ಕವಿತೆ ಕಟ್ಟುವ ಸಿದ್ಧ ಸಾಹಿತಿ. ನೋಡಿ, ಈಗೊಂದು ಗ್ರೂಪ್ ಫೋಟೋ ಆಗ್ಲೇಬೇಕು. ಸಲಹೆ ಸಲಹೆ ಸಲಹೆ. ವೀಕ್ಷಕರೇ, ನಮ್ಮ ಲಾಪಾನಂದ ಟಾಪಾನಂದ ಶಾಸ್ತ್ರಿಗಳನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋದಿಕ್ಕೆ ಏಪ್ರಿಲ್ 11 ಗಂಟೆಗೆ ಪುಕ್ಕಟೆ ಸಲಹೆ ಕಾರ್ಯಕ್ರಮವನ್ನು ನೋಡೋದಿಕ್ಕೆ ಮರಿಬೇಡಿ. ಹಾಗೆ ಟಿಕೆಟ್ ತಗೊಳ್ಳೋದಿಕ್ಕೆ ಮರಿಬೇಡಿ. ಧನ್ಯವಾದಗಳು. ಕರೆ ಮಾಡಿದರೆ ಪುಕ್ಕಟೆ ಆಗಿ ಆಪ್ತ ಸಲಹೆ, ಪರಮಾಪ್ತ ಸಲಹೆ. ಯಾರಪ್ಪ ಅದು? ನಿಮ್ ಕಣ್ ಮುಂದೆ ಪೊಲೀಸರು, ಕೋಳ, ಕೋರ್ಟು, ಹೆಂಡತಿಗೆ ಹುಡುಗರೆ ಸುಳ್ಳು ಗೊತ್ತು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಈ ದುಡ್ಡು ಇಲ್ಲ. ನೀವು ನಾಡಿದ್ವರೆಗೂ ಕಾಯ್ಬೇಕು. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ದುಡ್ಡು ನಾಡಿದ್ ಬೇಡ, ಇವತ್ತು ಬೇಕು, ಈಗ ಬೇಕು. ನೀವು ಕೊಡದೆ ಹೋದ್ರೆ ನಾನು ಹೋಗಿ ನೇಣು ಹಾಕಬೇಕಾಗತ್ತೆ. ನನ್ನ ಬಾಡಿಗೆ ನಾನು ಕಟ್ಟಬೇಕೋ ಬೇಡವೋ? ಏನ್ ಹುಡುಗಾಟ ಆಡ್ತಾ ಇದ್ದೀನಿ ಇಲ್ಲಿ? ಸರ್ಕಸ್ ಮಾಡ್ತಾ ಇದ್ದೀನಿ ಅನ್ಕೊಂಡ್ರ? ಎಷ್ಟು ಧೈರ್ಯ ನಿನಗೆ? ವಿರಹ ದಹನ ಅಂತೀರ. ಲಿಪ್ಸ್ಟಿಕ್ ಹಾಕೊಳ್ಳೋದು ಮಾತ್ರ ಮರೆಯಲ್ವಾ? ನಿನ್ನ 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 ತಲೆಯಲ್ಲಿ ಬುಲೆಟ್ ಇಳಿಸ್ತೀನಿ ಇವತ್ತು. ಏಯ್ ನಿಲ್ಲು ನಿಲ್ಲು, ಬುರುಡೆ ಹೊಡೆದ್ಬಿಟ್ಟು ನಿನ್ ತಂಟೆಗೆ ಬಂದ್ರೆ ಇಲ್ಲ ಸರ್, ಇನ್ನೊಂದ್ಸಲ ಮಾಡಲ್ಲ ಸರ್. ನಿಲ್ಸಯ್ಯ ನಿನ್ ಪ್ರಾಣನ್ನ. ಈ ಹಳ್ಳಿ ಜನದ ಹಣೆ ಬರನೇ ಇಷ್ಟು. ಅದೃಷ್ಟ ಅಂದ್ರೆ ಹೀಗಿರ್ಬೇಕು. ಎಲ್ಲಾರ್ಗು ಬಾ ಅಂದ್ರೆ ಬರುತ್ತೆ, ಓದ್ ತಕ್ಷಣ ವೈದ್ಯರಾಗಲ್ಲ. ಅದಕ್ಕೂ ತಂತು ನಾನೇನಾ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿಸು ಬಗೆ
ಶತಂ. ಎಲ್ರಿಗೂ ನಮಸ್ಕಾರ. ಅಂದ್ರೆ ಏಕೀಕರಣ ಅನ್ನೋ ನಾಟಕಕ್ಕೆ ಉಪೋದ್ಘಾತ. ಹೋಗು, ಬೀವಿಗೆ ಹಚ್ಚಿಡು ಹೋಗು. ಮೂರ್ಸಂಜೆ ಹೊತ್ತು ಶುಕ್ರವಾರ ಲಕ್ಷ್ಮಿ ಬರೋ ಹೊತ್ತು. ಅಯ್ಯೋ ಅಮ್ಮ ಕ್ಲಬ್ಬಿಗೆ ಹೋಗಾಯ್ತಲ್ಲ, ಅವ್ರು ಬರ್ಲಿಕ್ಕೆ ಇನ್ನ ತುಂಬಾ ಹೊತ್ತುಂಟು ಮಾರಾಯ್ರೆ. ಅವರೆಂದಾದ್ರೂ ಇಷ್ಟು ಬೇಗ ಬಂದನುಂಟಾ? ಇನ್ನು ವೈದಿಕ 150 ಜನ ಬಂದಿದ್ರು. ಕೈ ಕೊಟ್ಟು ಕೂತ್ನ ಮಾಡಿದೆ, ಎಲ್ಲ ಮಾಡಿದೆ. ನಮ್ಮ ಅಣ್ಣನೂ ಬಂದಿದ್ದ, ಅವನೇ ಪಿಂಡದಾನ ಮಾಡಿದ್ದು. ಜಗತ್ನಾಗೆ ಮಹಾಯುದ್ಧ ನಡೀತಾ ಇರಲಿ, ಇವ್ರಿಗೆ ಈ ಕೆಲಸ ಇವತ್ತೇ ಆಗ್ಬಿಡ್ಬೇಕು. ಇಂಥ ಎಮರ್ಜೆನ್ಸಿ ನಾ ಎಲ್ಲೂ ನೋಡಿದೆ, ಕೇಳೂ ಇಲ್ಲ. ಹರಪ್ಪ ಮೊಹೆಂಜದಾರೋನಲ್ಲಿ ಒಂದು ತುಂಡು ಹುಡುಕಕ್ಕೆ 70 ವರ್ಷ ತಗೊಂಡ್ರಂತೆ. ನೀವು ಮನೆಯಿಂದ ಹೊರಗಿರ್ತಿರ್ಲಿಲ್ಲೇನೋ ರಾತ್ರಿ ಇಡೀ? ಆದರೆ ಅವ್ರಿಗೆ ಒಂದೇ ಚಿಂತೆ, ನನ್ನ ನಂತರ ಮನೆ ಗತಿ ಏನು ಅಂತ. ಮಗ ಈಗಲೇ ಹೀಗೆ, ಮುಂದೆ ದೇವರೇ